ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ? ಅಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ ನೀವು ಬೇಕು ಅಂತ ಇಲ್ಲಿಂದ 900 ಕಿಲೋಮೀಟರ್ ಕರ್ಸ್ಕೋತಾರೆ. ಡೈರೆಕ್ಟರ್ ಹೇಳ್ತಾರೆ ಬಾ ಅಂತಾರೆ, ಮ್ಯಾನೇಜರ್ ಹೇಳ್ತಾರೆ ಬರಬೇಡ ಅಂತ. ಕರೆಂಟ್ ಹೊಡೆದಿದ್ದೆಲ್ಲ ಕ್ಲಿಪ್ಸ್ ಇದೆ. 5 ಫಿಂಗರಿಗೆ ಕರೆಂಟ್ ಹೊಡೆದಿತ್ತು ಸರ್. ಪ್ರತಿ ಸರಿ ಸರ್ ಎಲ್ಲಾರ್ಕಿಂತ ಲಾಸ್ಟ್ ನನ್ನ ಮಗಳದ್ ಕ್ಲೋಸ್ ಅಪ್ ಇಟ್ಕೊಂತಾರೆ. ಅವ್ರಿಗೆ ಪೇಮೆಂಟ್ ಇನ್ ಬರ್ಡನ್ ಆಗ್ತಿದೆ, ನನಗೆ ಆಗ್ತಿಲ್ಲ. ಬಟ್ ತಕ್ಷಣಕ್ಕೆ ಯಾರು ಬರ್ಲಿಲ್ವಾ? ಅಯ್ಯೋ, ಮುಂದೆ ಪ್ರಾಜೆಕ್ಟ್ ಸಿಗ್ಬೇಕು ಅಂದ್ರೆ ಯೋಚನೆ ಮಾಡಿ ಅಂತಾನು ಬಂದಿದೆ ಸರ್. ಹಂಗೆ ಎಲ್ಲ ಆರ್ಟಿಸ್ಟ್ಗಳನ್ನ ದಬಾಯಿಸೋದು. ಭರವಸೆ ಇದೆ ಅಂತ ಕಾಯ್ತೀರಾ? 101% ನಾನು ಕಂಟಿನ್ಯೂ ಮಾಡಲ್ಲ. ಹಾಫ್ ಅನ್ ಅವರ್ ಕ್ಯಾಮ್ರಾ ಮುಂದೆ ನಿಂತಿಕ್ಕೆ 1 ರೂಪಾಯಿನೂ ಮೈನಸ್ ಮಾಡ್ತೀನಿ, ಯೋಚನೆ ಮಾಡು ಅಂತ ಆವಾಜ್ ಹಾಕಿದ್ರು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ನೀವು ನೋಡ್ತಿದ್ದೀರಾ ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋರ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆ ಇದುವರೆಗೆ ನೀವು ನೋಡಿದ್ದ ಹರಿಕಥೆಗಿಂತ ವಿಭಿನ್ನವಾಗಿರುತ್ತೆ. ಈ ಕಥೆ ತುಂಬ ಜನಕ್ಕೆ ಆ ವಿಡಿಯೋ ಬಂದ ತಕ್ಷಣ ಅರ್ಥ ಆಗಿದೆ, ಆದರೆ ಇನ್ ಡೆಪ್ತ್ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ? ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್. ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದ್ದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಿಸಿ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ, ಇವತ್ತಿಗೆ ಎಕ್ಸಾಕ್ಟ್ 6ನೇ ದಿವಸಕ್ಕೆ ಮುಂಚೆ 6 ದಿನಗಳ ಹಿಂದೆ ಅವರೊಂದು ವಿಡಿಯೋ ಹಾಕ್ತಾರೆ ಸೋಷಿಯಲ್ ಮೀಡಿಯಾಗೆ. ದೊಡ್ಡ ಮಟ್ಟದಲ್ಲಿ ವೈರಲ್ ಆಗುತ್ತೆ. ತುಂಬಾ ಜನ ಕನ್ಸರ್ನ್ ತೋರಿಸ್ತಾರೆ, ತುಂಬಾ ಜನ ಅವ್ರಿಗೆ ಒಂದಷ್ಟು ಕಮೆಂಟ್ಗಳನ್ನು ಹಾಕ್ತಾರೆ, ತುಂಬಾ ಜನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನು ಶೇರ್ ಮಾಡ್ತಾರೆ. ಫೈನಲಿ ಎಕ್ಸಾಕ್ಟ್ಲಿ ಆಗಿದ್ದಾದ್ರೂ ಏನ್ ನಡೀತು ಅಂತ ಹೇಳೋದಕ್ಕೆ ಅವರೇ ಬಂದು ಕೂತಿದ್ದಾರೆ. ಅದು ಇವತ್ತಿನ ಹರಿಕಥೆಯ ಸ್ಪೆಷಲ್. ಹಾಗಾದ್ರೆ ಯಾರು? ನನ್ನ ಜೊತೆ ಅಮ್ಮ ಮಗಳಿದ್ದಾರೆ. ಮಗಳು ಕಿರುತೆರೆಯಲ್ಲಿ ಬಾಲ ಕಲಾವಿದೆ, ಸಖತ್ ಫೇಮಸ್ ಕಲಾವಿದೆ, ಅನುಮಾನನೇ ಇಲ್ಲ. ಕ್ಯೂಟ್ ಸ್ಮೈಲ್, ಕ್ಯೂಟ್ ಮಾತು, ಕ್ಯೂಟ್ ಅಭಿನಯ, ಆಕ್ಟಿಂಗ್ ಎಲ್ಲದರಲ್ಲೂ ಕೂಡ ಆಕೆ ಸೈ ಅನಿಸ್ಕೊಂಡಂಥ ಕಲಾವಿದೆ. ಆಕೆಗೆ ಹೀಗಾಗೋಯ್ತಾ ಅಂತ ವಿಡಿಯೋ ನೋಡಿದವ್ರು ಯಾರಿಗೆ ಆಗಲಿ ಆಶ್ಚರ್ಯ ಆಗುತ್ತೆ ಮತ್ತು ಬೇಜಾರು ಕೂಡ ಆಗುತ್ತೆ. ಆ ವಿಡಿಯೋ ಶೇರ್ ಮಾಡಿದ್ದು ಅವರ ತಾಯಿ ಇನ್ಸ್ಟಾಗ್ರಾಮ್ ಪೇಜ್. ನಮ್ಮ ಜೊತೆ ಇದ್ದಾರೆ ಪ್ರಿಯಾ. ನಮಸ್ಕಾರ. ನಮಸ್ತೆ ಸರ್. ಮತ್ತು ಅವರ ಮಗಳು, ಅವ್ಳಿಗೆ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ, ಆದರೆ ಅಮ್ಮ ಕರ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಬಂದು ಕೂತ್ ಮಾತಾಡ್ತಿದ್ದೀನಿ ನಾನು ಅಂತ ನಿಶು ಯೋಚನೆ ಮಾಡ್ತಿದ್ದ. ಹಾಯ್ ನಿಶು. ಹಾಯ್. ಹೌ ಆರ್ ಯು ಡೂಯಿಂಗ್? ಐ ಆಮ್ ಫೈನ್. ನೀನ್ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿದ್ಯಾ? ಮಾಡಿದೆ. ಓಕೆ. ಏನು ಓದ್ತಿರೋದು ನೀನು? ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ. ಸೊ ನಿನಗೆ ಓದೋದು ಇಷ್ಟನಾ ಶೂಟಿಂಗ್ ಇಷ್ಟ? ಓದೋದು ಇಷ್ಟ. ಬಟ್ ನೀ ಶೂಟಿಂಗೂ ಮಾಡ್ತೀಯ ಅಲ್ವಾ? ಸೊ ಹೆಕ್ಟಿಕ್ ಅಲ್ಲ? ಹೆಂಗ್ ಮ್ಯಾನೇಜ್ ಮಾಡ್ತೀಯಾ? ಪ್ರಿನ್ಸಿಪಲ್ ಸರ್ ರಜೆ ಕೊಡ್ತಾರೆ. ಸೊ ಎಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ. ಅಮ್ಮ ಎಷ್ಟು ಸಪೋರ್ಟ್ ಮಾಡ್ತಾರೆ ನಿಮಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ. ಓಕೆ. ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ. ಆಟ ಆಡುವಾಗೆಲ್ಲ ರಿಷು ಬಾ ನನ್ನ ಜೊತೆ ಆಟ ಆಡು ಅಂತಾರೆ. ಓಕೆ. ಇವ್ರು ಎಂಜಾಯ್. ಅಮ್ಮನ ಹೆಸರೇನು? ಪ್ರಿಯಾ. ನೀನೇನಂತ ಕರಿತೀಯ? ಪಿಲ್ಲು. ಚೆನ್ನಾಗಿದೆ. ಅಮ್ಮ ನೀನೇನಂತ ಕರೀತಾರೆ? ನಿಶು. ಇನ್ಯಾವುದು ಪೆಟ್ ನೇಮ್ ಇಲ್ವಾ? ಇದೆ. ಏನಂತ ಇದೆ? ಮಿನ್ನು, ಟಿಂಕು. ಮಿನ್ನು, ಟಿಂಕು. ಆಮೇಲೆ ಡೋಕ್ಲಾ. ಓಕೆ. ಅಮ್ಮ ಕೋಪ ಬಂದ್ರೆ ಏನಂತ ಕರೀತಾರೆ ನಿನ್ನ? ಆವಾಜ್ ಆಗ್ತೀನಲ್ಲ. ಏನಂತ ಬೈತಾರೆ? ಬಾಯಿಲಿ ಕುತ್ಕ ಸುಮ್ಮನೆ ಬರೀ ಹೋಮ್ವರ್ಕು ಓದು ಅಂತ ಹೇಳ್ತಾರೆ. ಎಲ್ಲಾರ ಮನೆಯಲ್ಲಿ ಇರೋ ಥರಾನೇ ಇವ್ರ ಮನೆಯ ಅಮ್ಮ ಮಗಳು. ಅವಳಿಗೆ 7 ವರ್ಷ. ಇವಾಗ ಓದ್ತಾ ಇರುವಂಥ ಹುಡುಗಿ, ಬ್ರಿಲಿಯಂಟ್ ಸ್ಟೂಡೆಂಟ್. ಜೊತೆಗೆ ಕಲೆ ಇದೆ ಆಕೆ ಹತ್ರ. ಹಾಗಾಗಿ ಮೋಸ್ಟ್ ಡಿಮ್ಯಾಂಡಿಂಗ್ ಬಾಲ ಕಲಾವಿದೆ. ಅದು ಟೆಲಿವಿಷನ್ ಆಗಲಿ ಅಥವಾ ಸಿನಿಮಾ ಆಗಲಿ. ಇವತ್ತು ಒಂದು ಕ್ಷಣ ಬ್ಯುಸಿನ ಪಕ್ಕಕ್ಕಿಟ್ಟು ನಮ್ಮ ಸ್ಟುಡಿಯೋಗೆ ಬಂದು ಶೋ ಮಾಡ್ತಿದ್ದೀವಿ. ಅದರ್ವೈಸ್ ಹೆಕ್ಟಿಕ್ ಇದೆ.
ಲೆಟ್ಸ್ ಗೋ. ಅವರಮ್ಮ ಪ್ರಿಯಾ ಅವ್ರ ಜೊತೆ ಇದ್ದಾರೆ. ಪ್ರಿಯಾ, ಮಾಸ್ಕ್ ತೆಗಿಬೋದಾ? ಇಲ್ಲ, ವೈ? ನನ್ನ ಕಂಫರ್ಟ್ ಝೋನ್. ರೆಸ್ಪೆಕ್ಟ್ ಮಾ, ತೊಂದರೆ ಇಲ್ಲ. ಪ್ರಿಯಾ, ಒಂದು ವಿಡಿಯೋ ಹಾಕ್ತೀರಾ ನೀವು? ಹೌದು. ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಹೌದು. ಏನಾಯ್ತಪ್ಪ ಅನ್ನೋ ಅಷ್ಟರ ಮಟ್ಟಿಗೆ? ಹೌದು. ಎಕ್ಸಾಕ್ಟ್ಲಿ ಏನು ವಿಡಿಯೋ ಅದು? ಸೊ ಆ ವಿಡಿಯೋ ಬಂದು ನಾನು ನಿಶು ಡೇ 1 ಏನು ಸ್ಟ್ರಗಲಿಂಗ್ ಮಾಡಿರ್ತಾಳೆ ಅದನ್ನ ಒಂದು ನಾನು ಶೇರ್ ಮಾಡ್ಕೊಂಡಿರ್ತೀನಿ. ಸರ್ ಇಲ್ಲ ಮಾರ್ನಿಂಗ್ ಇವರೇ ಫೋನ್ ಮಾಡಿ ಹೇಳಿದಾರೆ ನಿನಗೆ ಮಧ್ಯಾಹ್ನ 2 ಗಂಟೆಗೆ ಶೂಟ್ ಇದೆ ಅಂತ. ಕಾಲ್ ರೆಕಾರ್ಡ್ ತಗಸ್ರಿ ಕಾಲ್ ರೆಕಾರ್ಡ್. 2 PM को शूट है, तुम आओ बोला है, सच में बोला है, डोंट लाई. बोला है ना? मेरे सर listen, then I don't know, they did not even said you don't have shoot. I am only calling, I am only asking sir. ನಾನು ಅದು ಪ್ರೊಡ್ಯೂಸರ್ ಮತ್ತು ಪ್ರೊಡಕ್ಷನ್ ಟೀಮಿಗೋಸ್ಕರನೇ ನಾನು ಅದು ಪರ್ಟಿಕ್ಯುಲರ್ ಆಗಿ ಶೇರ್ ಮಾಡ್ಕೊಂಡಿದ್ದೆ, ಅವರಿಗೆ ಅರ್ಥ ಆಗಲಿ ಅಂತ. ಬಟ್ ನಾನು ಇದನ್ನ ಯಾರ ಮೇಲೆ ಯಾವ ಚಾನೆಲ್ಗೆ ಬ್ಲೇಮ್ ಆಗಲಿ ಅಂತ ಆ ಥರ ನನ್ನ ಮೈಂಡಲ್ಲಿ ಯಾವ ರೀತಿನೂ ಇರಲಿಲ್ಲ. ಸೊ ನಾನು 24th and 25th ಶೂಟಿಂಗ್ ಹೋಗಿರ್ತೀನಿ. ನನಗೆ ಕಾಲ್ ಬಂದಿರುತ್ತೆ, ನಿಮಗೆ ಶೂಟ್ ಇದೆ ಅಂತ. ನಾನು 24th ಹೋಗಿರ್ತೀನಿ. ಡೇ ಫುಲ್ ಶೂಟಿಂಗ್ ನಡೀತಾ ಇರುತ್ತೆ. ಬಟ್ ಇವಳಿಗೆ ಆಫ್ಟರ್ನೂನ್ ಕರೀತಾರೆ ಶೂಟ್ ಇದೆ ಅಂತ. ಒಂದು ಸೀನ್ ನಡೀತು, ಜಸ್ಟ್ 2 minutes ಅಷ್ಟೇ. ನಾನು ನನ್ನ ಮಗಳನ್ನ ಕೇಳಿದೆ ಏನ್ ಸೀನು ಅಂತ. ಡ್ರಾಯಿಂಗ್ ಸೀನ್ ಅಂದ್ಲು. ಜಸ್ಟ್ 2 minutes ಅಲ್ಲಿ ಅದು ಓವರ್ ಆಗಿದೆ ಸೀನು. ಓಕೆ, ನೆಕ್ಸ್ಟ್ ಶಾರ್ಟಿಂಗ್ ನಮ್ಮನ್ನು ಕರೀಲಿಲ್ಲ. ಬೈ 8 and 9 ನಂಗೆ ಪ್ಯಾಕಪ್ ಆಯ್ತು. ನನಗೆ ಪ್ಯಾಕಪ್ ಇಂದ ಇನ್ಫಾರ್ಮೇಶನ್ ಇಲ್ಲ. ಸೊ ನಾನು ಅಲ್ಲಿ ಸುಮ್ಮನೆ ಕೂತಿದ್ದೀನಿ. ಐ ಆಮ್ ವೇಸ್ಟ್ ಅಲ್ಲಿ. ನನಗೆ ಅಲ್ಲಿ ರೆಸ್ಪೆಕ್ಟೇ ಇರ್ಲಿಲ್ಲ. ಯಾಕೆಂದ್ರೆ ಅವ್ರ ಮೈಂಡಲ್ಲಿ ಆಲ್ರೆಡಿ ರಿಪ್ಲೇಸ್ ಅನ್ನೋದು ಇತ್ತು. ಯಾವ್ದೋ ಒಂದು ಹುಡುಗ ಬಂದ, ನಮ್ ಪ್ಯಾಕಪ್ ಆಗಿದೆ, ಏನಕ್ಕೆ ಇಲ್ಲೇ ಕೂತಿದ್ದೀರಾ, ನನಗೆ ಇನ್ಫಾರ್ಮೇಶನ್ ಇಲ್ಲ ಪ್ಯಾಕಪ್ ಆಗಿದೆ ಅಂತ. ಸೊ ಯೂಶುವಲಿ ನಾನು ಹೋದೆ. ಅಂಡ್ ನೆಕ್ಸ್ಟ್ ಡೇ ನನಗೆ ಮೆಸೇಜ್ ಬಂತು, ಮಾರ್ನಿಂಗ್ 7 o'clock ಕಾಲ್ ಶೀಟ್ ಇದೆ ಅಂತ. ಓಕೆ, ನಾನು 6 o'clock ಎದ್ದು ರೆಡಿ ಆಗಿದ್ದೆ. ಅಂಡ್ ದೆನ್ ಕಾಲ್ ಬಂತು, ನಿಮಗೆ 2 o'clock ಕಾಲ್ ಶೀಟ್ ಇದೆ ಅಂತ. ಓಕೆ ಫೈನ್, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೋತೀನಿ ಅಂತ ಅಂದೆ. ಅದ್ರ ಬಿಟ್ವೀನ್ ನನಗೆ ಒಂದು ಕಾಲ್ ಬರುತ್ತೆ, ಪ್ರೊಡಕ್ಷನ್ ಕಡೆಯಿಂದಾನೇ ಕಾಲ್ ಬರುತ್ತೆ. ಐ ಆಮ್ ಮಿಸ್ಸಿಂಗ್ ಖುಷಿ ಅಂತಾರೆ. ಏನಕ್ಕೆ ನೀವು ಮಿಸ್ ಮಾಡ್ಕೋತಿದ್ದೀರಾ? ನನಗೆ 2 o'clock ಕಾಲ್ ಶೀಟ್ ಇದೆ. ಯಾವತ್ತೂ ಬಂದಿಲ್ಲ ನನಗೆ ಕಾಲು, ಅವತ್ ಬಂತು. ಸೊ ಓಕೆ ಫೈನ್. ನನಗೆ ಸಡನ್ಲಿ ಶಾಕ್, ಏನಕ್ಕೆ ಮಿಸ್ಸಿಂಗ್ ಖುಷಿ? ನಾನು ಬಂದಿದ್ದೀನಿ ತಾನೆ ಶೂಟಿಂಗಿಗೆ. ಹೌದು. ನನಗೆ 2 o'clock ಕಾಲ್ ಶೀಟ್ ಇದೆ, ನಾನು ಬರ್ತಿದ್ದೀನಿ ಅಂತ ಹೇಳ್ದೆ. ಅಂಡ್ ದೆನ್ ನನಗೆ ಅಲ್ಲಿ ಮೇನ್ ಡೈರೆಕ್ಟರ್ದೇ ಕಾಲ್ ಬರುತ್ತೆ. ಅವ್ರು ನಿಶುಗೆ ಡೇ 1 ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಅಂಡ್ ಪ್ರಾಮಿಸ್ ಮಾಡಿದ್ದಾರೆ ನಾನು ಅವಳನ್ನ ರಿಪ್ಲೇಸ್ ಮಾಡಲ್ಲ. ಈ ಸೀರಿಯಲ್ ಮುಗಿಯೋವರೆಗೂ ನಿಶುನ ರಿಪ್ಲೇಸ್ ಮಾಡೋಂಥವ್ರು ಯಾರು ಇಲ್ಲ ಅಂತಾನು ಪ್ರಾಮಿಸ್ ಮಾಡಿದ್ರು. ಅವ್ರು ಕಾಲ್ ಮಾಡ್ತಾರೆ, ಏನಿದು ರಿಪ್ಲೇಸ್ಮೆಂಟ್ ಅಂತೆ ಅಂತ. ಸರ್ ನನಗೆ 2 o'clock ಕಾಲ್ ಶೀಟ್ ಇದೆ ಸರ್, ಯಾವ ರಿಪ್ಲೇಸ್ಮೆಂಟ್ ಏನು ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ನೀನ್ ಬಾ ಅಂತ ಕರೆದ್ರು. ನಾನ್ ಮ್ಯಾನೇಜರಿಗೆ ಕಾಲ್ ಮಾಡಿದೆ, ಸರ್ 2 o'clock ಕಾಲ್ ಶೀಟ್ ಅಲ್ವಾ ಸರ್, ನನಗೆ ಡೈರೆಕ್ಟರ್ ಸರ್ ರಿಪ್ಲೇಸ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ ಏನು ಅಂತ ನಾನು ಕೇಳಿದೆ. ಸೊ ಅವ್ರು ಹೇಳ್ತಾರೆ, ಇಲ್ಲ ಡೈರೆಕ್ಟರೇ ನಮಗೆ ಹೇಳಿದ್ದಾರೆ ನೀವು ಈ ಸ್ಪಾಟ್ ಹತ್ರ ಬರಂಗಿಲ್ಲ ಅಂತ. ನನಗೆ ಕನ್ಫ್ಯೂಷನ್ ಮಾಡ್ತಿದ್ದಾರೆ. ಡೈರೆಕ್ಟರ್ ಹೇಳ್ತಾರೆ ಬಾ ಅಂತಾರೆ, ಮ್ಯಾನೇಜರ್ ಹೇಳ್ತಾರೆ ಬರ್ಬೇಡ ಅಂತ. ಸರ್ ಏನಕ್ಕೆ ಬರಬಾರ್ದು, ನನಗೆ ಕಾಲ್ ಶೀಟ್ ಇದೆ ತಾನೆ, ನಾನು ಬರ್ತೀನಿ ಅಂತ ಅಂದೆ. ಇಲ್ಲ ನೀನು ಇಲ್ಲಿ ಬರಂಗೇ ಇಲ್ಲ, ನಾವ್ ಹೇಳ್ದಾಗ ಬಾ ಅಂತ ಅಂದ್ರು. ನಾನು ಆದ್ರೂ ನಾನು ಆಟೋ ಮಾಡ್ಕೊಂಡು ಹೋದೆ. ಡೈರೆಕ್ಟರ್ ನನಗೆ ಕ್ಯಾಬ್ ಕಳಿಸ್ತೀನಿ ಅಂದ್ರೆ 1 hour ವೆಯ್ಟ್ ಮಾಡಿದೆ, ನನಗೆ ಅವ್ರು ಕ್ಯಾಬ್ ಕಳಿಸಿಲ್ಲ. ಸ್ಪಾಟ್ ಹತ್ರ ಹೋದೆ. ಮೇನ್ ಶೂಟ್ ನಡೆಯುತ್ತಲ್ಲ ಅಲ್ಲಿ ಅವತ್ತು ನಡೀತಿರ್ಲಿಲ್ಲ, ಪಕ್ಕದ ಹೌಸಲ್ಲಿ ನಡೀತಿತ್ತು. ನಂದು ಶೂಟ್ ನಡೀತಲ್ಲ ಆ ಪ್ಲೇಸಲ್ಲಿ ಹೋದೆ. ಎಲ್ಲ ಆರ್ಟಿಸ್ಟ್ಗೂ ಅಲ್ಲಿ ವ್ಯವಸ್ಥೆ ಮಾಡಿ ಕೊಟ್ಟಿರ್ತಾರೆ. ಎಲ್ಲಾರು ಡಲ್ ಮುಖ, ಎಲ್ಲಾರ ಫೇಸ್ ನೋಡ್ತಿದ್ದೀನಿ. ನನ್ಗೆ ಒಂಥರ ನೋಡ್ತಿದ್ದಾರೆ, ಯಾಕೆ ಪ್ರಿಯಾ ಅಂತ. ನನಗೆ ಅಲ್ಲಿ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಅಂಡ್ ದೆನ್ ನಾನು ಮೇನ್ ಮ್ಯಾಮ್ ಹತ್ರ ಹೋದೆ, ಮಾತಾಡ್ತಿದ್ದೆ ಹಂಗೇನೆ. ಅಂದ್ರೆ ಅಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಅವ್ರ ಹತ್ರ ಹೋದೆ. ಪ್ರಿಯಾ ಆಲ್ರೆಡಿ ಬೇರೆದು ಶೂಟ್ ನಡೀತಿದೆ, ಅಲ್ಲಿ ಹೋಗಿ ನೋಡು ನಿನಗೆ ಅರ್ಥ ಆಗುತ್ತೆ. ಸೊ ಇನ್ನೊಂದು ಕಿಡ್ ರಿಪ್ಲೇಸ್ ಆಗಿದೆ, ಆಲ್ರೆಡಿ ರಿಪ್ಲೇಸ್ ಆಗಿದೆ. ಅವ್ರಿಗಿದು ಶೂಟಿಂಗು ನಡೀತಾ ಇತ್ತು. ಸೊ ಓಕೆ ಮ್ಯಾಮ್ ಫೈನ್ ಅಂತ ಅಂದೆ. ಬಟ್ ನನಗೆ ಮೇನ್ ಡೈರೆಕ್ಟರು ಇನ್ನೂ ಬಂದಿಲ್ಲ ಅಂತ ಹೇಳಿದ್ದಾರೆ. ಕಾಲ್ ಬಂದಿತ್ತು, ಅವ್ರು ಬಂದಾಗ ನಾನು ಹೋಗ್ತೀನಿ. ಇಲ್ಲ ಪ್ರಿಯಾ, ನೀನ್ ಅನ್ಕೊಂಡಿರೋ ತರ ಇಲ್ಲ, ಮೇನ್ ಡೈರೆಕ್ಟರ್ ಆಲ್ರೆಡಿ ಅಲ್ಲೇ ಇದ್ದಾರೆ, ಬಟ್ ನಿನ್ ಜೊತೆ ಎಲ್ಲ ಇಲ್ಲಿ ಗೇಮ್ ಆಡ್ತಿದ್ದಾರೆ. ಓಕೆ ಫೈನ್, ನಾನು ಹೋದ್ರೆ ನನ್ನ ಯಾರು ಮಾತಾಡ್ಸೋರು ಇಲ್ಲ, ಏನ್ ಕೇಳೋರು ಇಲ್ಲ.
ಹೋಗಿ ಕೂತಿದ್ದೆ. ಅದಕ್ಕಿಂತ ಬಿಫೋರ್ ಪ್ರೊಡ್ಯೂಸರಿಗೆ ಕಾಲ್ ಮಾಡಿದೆ, ಮ್ಯಾಮ್ ನಂದು ಕಾಲ್ ಶೀಟ್ ಇದೆ 2 o'clock ಬಟ್ ನನಗಿಲ್ಲಿ ರಿಪ್ಲೇಸ್ಮೆಂಟ್ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ನಾನು ಕೇಳಿದ್ರೆ ಪ್ರೊಡ್ಯೂಸರು ಲೈಕ್ ಹೌದಾ ನಿಮಗೆ ಇವಾಗ ಕಾಲ್ ಬಂತಾ, ಯಾವ ರಿಪ್ಲೇಸ್ಮೆಂಟು ನನಗೆ ಗೊತ್ತೇ ಇಲ್ಲ. ಹೌದಾ ಮ್ಯಾಮ್, ಸರಿ ಆಯ್ತು ಮ್ಯಾಮ್, ನಾನು ಅಲ್ಲಿಗೆ ಹೋಗಿ ಮಾತಾಡ್ತೀನಿ ಅಂತ ಅಂದೆ. ಸೊ ಅಲ್ಲಿ ಹೋದೆ. ಪ್ರೊಡ್ಯೂಸರ್ ಲೇಡಿ ಶೀಸ್ ಎ ಕನ್ನಡ ಪ್ರೊಡ್ಯೂಸರ್, ಪಿಕ್ಸೆಲ್ ಪಿಕ್ಚರ್ ಪ್ರೊಡಕ್ಷನ್, ಪ್ರಶಾಂತಿ ನೇಮ್. ಸೊ ದೆನ್ ನಾನು ಹೋದೆ ಅಲ್ಲಿ ನನಗೆ ಯಾರು ಕಾಲ್ ಮಾಡಿ ಕರೆದ್ರು ಡೈರೆಕ್ಟರ್, ಅವ್ರು ಕೂತಿದ್ರು. ಅವ್ರು ನನಗೆ ಏನ್ ಹೇಳಿದ್ರು, ನಾನು ಜಸ್ಟ್ ಈಗ ಬಂದೆ ಅಂತ, ಬಟ್ ಅವ್ರು ಆಲ್ರೆಡಿ ಅಲ್ಲಿ ಬಂದಿದ್ರು. ಓಕೆ ರಿಲ್ಯಾಕ್ಸ್ ಮಾಡು, ನಾವು ಮಾತಾಡೋಣ ಅಂತ ಅಂದ್ರು. ನಾನು 1 hour ವೇಟ್ ಮಾಡಿದೆ, 2 hour ವೇಟ್ ಮಾಡಿದೆ. ಪ್ರೊಡ್ಯೂಸರು ಮೇಲೆ ಕರೆದ್ರು ನನಗೆ ಬನ್ನಿ ಅಂತ. ಪೇಮೆಂಟ್ ಲೆಕ್ಕ ಹಾಕ್ತಾ ಇದ್ರು. ನನಗೆ ಗೊತ್ತಿಲ್ಲ ಏನಕ್ಕೆ ಲೆಕ್ಕ ಹಾಕ್ತಿದ್ದಾರೆ, ಮೇ ಬಿ ಕ್ಲಿಯರ್ ಮಾಡ್ತಾರೆ ಆಮೇಲೆ ಶೂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡೆ. ದೆನ್ ಲಂಚ್ ಬ್ರೇಕ್ ಸಿಕ್ತು. ನಂದೇನಿದೆ ನಾನು ಅದನ್ನ ಪೇಮೆಂಟ್ ನಾವು ಕೌಂಟ್ ಮಾಡ್ಕೊತಾ ಇದ್ವಿ. ಲಂಚ್ ಬ್ರೇಕ್ ಅಂದ್ರು. ನನಗೆ ಲಂಚ್ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಸರ್. ನನಗೆ ಆಲ್ರೆಡಿ ಗೊತ್ತಿತ್ತು ಅಲ್ಲಿ ರಿಪ್ಲೇಸ್ ಆಗಿದೆ ಅಂತ. ಹಿಂಸೆ ಮಾಡಿದ್ರು, ನಾವು ಮಾಡಿಲ್ಲ. ನಾನು ನಿಶು ಸೈಡಲ್ಲಿ ಹೋಗಿ ಲಂಚ್ ಮಾಡ್ಕೊಂಡ್ವಿ. ಬಟ್ ಆ ಟೈಮಲ್ಲಿ ನಾನು ಅಳ್ತಿದ್ದೆ. ತುಂಬಾ ಜನ ಅದನ್ನ ಅಬ್ಸರ್ವ್ ಮಾಡಿದ್ದಾರೆ, ನೋಡಿದ್ದಾರೆ. ಎಲ್ಲರಿಗೂ ಗೊತ್ತಾಗಿದೆ ಆಲ್ರೆಡಿ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿದೆ ನಿಶುದು ಅಂತ. ಅಂಡ್ ದೆನ್ ವಾಪಸ್ಸು ನಾನು ಲಂಚ್ ಮುಗಿಸ್ಕೊಂಡು ಸ್ಪಾಟ್ ಹತ್ರ ಹೋದೆ. ಸ್ಟಾರ್ಟ್ ಆಯ್ತು ಶೂಟು. ಎಲ್ಲಾರು ನಿಂತಿದ್ರು, ಪ್ರತಿಯೊಂದು ಆರ್ಟಿಸ್ಟ್ ಇದ್ರು, ಒನ್ ಡೇ ಆರ್ಟಿಸ್ಟ್ ಇದ್ರು, ಎಲ್ಲಾರು ಇದ್ರು. ಸೊ ನನ್ಗೆ ಪ್ರೊಡ್ಯೂಸರ್ ಕರೆದ್ರು, ಪ್ರಿಯಾ ಬನ್ನಿ ಇಲ್ಲಿ ಮಾತಾಡ್ಬೇಕು ಅಂತ. ನಾನು ಹೇಳ್ದೆ, ಮ್ಯಾಮ್ ನನಗೇನ ನಡೀತಿದೆ ಎಲ್ಲಾರ ಮುಂದೆನೂ ಹೇಳಿ ಅಂತ ಅಂದೆ. ಇಲ್ಲ ಸಪ್ರೇಟ್ ಬನ್ನಿ ಅಂತ ಅಂದ್ರು. ಮ್ಯಾಮ್ ನಾನು ಸಪ್ರೇಟ್ ಬರಲ್ಲ, ನನಗೇನ್ ನಡೀತಿದೆ ಎಲ್ಲಾರ ಮುಂದೆ ನೀವು ಹೇಳಿ ಅಂತ ಅಂದೆ. ಆ ಒಂದು ಕ್ಲಿಪ್ ನ ನಾನು ಆಲ್ರೆಡಿ ರೀಲ್ಸ್ ಅಲ್ಲಿ ಹಾಕಿದೀನಿ, ಸ್ಮಾಲ್ ಕ್ಲಿಪ್ ನ. ಎಲ್ಲಾರ ಮುಂದೆ ಕ್ವಶನ್ ಕೇಳ್ದೆ ನಾನು. ಅವತ್ತ ವಿಡಿಯೋ ಏನಾದ್ರು ಮಾಡ್ಕೊಂಡಿಲ್ಲ ಅಂದಿದ್ರೆ ಇವತ್ತು ನನ್ ಮೇಲೆ ಅವ್ರು ಏನ್ ಬ್ಲೇಮ್ ಮಾಡ್ತಿದ್ರು ನನಗೆ ಗೊತ್ತು. ಏನಕ್ಕೆ ಇನ್ಫಾರ್ಮೇಶನ್ ಇಲ್ದಲೆ ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಏನಂತ ನಾನು ಏನು ಪ್ರಾಬ್ಲಮೇ ಇಲ್ಲ ಅಂದೆ ಮ್ಯಾಮ್, ಏನು ಪ್ರಾಬ್ಲಮೇ ಇಲ್ಲ ನನಗೆ. ಸರ್ಗೂ ಹೇಳಿದೀನಿ ನಾನು 20th ವರೆಗೂ ಇರ್ತೀನಿ ಅಂತ. ಹೆಂಗ್ ರಿಪ್ಲೇಸ್ ಮಾಡ್ತಿದ್ದೀರಾ ನೀವು? ಈ ಹುಡುಗಿ ಕರೆಂಟ್ ಶಾಕ್ ಓಡಿಸಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ಸಿ ವಿಡಿಯೋದಲ್ಲಿ ಅದನ್ನ ಹೇಳಿದಿರಾ ಅಲ್ವಾ ನೀವು? ಹೌದು, ವಿತೌಟ್ ಇನ್ಫಾರ್ಮೇಶನ್ ನೀವು ಹೆಂಗ್ ರಿಪ್ಲೇಸ್ಮೆಂಟ್ ಮಾಡಿದ್ರಿ ಅಂತ ನಾನು ಅಲ್ಲಿ ಕೇಳಿದ್ದೀನಿ. ಇವಾಗ ಜನಗಳಿಗೆ ಬಾಯಿಯಲ್ಲಿ ಹೇಳಿದ್ರೆ ಸರ್ ನಂಬಿಕೆ ಬರಲ್ಲ. ಅವ್ರು ನನ್ ಮೇಲೆ ನಾಳೆ ದಿನ ಅವ್ರು ಏನಾದ್ರು ಹೇಳ್ಬೋದು, ಇಲ್ಲ ಅವರೇ ಹೇಳಿದ್ರು ರಿಪ್ಲೇಸ್ಮೆಂಟ್ಗೆ ಅದು ಇದು ಅಂತಾನು ಹೇಳ್ಬೋದು. ಅದನ್ನ ನಾನು ಮುಂದೆ ಆಡಿಯೋ ಕ್ಲಿಪ್ಸ್ ಎಲ್ಲ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಸೊ ಅವರು ನನ್ ಕೇಳ್ದ ವಿತೌಟ್ ಇನ್ಫಾರ್ಮೇಶನ್ ನೀವು ಹೆಂಗ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರಿ ಅಂತ. ಅವ್ರು ಹೇಳ್ತಾರೆ ನೀವೇ ಅಲ್ವಾ ಹೇಳಿದ್ದು ಅಂತ. ಮ್ಯಾಮ್ ಅದಕ್ಕಿಂತ ಬಿಫೋರ್ ನಮ್ ನಿಶುಗೆ ಈ ಶೆಡ್ಯೂಲ್ ಅಲ್ಲ, ಅದಕ್ಕಿಂತ ಬಿಫೋರ್ ನಮ್ ನಿಶುಗೆ ಹುಷಾರಿರಲ್ಲ 3 ದಿನ. ಫಸ್ಟ್ ಡೇ ಫುಲ್ ಡೇ ಶೂಟ್ ಮಾಡ್ತಾಳೆ, ಈವ್ನಿಂಗ್ ಇವಳು ಹುಷಾರ್ ತಪ್ತಾಳೆ. ರಿಕ್ವೆಸ್ಟ್ ಮಾಡ್ಕೊಂಡ್ರು, ಮ್ಯಾಮ್ ಇದೊಂದು ಶೆಡ್ಯೂಲ್ದು ನೀವು ಮುಗಿಸ್ಕೊಂಡು ಹೋಗಿ, ಅದೇನಿದೆ ಹಾಸ್ಪಿಟಲ್ದು ತೋರಿಸ್ಕೊಳ್ಳಿ, ನೋಡೋಣ ನೆಕ್ಸ್ಟ್ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ ಲೇಟ್ ಆಗಿ ಬನ್ನಿ, ಅವಳದೇ ಇಂಪಾರ್ಟೆಂಟ್ ಸೀನ್ ಇದೆ ಅಂತ ಅಂದ್ರು. ಅವತ್ತು ಲಾಸ್ಟ್ ಕ್ಲೋಸ್ ಅಪ್ ಇವಳು ಇಟ್ಕೊಂಡಿದ್ರು 10 o'clock. ನೆಕ್ಸ್ಟ್ ಡೇ ನಾನು ಹುಷಾರ್ ತಪ್ಪಿದ್ಲಿ ಇವಳು. ಅರ್ಧ ರಾತ್ರಿ 3:30-4 ಗಂಟೆಗೆ ಡ್ರೈವರಿಗೆ ಕಾಲ್ ಮಾಡಿದೆ, ತುಂಬಾ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ. ಡ್ರೈವರ್ ಇಮಿಡಿಯೇಟ್ ಬಂದ ಸರ್, ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. 102 ಫೀವರ್ ಇತ್ತು ಇವಳಿಗೆ. ಸೊ ದೆನ್ ಅಲ್ಲಿಂದ ಬಂದು ಅವಳದೇನಿದೆ ಮೆಡಿಕೇಶನ್ ಹಾಕ್ತೆ. ಆಮೇಲೆ ಕಾಲ್ ಬಂತು, ಸರ್ ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ, ಅಲ್ಲಿ ಹೋಟೆಲಲ್ಲಿ ಫುಲ್ ಲೂಸ್ ಮೋಷನ್ ಮಾಡ್ಕೊಂಡಿದ್ದಾಳೆ. 30-40 ಸತಿ ಅವತ್ತು ಲೂಸ್ ಮೋಷನ್ ಆಗಿದೆ ಇವಳಿಗೆ. ಸರ್ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಆಮೇಲೆ ಕರ್ಕೊಬರ್ತೀನಿ ಅಂತ ಹೇಳಿದೆ ನಾನು. ಆಮೇಲೆ ನಾನು ಯೂಶಲಿ ಹೋದೆ, ನಾನು ಸ್ವಲ್ಪ ಲೇಟಾಗಿ ಹೋದೆ. ಅವತ್ತು ಅವರು ರೆಸ್ಟ್ ಮಾಡಿಸ್ತೀನಿ, ಇವಳಿಗೆ ಸಪ್ರೇಟ್ ರೂಮ್ ಕೊಡ್ತೀವಿ, ಇಂಪಾರ್ಟೆಂಟ್ ಇದ್ದಂಗೆ ಮಾತ್ರ ಕರಿತೀವಿ ಅಂತ ಹೇಳಿದ್ರು. ನಂದು ಅಲ್ಲಿ ಡೆಡಿಕೇಶನ್ ಅಷ್ಟು ಹಾರ್ಡ್ ವರ್ಕ್ ಇತ್ತು ಸರ್. ತೀರಾ ಏನು ಸುಸ್ತಾಗಿರಲಿಲ್ಲ ಇವಳು. ಬಟ್ ಏನಂತ ಅಂದರೆ ಅವರು ರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದ್ಕೆ ನಾನು ಹೋಗಿದ್ದೆ. ಅವ್ರು ಬೇಕು ಅಂತ ಅಂದರೆ ಆ ಸೀನ್ನ ಅವಾಯ್ಡ್ ಮಾಡ್ಬೋದಿತ್ತು, ಬಟ್ ಮಾಡಿಲ್ಲ. ಫೈನ್, ಓಕೆ. ನಾನು ಹೋದೆ. ಆ ಥರ ಅವ್ರು ಹೇಳಿದ ನನಗೇನು ಸಪ್ರೇಟ್ ರೂಮ್ ಕೊಟ್ಟಿಲ್ಲ, ಏನೂ ಇಲ್ಲ. ಹೋದ್ರು, AC ರೂಮಲ್ಲಿ ಕೂರಿಸಿದ್ರು. ನಾನು ಓಕೆ ಫೈನ್, ನಾನು ಇನ್ನೇನು ಕೇಳಲಿಲ್ಲ. ಯಾಕೆಂದರೆ ಅವತ್ತು ಹೋಲ್ ಚಿತ್ರಮಂದಿರ್ ಸ್ಟುಡಿಯೋ ಫುಲ್ ಆಗಿತ್ತು, ಅಲ್ಲಿ ಯಾವುದೂ ರೂಮ್ಸ್ ಅವೈಲೇಬಲ್ ಇರಲಿಲ್ಲ. ಸೊ ನಾನು ಏನು ಡಿಮ್ಯಾಂಡ್ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ದೆನ್ ಏನಾಯಿತು ಅಂತಂದರೆ ಇವಳಿಗೆ ಮತ್ತೆ ಶಾರ್ಟಿಗೆ ಕರೆದ್ರು. ಶಾರ್ಟು ಮುಗಿಸ್ಕೊಟ್ಟೆ ಸರ್. ಅವತ್ತು ಅವಳಿಗೆ ಫೀವರ್ ಇತ್ತು ಅಂತಂದ್ರೂ ಮುಗಿಸ್ಕೊಟ್ಟೆ. ಅದ್ರ ನೆಕ್ಸ್ಟ್ ಡೇ ಏನಾಯಿತು ಅಂತಂದರೆ
ನನಗೆ 9 o'clock ಪಿಕಪ್ ಇತ್ತು. ನನಗೆ 9 o'clock ಕಾಲ್ ಬಂತು, ಶೂಟ್ ಇದೆ ಬನ್ನಿ ಅಂತ. ಇಲ್ಲ ಸರ್, ಅವಳು ತುಂಬ ಸುಸ್ತಾಗಿಬಿಟ್ಟಿದ್ದಾಳೆ, ಅವಳು ಬರೋಕ್ಕೂ ನನಗೆ ಆಗ್ತಾ ಇಲ್ಲ, ನಾನು ಹೋಗ್ತೀನಿ ಸರ್ ಪ್ಲೀಸ್ ಇದೊಂದು ಸೀನ್ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದೆ. ಇಲ್ಲ ಮ್ಯಾಮ್, ಇವಳ್ದು ಹಾಫ್ ಆನ್ ಅವರಲ್ಲಿ ಮುಗಿಸ್ಕೋತೀವಿ ಅಂತ ಅಂದರು. 9 to 10:45 ನೋಡಿದೆ, ತಿಂಡಿ ತಿನ್ನಿಸ್ದೆ. ಅಲ್ಲಿ ಹೋಟೆಲಲ್ಲಿ ಇರೋರೆಲ್ಲ ಕೋಆಪ್ರೇಟ್ ಮಾಡಿದ್ರು ಸರ್. ನಾನು ಏನು ಫುಡ್ ಕೇಳಿದೆ ಅದನ್ನು ನನಗೆ ತಂದು ಕೊಟ್ಟರು ಅವರು. ಟ್ರೈ ಮಾಡಿದೆ, ಇವಳೇನು ಅವತ್ತು ಫುಡ್ಡು ತಿಂದಿಲ್ಲ. ಅಲ್ಲಿರೋ ಆರ್ಟಿಸ್ಟ್ ಎಲ್ಲ ನೋಡಿದ್ರು, ಅವ್ರು ಹೇಳಿದ್ರು, ಪ್ರಿಯಾ ಇದು ಯಾಕೋ ಸರಿ ಆಗಲ್ಲ, ನೀನು ಮಗುನ ಕರ್ಕೊಂಡು ಹೋಗು, ರಿಕವರ್ ಆದ್ಮೇಲೆ ಬಾ. ನಾವೇ ಎಷ್ಟೋ ಸತಿ ಹಂಗೆ ಬಿಟ್ಟು ಹೋಗಿದ್ದೀವಿ, ಇಷ್ಟು ತೀರಾ ಏನು ಇಂಪಾರ್ಟೆಂಟ್ ಅಲ್ಲ, ಬೇಕು ಅಂದರೆ ಒಂದು ಸೀನ್ ಅವ್ರು ಅವಾಯ್ಡ್ ಮಾಡ್ಕೊತಾರೆ, ಮಗು ಹೆಲ್ತ್ ಇಂಪಾರ್ಟೆಂಟ್ ಅಂದರು. ಓಕೆ ಮ್ಯಾಮ್ ಫೈನ್. ನಾನು 11:30 ಟಿಕೆಟ್ ಬುಕ್ ಮಾಡಿದೆ. ಬಟ್ ಮ್ಯಾನೇಜರು ಇಮಿಡಿಯೇಟ್ ಹೋಟೆಲ್ ಹತ್ರ ಹುಡಿಕೊಂಡು ಬಂದರು. ನಾನು ಸುಳ್ಳು ಹೇಳ್ತಿದ್ದೀನಿ, ನಿಶು ಹುಷಾರಾಗೇ ಇರ್ಬೋದು ಅಂತ. ಅವರೇ ಕಣ್ಣಾರೆ ನೋಡಿದ್ದಾರೆ ಸರ್. ಕಣ್ಣಾರೆ ನೋಡಿ ಆಮೇಲೆ ಎಲ್ಲರಿಗೂ ಕಾಲ್ ಮಾಡಿದ್ರು, ಇಲ್ಲ ಮಗು ಹುಷಾರಿಲ್ಲ ಅಂತ. ಬಟ್ ಅಲ್ಲಿ ಬಿಟ್ಟಿಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟರಲ್ಲಿ ಮಾಡಿ ಕಳಿಸ್ತೀವಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು. ಓಕೆ ಫೈನ್, ನಾನು ಒಪ್ಕೊಂಡೆ. ನಾನು ಮತ್ತೆ ಶೂಟ್ ಮಾಡಿಸಿದ್ರಿ? ಮತ್ತೆ ಶೂಟ್ ಸರ್, ಮತ್ತೆ ಶೂಟ್ ಮಾಡಿಸಿದ್ದೀನಿ. ಹೋದೆ, ಕರ್ಕೊಂಡು ಹೋದೆ. ಸೊ ಕರ್ಕೊಂಡು ಹೋದ್ಮೇಲೆ ಮತ್ತೆ ಕೂರಿಸಿದ್ರು ಸರ್. ಅವ್ರು ಹೇಳಿದ ಪ್ರಕಾರ ಇವಳ್ದು ಹಾಫ್ ಆನ್ ಅವರ್ ಶೂಟು ಮಾಡಿಲ್ಲ, ಏನೂ ಮಾಡಿಲ್ಲ. 2:30 ವೆಯ್ಟ್ ಮಾಡಿದೆ. 11:30 ಹೋದವಳು ನಾನು. 11:30 ಟಿಕೆಟ್ ಬುಕ್ ಆಗಿದ್ದು ಕ್ಯಾನ್ಸಲ್. ನೈಟ್ 11:30? ನೋ ಸರ್, ನೆಕ್ಸ್ಟ್ ಡೇ ಮಾರ್ನಿಂಗ್ 11:30. ದೆನ್ ಇಲ್ಲಿಂದ ಹೋಗುವಾಗ ಅವ್ರು ನನ್ನ ಕೈಲಿ 2:30 ಟಿಕೆಟ್ ಬುಕ್ ಮಾಡಿಸಿದ್ರು. ನನಗೆ 11:30 to 12 ಶೂಟಿಂಗ್ ಸ್ಪಾಟ್ ಹತ್ರ ಹೋಗೋಕ್ಕೆ ಹಾಫ್ ಆನ್ ಅವರ್ ಅವಳದು ಸೀನು. ಅಲ್ಲಿಂದ ಇನ್ನೊಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ನನಗೆ ಬಸ್ ಕ್ಯಾಚ್ ಮಾಡೋಕ್ಕೆ. ಹೋದೆ, ಕೂತ್ಕೊಂಡಿದ್ದೀನಿ. ಎಲ್ಲರಿಗೂ ಗೊತ್ತಿವಳು ಯಾವ ಅವಸ್ಥೆಯಲ್ಲಿ ಕೂತಿದ್ದಾಳೆ, ಅದ್ರ ಕ್ಲಿಪ್ಸು ಇದೆ, ನಾನು ಆಮೇಲೆ ತೋರಿಸ್ತೀನಿ. ನಾನು ನೋಡೋವರೆಗೂ ನೋಡಿದೆ ಸರ್. ದಯವಿಟ್ಟು ಮಗು ಪೇಷಂಟು ಕ್ಲೋಸಪ್ ಮಾಡ್ಕೊಳ್ಳಿ ಸರ್, ನಾನು ಆಮೇಲೆ ಹೊರಡ್ತೀನಿ. ನಂದು ಹಾರ್ಡ್ ವರ್ಕು, ನನ್ನ ಡೆಡಿಕೇಶನ್ ಇದೆ ಸರ್ ಇಲ್ಲಿ, ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಯಾರೂ ಕೇಳೋರು ಇಲ್ಲ. ಇಂದ ಎಂಡ್ ಲಾಸ್ಟ್ ಯಾವಾಗ 2 o'clock ಆಯಿತು ಸರ್. ಯಾವತ್ತೂ ಲಂಚ್ ಬ್ರೇಕೇ ಬಿಟ್ಟಿಲ್ಲ ಸರ್. 12:45 ನಮ್ಮ ಶೂಟಿಂಗಲ್ಲಿ ಯಾವತ್ತು 12:45 ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಮಗುದು ಶೂಟ್ ಮಾಡ್ಕೊಳ್ಬೋದಿತ್ತು ತಾನೇ, ಹಾಫ್ ಆನ್ ಅವರಲ್ಲಿ ಮುಗಿಯೋದು. 12:45 ಲಂಚ್ ಬ್ರೇಕ್ ಬಿಟ್ಟು 1:45 ಶೂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಿದು? ವೈ ಟಾರ್ಗೆಟಿಂಗ? ಏನಿದು? ಐ ಡೋಂಟ್ ನೋ ಟಾರ್ಗೆಟಿಂಗ ಏನು ಅಂತ. ಸೊ ನೆಕ್ಸ್ಟ್ ಹೇಳ್ತೀನಿ ಸರ್ ಏನಕ್ಕೆ ಅಂತ. ಸೊ ನಾನು ವಾಯ್ಸ್ ರೈಸ್ ಮಾಡಿದೆ. ಅಲ್ಲ ಸರ್, ನಿಮ್ಮ ಕಣ್ಮುಂದೆನೇ ಅವಳು ಅಷ್ಟು ಸುಸ್ತಾಗಿ ಕೂತಿದ್ದಾಳೆ, ಹಾಫ್ ಆನ್ ಅವರ್ ಅಂತ ಹೇಳಿ ಕರ್ಕೊಂಬಂದಿದ್ದೀರಾ, ಮಗು ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ವಾ? ಡೇ 1 ಇದುವರೆಗೂ ಅವಳು ಯಾವತ್ತೂ ಹುಷಾರು ತಪ್ಪಿಲ್ಲ. ಹುಷಾರಿಲ್ಲ ಅಂದ್ರೂ ನಿಮಗೆ ಅವಳು ಮೊನ್ನೆ ಸೀನ್ ಮಾಡಿಕೊಟ್ಟಿದ್ದಾಳೆ, ನಿನ್ನೆನೂ ಮಾಡಿಕೊಟ್ಟಿದ್ದಾಳೆ, ಇವತ್ತೂ ಅವಳು ಮಾಡೋಕ್ಕೆ ಬಂದಿದ್ದಾಳೆ ಅಂತಂದರೆ ನಿಮಗೆ ಅರ್ಥ ಆಗಬೇಕು ಸರ್. ಅದು ನೀವೇ ನೋಡಿ, 3 ದಿನದಿಂದ ಫುಡ್ಡು ಅವಳು ತಿಂದಿಲ್ಲ. ನಾನು ಅಟ್ಲೀಸ್ಟು ಮನೆಗೆ ಹೋದರೆ ಹೋಮ್ ಫುಡ್ ಮಾಡಿ ಅವಳನ್ನ ರಿಕವರ್ ಮಾಡ್ಬೋದು ಅಂತ ಯಾವಾಗ ವಾಯ್ಸ್ ರೈಸ್ ಮಾಡಿದೆ. ಇವಳದು ಶೂಟ್ ಸ್ಟಾರ್ಟ್ ಮಾಡಿಕೊಂಡು 5 o'clock ಮುಗಿಸಿದ್ರು. ಆ್ಯಂಡ್ ದೆನ್ 6:30 ನಾನು ಹೊರಟೆ ಸರ್. ನೆಕ್ಸ್ಟ್ ಶೆಡ್ಯೂಲ್ಡು ಅದೇ ನಾನು 24 and 25 ಆ ಶೂಟು. ಸೊ 25 ಈ ಥರ ರಿಪ್ಲೇಸ್ಮೆಂಟ್ ಆಗಿದೆ. ನಾನು ಏನಕ್ಕೆ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಂತಂದರೆ, ಸೊ ಜಾನ್ವರಿಯಿಂದ ಇವಳದು ಶೂಟ್ ಸ್ಟಾರ್ಟ್ ಆಗಿದ್ದು ತೆಲುಗು ಪ್ರಾಜೆಕ್ಟು. ಇದು ಪ್ಯೂರ್ಲಿ ತೆಲುಗು ಪ್ರಾಜೆಕ್ಟ್ ಏನು ಮಾತಾಡ್ತಿರೋದು ನೀವು? ಹೌದು, ಪ್ಯೂರ್ಲಿ ತೆಲುಗು ಪ್ರಾಜೆಕ್ಟ್. ಇದು ಶೂಟ್ ನಡೀತಾ ಇದ್ದದ್ದು ಎಲ್ಲಿ? ಹೈದರಾಬಾದ್ ಚಿತ್ರಮಂದಿರ್ ಸ್ಟುಡಿಯೋದಲ್ಲಿ. ಓಕೆ, ಅಂದ್ರೆ ನೀವು ನಿಮ್ಮ ಊರಿನಿಂದ ಹೈದರಾಬಾದ್ಗೆ ಎಷ್ಟು? 900 ಕಿಲೋಮೀಟರ್ ಜರ್ನಿ ಸರ್. ನನ್ನ ವಿಲೇಜಿಂದ ಚಂದ್ರಾಯಪಟ್ಟಣಕ್ಕೆ ಒಂದು ಬಸ್ ಚೇಂಜ್ ಮಾಡ್ತೀನಿ. ಚಂದ್ರಾಯಪಟ್ಟಣದಿಂದ ಮೆಜೆಸ್ಟಿಕ್ಕಿಂದ ಆನಂದರಾವ್ ಸರ್ಕಲ್ ಇಲ್ಲ ಹೆಬ್ಬಾಳು, ಅಲ್ಲಿಂದ ಹೈದರಾಬಾದಿಂದ ಹೋಟೆಲ್, ಸೇಮ್ ವಾಪಸ್ ಸರ್. ಇಷ್ಟು ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಎಷ್ಟೋ ಸತಿ ಆನಂದರಾವ್ ಸರ್ಕಲಿಂದ ಬಸ್ ಕ್ಯಾಚ್ ಆಗಿಲ್ಲ ಅಂದರೆ ಹೆಬ್ಬಾಳಿಂದ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ. ಅದ್ರ ಇದುವರೆಗೂ ನಾನು ಪೇಮೆಂಟ್ ಇಸ್ಕೊಂಡಿಲ್ಲ ಸರ್. ನಾನು ಏನಿದೆ ಬ್ಯಾಂಗ್ಳೂರ್ ಟು ಹೈದರಾಬಾದು ನಂದು ಹಾಕೊಂಡು ಹೋಗ್ತಿದ್ದೆ, ಅದನ್ನು ಅವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ. ಸೊ ಇನ್ ದ ಎಂಡ್ ನೀವೊಂದು ವಿಡಿಯೋ ಹಾಕ್ತೀರಿ. ಆ ವಿಡಿಯೋದಲ್ಲಿ ಓಪನಿಂಗ್ ಅಲ್ಲಿ ನೀವು ಹೇಳ್ತೀರಿ, ಕ್ವಶನ್ ಮಾಡ್ತೀರಿ. ಅದಾದ್ಮೇಲೆ ಅವಳ ಬೇರೆ ಸಂದರ್ಭದ ನೀವಾಗ್ಲೇ ಮಾತಾಡ್ತಿದ್ರಲ್ಲ, ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಾಳೆ, ಕರೆಂಟ್ ಎಲ್ಲೋ ಶಾಕ್ ಹೊಡೆಯುತ್ತೆ, ಇನ್ನೊಂದ್ ಕಡೆ ಬೆಡ್ ಮೇಲೆ ಮಲಗಿದ್ದಾಳೆ, ಮಿಡ್ ನೈಟ್ ಅಲ್ಲಿ ಆಕೆ ಒದ್ದಾಡ್ತಾ ಇದ್ದಾಳೆ. ಏನಿದೆಲ್ಲ ಇನ್ಸಿಡೆಂಟ್ ಗಳು? ಏನಿದು? ಹೀಗೆ ಜಾನ್ವರಿಯಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ.
ಅಲ್ಲೊಂದು ಸೀನ್ ಇರುತ್ತೆ, ಕರೆಂಟ್ ಶಾಕ್ ಇಂದು ಒಂದು ಸೀನ್ ಇರುತ್ತೆ. ಅದು ಅವರು ಡೂಪ್ ಮಾಡ್ಕೊಂಡಿಲ್ಲ, ರಿಯಲ್ ವೈರ್ ಅರೇಂಜ್ ಮಾಡಿರ್ತಾರೆ. ಇವಳ್ದು ಬರ್ಡೇ ಸೀನ್ ಇರುತ್ತೆ ಸರ್. ನಾನು ಅದ್ರ ಬಿಫೋರ್ ಕೇಳಿದೀನಿ, ನನಗೆ ಇವಳ್ದು ಯಾವ್ದೇ ವಿಡಿಯೋ ಆಗ್ಲಿ ಇವಳ್ದು ಸ್ಟ್ರಗಲಿಂಗ್ ಶಾರ್ಟ್ಸ್ ಇದ್ರೆ BTS ಮಾಡಿ ನನಗೆ ಅಭ್ಯಾಸ. ಸೊ ಅಲ್ಲಿ ನಾನು ಕೇಳಿದೆ, ಸರ್ ಇದು ಕರೆಂಟ್ ಹೊಡಿಯಲ್ವಾ ಅಂತ. ಅದು ನಾರ್ಮಲ್ ವೈರ್ ಅಮ್ಮ, ಯಾರಾದ್ರೂ ಮುಟ್ಬೋದು, ಅದ್ರಲ್ಲಿ ಕರೆಂಟ್ ಪಾಸ್ ಆಗಲ್ಲ ಅಂತ ಅಂದ್ರು. ನಾನು ತುಂಬಾ ಜನ ಕೇಳಿದೆ, ನನಗೆ ಭಯ. ಸೊ ಓಕೆ ಸರ್ ಅಂತ ಅಂದೆ. ಸರ್ ತುಂಬಾ ಶಾರ್ಟ್ ಮಾಡಿದ್ಲು ಆ ವೈರ್ ಮೇಲೆ. ಅವಳಿಗೆ ಇಲ್ಲೆಲ್ಲ ಸುತ್ತಿದ್ರು ಸರ್, ಆ ಫ್ರಾಕ್ ಮೇಲೆಲ್ಲ ಸುತ್ತಿರೋದೆಲ್ಲ ನನ್ನ ಹತ್ರ ಕ್ಲಿಪ್ಸ್ ಇದೆ. ಅವಳು ಸ್ಟ್ರಗಲಿಂಗ್ ಮಾಡಿರೋದೆಲ್ಲ ಕ್ಲಿಪ್ಸ್ ಇದೆ. ಇನ್ ದ ಎಂಡ್ ಅವಳು ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾಳೆ. ಅವಳಿಗೆ ಅವಾಗ ಕರೆಂಟ್ ಶಾಕ್ ತರ ಒಂದು ಶೂಟ್ ಮಾಡ್ಕೊಂತಾರೆ ರಿಯಲಿಸ್ಟಿಕ್ ಆಗಿ. ಅಂದ್ರೆ ಅವ್ರೇನ್ ಕರೆಂಟ್ ಕೊಡಲ್ಲ. ಮಿಡ್ ನೈಟ್ 1 o'clock ಅಲ್ಲಿ ಅದ್ ನಡೀತಿರುತ್ತೆ. ವೆಟ್ ಇರುತ್ತೆ, ಗ್ರಾಸ್ ವೆಟ್ ಇರುತ್ತೆ. ಆವಾಗ ಇವಳಿಗೆ ಕರೆಂಟ್ ಹೊಡಿತು, ಕಿರ್ಚುದ್ಲು ಜೋರಾಗಿ. ನಾನು ಆ ವಿಡಿಯೋ ಫುಲ್ ಇದೆ ನನ್ನ ಹತ್ರ, ಮೊಬೈಲ್ ಎಸೆದ್ಬಿಟ್ಟು ಅವಳ ಹತ್ರ ಓಡೋಗಿದ್ದೀನಿ. ಅವಾಗ ನಾನು ಕೇಳ್ದೆ, 1.5 hour ಒಳಗೆ ತಪ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅಳ್ತಾ. ಅಲ್ಲಿ ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ಹಿಂಗ್ ಮಾಡ್ಬೇಡಿ, ನೀವು ಕರೆಂಟ್ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಈ ತರ ಮಾಡಿದಿರಲ್ಲ. ಅದು ರಿಯಲ್ ಕರೆಂಟ್ ಹೊಡೆದಿದ್ದು, ಅದು ಕರೆಂಟ್ ಹೊಡೆದಿದೆ, ಅದೆಲ್ಲ ಕ್ಲಿಪ್ಸ್ ಇದೆ. 5 ಫಿಂಗರಿಗೆ ಕರೆಂಟ್ ಹೊಡೆದಿತ್ತು ಸರ್, ಈ ಫಿಂಗರಿಗೆ ಜಾಸ್ತಿ ಹೊಡೆದಿತ್ತು. ಸೊ ಅವ್ರು ಹೇಳ್ತಾರೆ, ಇಲ್ಲ ಮ್ಯಾಮ್ ಇದು ನಮ್ಮ ಮಿಸ್ಟೇಕು, ಸಾರಿ ಅದು ವೈರ್ ಕಟ್ ಆಗಿದೆ, ನಾವು ನೋಡ್ಕೊಂಡಿರ್ಲಿಲ್ಲ ಅಂತ. ಆಮೇಲೆ ಬಂದು ನಾನು ನಿಜವಾಗ್ಲೂ ಸರ್ ಆ ಮೂಮೆಂಟಲ್ಲಿ ಅಲ್ಲಿ ಯಾರಿಗೂ ಬೈದಿಲ್ಲ. ಅದೇನೋ ಒಂದು ಮೂಮೆಂಟಲ್ಲಿ ಆಗೋಯ್ತು ಅಂತ ನನ್ನ ಪಾಡಿಗೆ ನಾನು ಅವ್ರ ಹತ್ರ ಫಸ್ಟ್ ಏಡ್ ಇಲ್ಲ ಸರ್. ಫಸ್ಟ್ ಕಿಟ್ ಬಾಕ್ಸ್ ಇಲ್ಲ, ಫಸ್ಟ್ ಏಡ್ ಅವ್ರ ಹತ್ರ ಅದಿರ್ಲಿಲ್ಲ ಸರ್. ಒಂದು ಪ್ರೊಡಕ್ಷನ್ ಟೀಮು ಈ ತರ ಸೀನ್ಗಳು ಮಾಡಬೇಕು ಅಂದ್ರೆ ಪ್ರಿಕಾಷನ್ ಇಟ್ಕೊಂತಾರೆ ಸರ್. ಅದಾದ್ಮೇಲೆ ನಾನು ಕಂಪ್ಲೀಟ್ 3 hours ಸೈಲೆಂಟ್ ಆಗಿದ್ದೀನಿ. ನನ್ನ ಮೈಂಡಲ್ಲಿ ಜಾಸ್ತಿ ಏನಾದರೂ ಪಾಸ್ ಆಗಿದ್ರೆ ಇವಳಿಗೆ ಏನಾಗ್ತಿತ್ತು. ಸದ್ಯ 5 ಫಿಂಗರಿಗೆ ಹೊಡೆದಿದ್ದೆ ಸರ್, 1 ಫಿಂಗರಿಗೆ ಮಾತ್ರ ಸಿಕ್ಕಾಬಟ್ಟೆ ಕರೆಂಟ್ ಪಾಸ್ ಆಗಿದೆ. ಅದಾದ್ಮೇಲೆ ಅದರ ನೆಕ್ಸ್ಟ್ ಡೇ ಶೂಟ್ ಓವರ್ ಸರ್. ಸೊ ನಿದ್ದೆಲಿ ಅವಳ ರಿಯಾಕ್ಷನ್ ಏನಿತ್ತು ಅವಾಗ? ಸಿಕ್ಕಾಬಟ್ಟೆ ಕಿರ್ಚಿದ್ಲು. ನಾನು ಅದನ್ನ ಹಾಕಿದ್ದೀನಿ, ಸ್ಕ್ರೀಮಿಂಗ್. ಅವಾಗ್ಲೇ ಮೊಬೈಲ್ ಇಡ್ತೀರಾ ಅನ್ಸುತ್ತೆ ನೀವು? ಚಕ್ಕನ್ ಮೊಬೈಲ್ ಫುಲ್ ವಿಡಿಯೋ ಇದೆ. ಜನಗಳಿಗೆ ಏನಂತ ಅನ್ಸಿದೆ ಅಂದ್ರೆ, ಅವ್ರ ಅಮ್ಮ ಮಗಳಿಗೆ ಕರೆಂಟ್ ಶಾಕ್ ಓಡಿಸ್ತಿದ್ರು, ಅವ್ರ ಅಮ್ಮ ವಿಡಿಯೋ ಮಾಡ್ಕೊಂತಿದ್ದಾಳೆ. ತುಂಬಾ ನೆಗೆಟಿವ್ ಕಮೆಂಟ್ಸ್ ಬಂದಿದೆ, ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ. ಫುಲ್ ವಿಡಿಯೋ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸರ್. ಸೊ ಅದಾದ್ಮೇಲೆ ಅವತ್ತು ನಂದು ಶೂಟ್ ಶೆಡ್ಯೂಲ್ಡ್ ಪ್ಯಾಕಪ್ ಇತ್ತು ಸರ್. ನೆಕ್ಸ್ಟ್ ಡೇ ಮಾರ್ನಿಂಗ್ ಅವತ್ತು ನನ್ನ ಫ್ರೆಂಡು ಬಂದಿದ್ರು. ಫಸ್ಟ್ ಟೈಮ್ ನಾನು ಹೈದರಾಬಾದಿಗೆ ಹೋಗಿರೋದು. ಫಸ್ಟ್ ಶೆಡ್ಯೂಲ್ಡ್, ಫಸ್ಟ್ ಶೂಟು ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು. 9 ದಿನ ಮಿಡ್-ನೈಟ್ ಕರೆಂಟ್ ಶಾಕಿಗೆ ಎದ್ದಿದ್ದಾಳೆ. ಲೈಕ್ ಅಂತ ಕನ್ಸಲ್ ಕಿರಿಚ್ತಾಳೆ ಅವಳು. ನೆಕ್ಸ್ಟ್ ನಾನು ಅರಸೀಕೆರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಲೇಟರ್ ಇದೆ, ಏನಾದರೂ ಇವಳಿಗೆ ಪ್ರಾಬ್ಲಮ್ ಆಗುತ್ತಾ ಏನು ಅಂತ. ಇಲ್ಲಮ್ಮ, ಸ್ಮಾಲ್ ಕರೆಂಟ್ ಪಾಸ್ ಆಗಿದೆ, ಬಟ್ ಅವಳಿಗೇನೂ ತೊಂದರೆ ಇಲ್ಲ, ಬಟ್ ಏನು ಮೆಡಿಕೇಶನ್ ಇದೆ ಅದು ಕೊಡ್ತೀನಿ, ಏನೋ ಹಚ್ಕೋ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಪ್ರೊಡ್ಯೂಸರ್ ಏನು ಕೇಳಿಲ್ಲ ಏನಾಯಿತು ಅಂತ, ನಾನೇ ಇನ್ಫಾರ್ಮ್ ಮಾಡಿದ್ದೀನಿ, ಮ್ಯಾಮ್ ಈ ಥರ ಆಗಿದೆ ನೋಡಿ ಅಂತ. ಸೊ ಪ್ರೊಡ್ಯೂಸರ್ ಹೇಳ್ತಾರೆ, ಸಾರಿ ನನಗೆ ಗೊತ್ತಾಗಲಿಲ್ಲ, ನಾನು ಇದನ್ನು ಏನಿದೆ ಚಾನಲ್ ಅವರಿಗೆ ಮೇಲ್ ಮಾಡ್ತೀನಿ, ಮಕ್ಳ ಹತ್ರ ಈ ಥರ ರಿಸ್ಕಿ ಶಾಟ್ ಮಾಡಿಸ್ಬೇಡಿ ಅಂತ. ಮ್ಯಾಮ್ ಅದೆಲ್ಲ ಮ್ಯಾಮ್, ಸ್ವಲ್ಪ ಪ್ರಿಕಾಷನ್ ಇಟ್ಕೋಬೇಕು ತಾನೆ, ನಿಮ್ಮ ಟೀಮ್ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇದರಲ್ಲಿ ಏನು ಕರೆಂಟ್ ಪಾಸ್ ಆಗಲ್ಲಮ್ಮ, ಇದು ವೈರು ಕರೆಂಟ್ ಪಾಸ್ ಆಗೋ ಥರ ಏನೂ ಅಲ್ವೇ ಅಲ್ಲ ಅಂತ. ಸಾರಿ ಕೇಳಿದ್ರು ಸರ್. ನಾನು ಲಿಟ್ರಲಿ ಅಲ್ಲಿರೋರ್ಗೆ ಯಾರು ಏನು ಕ್ವಶನ್ನು ಮಾಡಿಲ್ಲ, ಏನೂ ಬೈದಿಲ್ಲ, ಏನೋ ಆಯಿತು ಆಗೋಯ್ತು ಅಂತ ನಾನು ಸುಮ್ಮನಾದೆ. ನೆಕ್ಸ್ಟು ಬಂದು ಸ್ವಿಮ್ಮಿಂಗ್ ಆಕ್ಸಿಡೆಂಟ್ ಸೀನ್ಸ್ ಇರುತ್ತೆ ಸರ್. ಆಕ್ಸಿಡೆಂಟ್ ಸೀನು ಅಷ್ಟೇ ತುಂಬ ಕಷ್ಟಪಟ್ಟು ಮಾಡಿದ್ದಾಳೆ. 4 ಜನ ಮಾಡ್ತಾರೆ ಆ ಸೀನ್ನ, ಅದರಲ್ಲಿ 3 ಜನಕ್ಕೆ ಆಕ್ಸಿಡೆಂಟ್ ಸೀನು ಸರ್. ಅದು ರಿಯಲಿಸ್ಟಿಕ್ ಸರ್. 2 ಕಾರ್ ತರಿಸಿದ್ದಾರೆ, 1 ಕಾರು ಫುಲ್ ಜಡ್ಜ್ ಹೋಗಿರುತ್ತೆ. ಡೂಪ್ ಎಲ್ಲ ಇಲ್ವೇ ಇಲ್ಲ, ಡೂಪ್ ಯಾವುದು ಇಲ್ಲ ಸರ್, ಮಾಡಿರೋದೆಲ್ಲ ರಿಯಲಿಸ್ಟಿಕ್ ಸರ್. ಸೊ ನಿಶುನೇ ಪ್ರತಿ ಸೀನಲ್ಲೂ ಇದ್ದಾಳೆ ಮತ್ತೆ ಅವಳೇ ಮಾಡಿದ್ದಾಳೆ ಸರ್. ತುಂಬಾ ರಿಸ್ಕ್ ಇದು, ತುಂಬಾ ರಿಸ್ಕ್ ಸರ್. ಅಂದ್ರೆ ಅಲ್ಲಿ ಇರೋರೆಲ್ಲಾರು ಮಾಡ್ತಿದ್ರು ಅಲ್ವಾ, ಹೇಳಿದ್ರು ಯು ಡೋಂಟ್ ವರಿ, ನಾನು ಮಾಡಿಸ್ತೀನಿ, ನಮ್ಗೆ ಇದೆಲ್ಲ ರೂಢಿ ಇದೆ, ಏನೂ ಆಗಲ್ಲ ಅಂತ. ಪವಿತ್ರ ಲೋಕೇಶ್ ಮ್ಯಾಮ್ ಇದ್ರು ಮೇನು ಆ ಸೀರಿಯಲ್ ಅಲ್ಲಿ.
ಅವರು ಕನ್ನಡದಲ್ಲೇ ಇದ್ರು. ಅದು ಅಲ್ಲೂ ಆಕ್ಸಿಡೆಂಟ್ ಸೀನು ಇವಳು ಅವ್ರ ಜೊತೆ ಮಾಡಿರೋದು. ಇಲ್ಲೂ ನಿಶು ಬಂದು ಪವಿತ್ರ ಮ್ಯಾಮ್ ಜೊತೆ. ಸೊ ಇದು ಸೇಮ್ ಸೀರಿಯಲ್ ಕನ್ನಡದಲ್ಲಿ ಆಗಿದ್ದು ತೆಲುಗು ಮತ್ತೆ ರೀಮೇಕ್ ಆಗ್ತಾ ಇತ್ತು. ರೀಮೇಕ್ ಆಗಿರೋದು. ಬಟ್ ಆರ್ಟಿಸ್ಟ್ ಇಬ್ರು ಸೇಮ್. ಅಲ್ಲೂ ಪವಿತ್ರ ಲೋಕೇಶ್ ಮ್ಯಾಮ್ ಇದ್ರು, ಇಲ್ಲೂ ಪವಿತ್ರ ಲೋಕೇಶ್ ಮ್ಯಾಮ್ ಇದ್ರು. ನಮಗೆ ಅವ್ರು ಚೆನ್ನಾಗಿ ಮಾತಾಡಿಸ್ತಿದ್ರು, ಹೇಳ್ಕೊಡ್ತಾ ಇದ್ರು. ಯು ಡೋಂಟ್ ವರಿ ಅಂತ ಎಲ್ಲ ಹೇಳ್ತಿದ್ರು. ಓಕೆ, ದೆನ್ ಆಕ್ಸಿಡೆಂಟ್ ಸೀನ್ ಆಯ್ತು ಸರ್. ಅದ್ರಲ್ಲಿ ಇವಳಿಗೆ ಏನೂ ತೊಂದರೆ ಆಗಿಲ್ಲ. ಬಟ್ ಏನು ಅಂತ ಅಂದ್ರೆ ಅದೆಲ್ಲ ಡೂಪ್ ಆಗಿ ಹಾಕಿರ್ತಾರಲ್ಲ ಬ್ಲಡ್ ಇಂದೆಲ್ಲ, ಅವತ್ತು ನೈಟ್ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಸೀನ್ ಇರುತ್ತೆ. ಅವಾಗ ತುಂಬಾ ಲೇಟ್ ಆಯ್ತು ಸರ್. ನಮಗೆ 1 ಡೇ ಅಷ್ಟೇ ಕರೆದಿದ್ದು, 1.5 ಡೇ ಶೂಟ್ ಮಾಡ್ಕೊಂಡ್ರು. ಅವಳಿಗೆ ತುಂಬಾ ನಿದ್ದೆ ಬರ್ತಿತ್ತು. ಅವಳು ಏನಾದ್ರು ನಿದ್ದೆ ಅಂದ್ರೆ ನಾವ್ ಅಲ್ಲಿ ಶಾರ್ಟ್ ಹತ್ರನೇ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿರ್ತೀನಿ. ನಾನೇನಂದ್ರೆ BTS ಮಾಡ್ತೀನಿ. ನಿದ್ದೆ ಬರ್ತಿದೆ ಅಂದಾಗ ನಾನು ಅದನ್ನ ಶೂಟ್ ಮಾಡ್ಕೊಂಡಿಲ್ಲ. ಶೂಟ್ ಮಾಡ್ಕೊಳ್ಳುವಾಗ ನಾನು ನಿಶು ಅವಳು ಏನಾದ್ರೂ ಒಂದು ಪೋಸ್ ಕೊಡ್ತಾಳೆ ಸರ್. ನಿಶು ಒಂದು ಪೋಸ್ ಕೊಡು ಅಂದ್ರೆ. ಬಟ್ ಅವಾಗ ಅವಳು ಮೂಡಿರ್ಲಿಲ್ಲ. ಅಮ್ಮ ನಿದ್ದೆ ಅಂತ ಅಂದು. ಅದಕ್ಕೂ ಬಿಫೋರ್ ನಾನು ಬೇಜಾನ್ ಮಾಡಿದ್ದೀನಿ ಸರ್. ಅದು ಬ್ಲಡ್ ಎಲ್ಲ ಇರುತ್ತಲ್ಲ, ಫುಲ್ ಇವಳು ಅದನ್ನ ಎಂಜಾಯ್ ಮಾಡ್ತಿರೋದು ಅದೆಲ್ಲ ಕ್ಲಿಪ್ಸ್ ನಾನು ಅದನ್ನ ಪ್ರೀವಿಯಸ್ ಅಲ್ಲಿ ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ. ಸೊ ಜನಗಳು ನೆಗೆಟಿವ್ ಮಾತಾಡ್ತಿದ್ದಾರೆ ಅಲ್ವಾ, ಅದು ಅವರಿಗೆ ಅರ್ಥ ಆಗ್ಬೋದು ಇದರಿಂದ. ಸೊ ನಿದ್ದೆ ಅಂತ ಅಂತಿದ್ದಾಳೆ. ಪ್ರತಿ ಸರಿ ಸರ್ ಎಲ್ಲಾರ್ಕಿಂತ ಲಾಸ್ಟು ನನ್ನ ಮಗಳದ್ದು ಕ್ಲೋಸ್ ಅಪ್ ಇಟ್ಕೊಂತಾರೆ. ಬಟ್ ನಾನು ಯಾವತ್ತೂ ಕೇಳಿಲ್ಲ ಯಾಕೆ ನೀವು ಈ ಥರ ಮಾಡ್ತೀರಾ ಅಂತ. ನನಗಿದು ಹೊಸ ಎಕ್ಸ್ಪೀರಿಯನ್ಸು. ನಾನು 100% ನಾನು ಕೊಡಬೇಕು. ಕಷ್ಟಪಟ್ರೇನೆ ಅಲ್ವಾ ಮುಂದೆ ರಿಯಲ್ ಒಂದು ಸ್ಟಾರ್ ಆಗಿ ನಾವು ಆಗ್ಬೋದು. ಬಟ್ ಅದರಿಂದ ನಾವೇನು ಕಷ್ಟಪಡ್ತಿದೀವಿ ಅದು ಜನಗಳಿಗೆ ಅರ್ಥ ಆಗಲ್ಲ. ಸೊ ಅವತ್ತೂ ಅಷ್ಟೇ ಬೆಡ್ ಮೇಲೆ ಮಲಗಿರ್ತಾಳೆ. ಆಪ್ರೇಷನ್ ಸೀನ್ ನಡೀತಾ ಇರುತ್ತೆ. ಅದೆಲ್ಲ ಲೈಕ್ ಮಾಮೂಲಿ ಡೂಪೆ. ಒಂದು ಲೈಟ್ ಹಾಕಿರ್ತಾರೆ. ಅದೂ ಸರ್ ಅವಳ ಮೇಲೆ ಬೀಳ್ತಾ ಜಸ್ಟ್ ಅವ್ರು ಏನು ಡಾಕ್ಟರ್ ಇರ್ತಾರೆ ಅವ್ರು ಹಿಂಗ್ ತಳ್ತಾರೆ ಸರ್. ಇಲ್ಲಾಂದ್ರೆ ಎಕ್ಸಾಕ್ಟ್ ಅವ್ಳ ಹೊಟ್ಟೆ ಮೇಲೆ ಬೀಳ್ತಿತ್ತು. ಹೊಟ್ಟೆ ಮೇಲೆ ಬೀಳ್ತಿತ್ತು ಸರ್. ಅದು ಯಾರಿಗೂ ಗೊತ್ತಿಲ್ಲ ಇನ್ನು. ಬಟ್ ಅದನ್ನ ನಾನು BTS ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ. ಅದು ಸೆಕೆಂಡ್ ಇನ್ಸಿಡೆಂಟ್ ನಡೀತು. ಅವಳಿಗೆ ಎಷ್ಟು ನಿದ್ದೆ ಬರ್ತಿದೆ ಅಂತ ಅಂದ್ರೂ ಅವ್ರು ಬಿಟ್ಟಿಲ್ಲ. ಜನಗಳು ಕೇಳ್ತಾರೆ, ಮತ್ತೆ ನಿನ್ ಮಗಳು ಅಷ್ಟು ನಿನಗೆ ಅವಳಿಗೆ ಏನಕ್ಕೆ ರಿಸ್ಕ್ ಕೊಡ್ತಿದ್ಯಾ, ಅವಳು ಆ ಥರ ಮಾಡಿದ್ರು ಏನಕ್ಕೆ ನೀನು ಈ ಥರ ಮಾಡ್ತಿದ್ಯಾ. ನಮ್ ನಿಶು ಏನ್ ನಾನು ಮಾಡೋದೇ ಇಲ್ಲ ಅಮ್ಮ, ನನಗಿದು ರಿಸ್ಕ್ ಆಗ್ತಿದೆ ಅಂತ ಅವಳು ಯಾವತ್ತೂ ಹೇಳಿಲ್ಲ. ಹೇಳೋದು ಇಲ್ಲ, ಹೇಳಲ್ಲ ಸರ್. ಅವಳು ಹೇಳ್ತಾಳೆ, ಅಮ್ಮ ನೀನ್ ಸೈಡಲ್ಲಿ ಕುತ್ಕೊಂಡು ನಾನು ಮಾಡ್ಕೊಂಡ್ ಬರ್ತೀನಿ, ನೀನ್ ಸ್ವಲ್ಪ ಹೊತ್ತು ಮಲ್ಗಿರು ಅಂತ ನನಗೆ ಅವಳು ಈ ತರ ಹೇಳ್ತಾಳೆ. ಪ್ರತಿಯೊಂದು ಆರ್ಟಿಸ್ಟು ಹೇಳ್ತಾರೆ ಸರ್, ಎಷ್ಟು ಡೆಡಿಕೇಟ್ ಇದೆ ಈ ಹುಡುಗಿಗೆ, ಎಷ್ಟು ಸ್ಟ್ರಗಲ್ ಮಾಡ್ತಾಳೆ. ನಮ್ಗೆ ನಿದ್ದೆ ಬರ್ತಿದೆ, ನಾವೇ ರೆಸ್ಟ್ ಮಾಡ್ತೀವಿ, ಬಟ್ ಇವ್ರು ಕೂರಲ್ವಲ್ಲ. ಹೆಂಗೆ ಇದು ಅಷ್ಟು ಎನರ್ಜೆಟಿಕ್ಕು. ಒಬ್ರೊಬ್ರು ಹೇಳ್ತಾರೆ ಸ್ಪೋರ್ಟ್ಸಿಗೆ ಹಾಕು ನಿನ್ ಮಗಳನ್ನ, ಅದ್ರಲ್ಲೂ ಅವಳು ನೇಮ್ ಮಾಡ್ಬೋದು, ಓದೋದ್ರಲ್ಲಿ ಇದ್ದಾಳೆ, ಇದ್ರಲ್ಲೂ ಇದ್ದಾಳೆ, ಎಲ್ಲದ್ರಲ್ಲೂ ಇದ್ದಾಳೆ ಅಂತ. ಅವತ್ತೂ ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಮಾಡ್ಕೊಟ್ಲು ಆ ಸೀನ್ನ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಲು. ಅದಾದ್ಮೇಲೆ ಡೈರೆಕ್ಟರೇ ಬಂದು ಹೇಳ್ತಾರೆ, ನಿಮ್ಮಂಥ ಪೇರೆಂಟ್ಸ್, ಕೋಆಪ್ರೇಟ್ ಮಾಡೋಂಥ ಪೇರೆಂಟ್ಸ್ ಸಿಕ್ಕಿರೋದೇ ನಮ್ಮ ಪುಣ್ಯ ಕಣಮ್ಮ. ಮತ್ತೆ ಇಷ್ಟು ಚಿಕ್ಕ ಮಗು ಕನ್ನಡದವಳು, ಬಟ್ಟು 3 months ತೆಲುಗು ಕಲ್ತಿದ್ದಾಳೆ ಸರ್. ಅಷ್ಟು 3 months ತೆಲುಗು ಕಲ್ತಿದ್ದಾಳೆ. ಅಂಡ್ ಪ್ರತಿಯೊಂದು ಒಂದೇ ಟೇಕಲ್ಲಿ ಮಾಡ್ತಾಳೆ ಸರ್. ತೆಲುಗುನಲ್ಲಿ తెలుగు వచ్చా నీకు? భోజనం అయిందా? అయింది. ಸುಮ್ಮನೆ ಮಧ್ಯ ಟೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಶುನ. ಓಕೆ, ಓ ನೈಸ್. ಸಚ್ ಎ ಟ್ಯಾಲೆಂಟೆಡ್ ಹುಡುಗಿ ಈಕೆ. ಹೌದು, ತುಂಬಾ ಕಡಿಮೆ ಸರ್ 2 ಟೇಕಿಗೆ ಹೋಗೋದು. ಲೆಂತಿ ಡೈಲಾಗ್ ಇದ್ರೆ 2 ಟೇಕಿಗೆ ಹೋಗ್ತಾಳೆ, ಇಲ್ಲ ಅಂದ್ರೆ ಒಂದೇ ಟೇಕ್. ಅವಳಿಗೆ ಮೀನಿಂಗ್ ಅರ್ಥ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಎಕ್ಸ್ಪ್ರೆಷನ್ ವೈಸ್ ಮಾಡ್ತಾಳೆ. ಓಕೆ, ಪ್ರತಿಯೊಂದು ಒಂದೇ ಟೇಕಲ್ಲಿ ಹೋಗ್ತಾಳೆ. ನನಗೆ ತುಂಬಾ ಅರ್ಥ ಆಗದಿರೋದು ಏನ್ ಗೊತ್ತಾ, ಮಧ್ಯ ನಿಮ್ಗೆ ಕೇಳ್ಬೇಕು ಅನ್ಸಿರೋದು, ಡೈರೆಕ್ಟರ್ ಹೊಗಳ್ತಾರೆ, ಎಂಥ ಕನ್ನಡದ ಹುಡುಗಿ ಇವಳು, ತೆಲುಗುನ ಇಷ್ಟೊಂದು ಚೆನ್ನಾಗಿ ಕಲ್ತು ಒಂದೇ ಟೇಕಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾಳೆ, ನಿಮ್ಮಂತ ಪೇರೆಂಟ್ಸ್ ಗುಡ್ ಅಂತಾರೆ. ಅಲ್ಲಿ ನೋಡಿದ್ರೆ ಪ್ರೊಡ್ಯೂಸರ್ ನೀವು ಬೇಕು ಅಂತ ಇಲ್ಲಿಂದ 900 ಕಿಲೋಮೀಟರ್ ಕರ್ಸ್ಕೋತಾರೆ. ಬಟ್ ನಿಮ್ಮನ್ನ ನೋಡ್ಕೊಳ್ಳೋ ರೀತಿ ಸರಿ ಇಲ್ವಲ್ಲ, ಹೇಗಿದು ಸರ್? ಇನ್ನೊಂದು ಎಕ್ಸಾಂಪಲ್ ಏನಂದ್ರೆ, ಜನಗಳಿಗೆ ಏನ್ ಕನ್ಫ್ಯೂಷನ್ ಇದೆ ಅಂದ್ರೆ, ತೆಲುಗುಲಿ ಪೇಮೆಂಟ್ ಜಾಸ್ತಿ ಅಂತ ಕನ್ನಡದವರಿಗೆ ನಾನು ಅದನ್ನ ಬಿಟ್ಬಿಟ್ಟು ತೆಲುಗುಗೆ ಹೋಗಿದ್ದಾಳೆ ಅಂತ ಜನಗಳಿಗೆ ಕನ್ಫ್ಯೂಷನ್. ನಿಮ್ಗೆ ಮೆಸೇಜ್ ಮಾಡಿದಾರಾ? ನನ್ ಕಮೆಂಟ್ ಅಲ್ಲಿ ಸ್ಪ್ಯಾಮ್ ಮಾಡ್ತಿದ್ದಾರೆ ಅದೇ ಕಮೆಂಟ್. ದುಡ್ಡಿಗೋಸ್ಕರ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದಾರೆ, ಕನ್ನಡನ ಬಿಟ್ಟು ಹೋಗಿದ್ಕೆ ನಿನಗ್ ತೆಲುಗುಲಿ ಹಿಂಗಾಗಿದೆ, ನೀನ್ ಮಾಡಿರೋ ಕರ್ಮ ಇದನ್ನ ಅನುಭವಿಸು ಅಂತ ಜನಗಳು ಹೇಳಿದ್ದಾರೆ. ಸೊ ನಾನು ಒಂದು ಕ್ಲಿಯರ್ ಮಾಡ್ತೀನಿ, ಕನ್ನಡ ಸೀರಿಯಲ್ ನಾನೇ ಸ್ವತಃ ಎಕ್ಸಿಟ್ ಮಾಡಿದ್ದು. ಸೊ ಕನ್ನಡ ಎಕ್ಸಿಟ್ ಮಾಡುವಾಗ ನನಗೆ ತೆಲುಗುಲಿ ಲಕ್ಷ್ಮೀ ನಿವಾಸಂ ಪ್ರಾಜೆಕ್ಟ್ ಬರ್ತಾ ಇದೆ ಅಂತಾನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅಂಡ್ ಈ ಪ್ರಾಜೆಕ್ಟ್ ನ ಒಪ್ಕೊಳ್ಳಕ್ಕೆ ನಾನು 3 months ಟೈಮ್ ತಗೊಂಡೆ ಸರ್.
ಯಾಕೆಂದ್ರೆ ನನಗೆ ತೆಲುಗು ಬರಲ್ಲ, ಹೈದರಾಬಾದ್ಗೆ ಹೋಗ್ಬೇಕು. ನನ್ನ ಮನ್ಸಲ್ಲಿ ಇತ್ತು ನಾನು ಪ್ಯಾನ್ ಇಂಡಿಯಾ ಸ್ಟಾರ್ ಮಾಡಬೇಕು ಅಂತ. ಬಟ್ ಮತ್ತೆ ಸೇಮ್ ಪ್ರಾಜೆಕ್ಟ್, ನನಗೆ ಅದೇ ಪ್ರಾಜೆಕ್ಟ್. ಬಟ್ ನಾನು ತುಂಬಾ ಟೈಮ್ ತಗೊಂಡೆ ಅದನ್ನ ಒಪ್ಕೊಳ್ಳೋಕ್ಕೆ. ಕನ್ನಡದಲ್ಲಿ ಪೇಮೆಂಟ್ ಎಲ್ಲ ಕರೆಕ್ಟಾಗಿ ಬರ್ತಾ ಇತ್ತಾ? ಕನ್ನಡದಲ್ಲೂ ಅದೇ ಇದು ಸರ್, ಪ್ರೊಡಕ್ಷನ್ ಹೌಸ್ ಪ್ರಾಬ್ಲಮ್. ಅಲ್ಲೂ ಅಷ್ಟೇ ಸರ್, ಡೈರೆಕ್ಟ್ ಆ ಕ್ಲಿಪ್ಪು ನನ್ನ ಹತ್ರ ಇದೆ. ಕನ್ನಡದಲ್ಲಿ ಏನ್ ಪ್ರಾಬ್ಲಮ್ ಆಗಿತ್ತು ಅಂತ ಆ ಕ್ಲಿಪ್ಸು ನನ್ನ ಹತ್ರ ಇದೆ. ಬಟ್ ನಾನು ಅದನ್ನ ವೈರಲ್ ಮಾಡಕ್ ಹೋಗಿಲ್ಲ, ನಾನು ಸುಮ್ಮನೆ ಜಸ್ಟ್ ಎಕ್ಸಿಟ್ ಆದೆ. ನನಗೆ ಚಾನಲ್ ಇಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನನಗೆ ಪ್ರಾಬ್ಲಮ್ ಆಗಿರೋದು ಪ್ರೊಡಕ್ಷನ್, ಪ್ರೊಡ್ಯೂಸರ್. ಸೊ ನಿಮ್ಮ ಅಲಿಗೇಷನ್ ಅಥವಾ ನಿಮ್ಮ ಆರೋಪ ಚಾನಲ್ ಮೇಲಲ್ಲ, ಚಾನಲ್ ಮೇಲೆ ಇಲ್ವೇ ಇಲ್ಲ ಸರ್, ಧಾರಾವಾಹಿಯ ಪ್ರೊಡಕ್ಷನ್ ಹೌಸ್ ಮೇಲೆ. ಅಲ್ಲಿನೂ ಅಷ್ಟೇ ಸರ್, ಶೂಟಿಂಗ್ ಅಂತ ಕರೆಯೋರು. ನಾನು ಹಾಸನ್ ಟು ಬ್ಯಾಂಗ್ಳೂರ್ ಹೋಗ್ತಿದ್ದೆ, ಅವತ್ತು ಹೋಲ್ ಡೇ ಶೂಟ್ ಮಾಡ್ಕೊಂತಿರ್ಲಿಲ್ಲ. ಮ್ಯಾಮ್ ಇವತ್ತು ಸೀನ್ ಕ್ಯಾನ್ಸಲ್ ಆಗಿದೆ ಅನ್ನೋರು. ಓಕೆ ಫೈನ್. ನೆಕ್ಸ್ಟ್ ಡೇ ಕೇಳಿದ್ರೆ ಮ್ಯಾಮ್ ಇವತ್ತು ಕ್ಯಾನ್ಸಲ್ ಆಗಿದೆ, ನಾಳೆ ಇದೆ. ಮ್ಯಾಮ್ ನನಗೆ ಕರೆಕ್ಟಾಗಿ ಹೇಳಿದ್ರೆ ಅಟ್ಲೀಸ್ಟ್ ಅವ್ಳು ಸ್ಕೂಲಿಗಾದ್ರೂ ಹೋಗ್ತಾಳೆ. ಯಾವತ್ತಿರುತ್ತೆ ಅವತ್ತು ನಾನು ಬರ್ತೀನಿ ಅಂತ. ಒನ್ ಡೇ ಚಂದ, 2 ಡೇ ಚಂದ, ಇನ್ನೊಂದ್ಸತಿ ಚಂದ. ಪ್ರತಿ ಸತಿ ಹಿಂಗೆ ಆಗ್ತಾ ಇತ್ತು. ಯಾವ್ದು ಕನ್ನಡದ ಸೀರಿಯಲ್? ಕನ್ನಡ ಲಕ್ಷ್ಮೀ ನಿವಾಸ. ಲಕ್ಷ್ಮೀ ನಿವಾಸ ನಂಗೆ ಗೊತ್ತಿಲ್ಲ. ತುಂಬಾ ಹಿಂದೆ ನನ್ಗೆ ಯಾರೊಬ್ರು ಗೆಳೆಯರು ಫೋನ್ ಮಾಡಿ ತುಂಬಾ ಈ ತರದೇನೋ ಗೋಜ್ಲಾಗ್ತಾ ಇದೆ ಪೇಮೆಂಟ್ ವಿಚಾರಗಳಿಗೆ, ಅದು ಸಾಲ್ವ್ ಆಗಿಲ್ಲ ಅದು ಅಂತೆಲ್ಲ ಯಾರೋ ಹೇಳ್ತಿದ್ರು. ಇದೇ ಸೀರಿಯಲ್ ಅದು? ಹೌದು ಸರ್, ಪೇಮೆಂಟ್ ಇಶ್ಯೂ ಇದೆ. ಅಂಡ್ ದೆನ್ ನಿಶು ಕನ್ನಡ ಡೈಲಾಗ್ ಹೇಳ್ಕೊಡ್ತಿರ್ತಾರೆ ಡೈರೆಕ್ಟರು. ಆ ಕ್ಲಿಪ್ಸ್ ನನ್ನ ಹತ್ರ ಇದೆ. ನಿಶು ಕೇಳ್ತಾರೆ, ಸರ್ ನಾನು ಇದೇ ಥರ ಹೇಳಬೇಕಾ ಅಂದರೆ ಡೈರೆಕ್ಟರ್ ಬಂದು ಹೇಳ್ತಾರೆ, ಅದನ್ನೇ ಬೊಗಳು ಅಂತಾರೆ ಡೈರೆಕ್ಟರು. ನಿಶುಗೆ ಹೇಳ್ತಾರೆ, ಅದನ್ನೇ ಬೊಗಳು, ಎಷ್ಟೊತ್ತೇ ಹೇಳಬೇಕು ನಿನಗೆ ಅಂತ. ನಾನು ಅವಾಗ ತಡ್ಕೊಂಡು ಕೂತಿದ್ದೆ. ಪ್ರತಿ ಸತಿ ಸರ್ ರೆಸ್ಪೆಕ್ಟ್ ಇಲ್ಲ, ಬೇಗ ಬೊಗ್ಳೆ, ಆಯ್ತಲ್ಲ ಎದ್ದೋಗೆ, ಅಷ್ಟು ಚಂದವಾಗಿ ಕೇಳ್ತಾಳೆ ಸರ್. ನಮ್ಮ ಕನ್ನಡದವರು? ಹೌದು ಸರ್, ಕನ್ನಡದವರು. ಆ ಕ್ಲಿಪ್ಸ್ ನನ್ನ ಹತ್ರ ಇದೆ, ಅದನ್ನ ನೀವು ನೋಡಿದ್ರೆ ಬೇಜಾರಾಗುತ್ತೆ, ಕೇಳಿಸ್ಕೊಳ್ಳೋಕೆ ಬೇಜಾರಾಗ್ತಿದೆ. ಅವತ್ತೇ ಎಕ್ಸಿಟ್ ಆಗಬೇಕು ಅಂತ ನಾನು, ರೆಸ್ಪೆಕ್ಟ್ ಇಲ್ಲ ಇರೋ ಕಡೆ ನಾನು ವರ್ಕೇ ಮಾಡಲ್ಲ ಸರ್. ಅವತ್ತೇ ಎಕ್ಸಿಟ್ ಆಗಬೇಕು ಅಂತ ನನ್ನ ಮನಸ್ಸಲ್ಲಿ. ಬಟ್ ನಾನು ಚಾನಲ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಚಾನಲ್ ಅವ್ರು ಹೇಳಿದ್ರು, ತುಂಬಾ ತಪ್ಪು ಮ್ಯಾಮ್, ಸಾರಿ, ಅವ್ರು ಈ ಥರ ಹೇಳ್ಬಾರ್ದಿತ್ತು, ಮಗು ದೇವ್ರ ಸಮಾನ, ಬಟ್ ನಾವು ಇದನ್ನ ಏನಿದೆ ನಾವು ನೋಡ್ಕೋತೀವಿ ಅಂತ ಅಂದರು. ಅದಾದ್ಮೇಲೆ ನೆಕ್ಸ್ಟ್ ಡೇ ಇಂಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲೂ ಕೆಲಸ ಸಿದ್ದಂಗೆ ಮಾಡಾಕ್ತೀವಿ, ಹಂಗೆ ಮಾಡಾಕ್ತೀವಿ, ಹಿಂಗೆ ಮಾಡಾಕ್ತೀವಿ ಅಂತ ಇಂಡೈರೆಕ್ಟ್ ಆಗಿ ಮಾತಾಡ್ಕೊಳ್ಳೋದು ಅವರು ಡೈರೆಕ್ಟರು. ಅಲ್ಲೂ ಆಯ್ತಾ. ಅದಾದ್ಮೇಲೆ ಲಕ್ಷ್ಮೀ ನಿವಾಸ ಕಂಟಿನ್ಯೂ ಮಾಡ್ತಾ ಇದ್ದೆ ಸರ್. ಒಂದು ದಿನ ನನಗೆ ತುಂಬ ಇಂಪಾರ್ಟೆಂಟ್ ವರ್ಕ್ ಇತ್ತು, 12:30ಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಅವತ್ತು ಅಮ್ಮ ಕರ್ಕೊಂಡು ಹೋಗಿದ್ರು. 12:30ಗೆ ಅವ್ರು ಕಳಿಸ್ಲಿಲ್ಲ. ಮತ್ತೆ ಅದೇನಿದೆ ಅವ್ರದ್ದು ಮಾಡ್ಕೊಳ್ಳೋದು. ಅವತ್ತು ಈವ್ನಿಂಗ್ ಅಂತ ಅವರು ಸೀನ್ ಮಾಡ್ಕೊಂಡಿದ್ದು. ಮತ್ತೆ ಅದೇ ಥರ ಮಾಡಿಸ್ಕೋತೀವಿ ಅಂತ ಕರ್ಸೋದು, ಮಾಡಿಸಲ್ಲ. ಅವತ್ತು ಈವ್ನಿಂಗೆ ಹೋದೆ ನಾನು ಸ್ಪಾಟ್ ಹತ್ರ, ರೈಸ್ ಮಾಡಿದೆ. ಆ ಕ್ಲಿಪ್ಸು ಹಂಗೆ ಇಟ್ಕೊಂಡಿದ್ದೀನಿ. ಜಸ್ಟ್ ನೀವು ಇಲ್ಲಿ ಏನು ಅಂದ್ಕೊಂಡಿದ್ದೀರಾ ಎಲ್ಲರೂ, ನಾವು ಬರ್ತೀವಿ ನಿಮಗೆ 100% ಕೊಡ್ತೀವಿ ಅಂತ ಅಂದರೆ ನೀವು ನಮ್ಮನ್ನು ಬೇಕಾಬಿಟ್ಟು ಆಟ ಆಡಿಸ್ತೀರಾ ಅಂತ ನಾನು ರೈಸ್ ಮಾಡಿ ಅವತ್ತು ಲಾಸ್ಟ್ ಸರ್ ನನ್ನ ಪೇಮೆಂಟ್ ಏನಿದೆ ಅದನ್ನು ಇಸ್ಕೊಂಡ್ಬಿಟ್ಟು ನಾನು ಹೊರಟೆ. ಅವತ್ತು ಅದು ಲಕ್ಷ್ಮೀ ನಿವಾಸ ನಾನು ಎಕ್ಸಿಟ್ ಆಗಿದ್ದು. ಅದಾದ್ಮೇಲೆ ತುಂಬ ಜನ ಕೇಳಿದ್ರು ಏನಕ್ಕೆ ಎಕ್ಸಿಟ್ ಆಗಿದ್ದೀರಾ ಅಂತ. ನನಗೆ ಬಿಕಾಸ್ ಎಲ್ಲಿ ಹೋದ್ರು ಈ ನಿಶುನ ಜನ ನೋಡ್ತಾರೆ, ಕಂಡಿಡಿತಾರೆ, ಮಾತಾಡಿಸ್ತಾರೆ. ಈಗ್ಲೂ ಸರ್ ಖುಷಿ 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 ತುಂಬಾ ಜನ ಕೇಳ್ತಾರೆ ಸರ್, ಏನಕ್ ಬಿಟ್ಟ ಏನಕ್ ಬಿಟ್ಟ ಏನಕ್ ಬಿಟ್ಟ ಏನಕ್ ಬಿಟ್ಟ. ಹೌದಾ ನಿಶು? ಏನಂತಾರೆ ಎಲ್ರು? ತುಳಸಿ ಅಮ್ಮ ತೆಲುಗು, ಲಕ್ಷ್ಮೀ ನಿವಾಸಲ್ಲಿ ಆರ್ಯನ್ ಸರ್ ಇದಾರೆ ಒಬ್ರು, ಜೈ ಅಂತ. ಬಟ್ ಎಲ್ರು ಮಿಸ್ ಮಾಡ್ಕೋತಾರ ನಿನ್ನ? ಕೇಳ್ತಾರ? ಎಲ್ಲ ಹೋದಾಗೆಲ್ಲ ಕೇಳ್ತಾರ ನಿಂಗೆ? ಎಲ್ಲ ಆರ್ಟಿಸ್ಟ್ ಕೇಳ್ತಾರೆ. ಓಕೆ. ಈಗ ಕೈ ಸರಿ ಹೋಗಿದ್ಯಾ ಬೆರಳು? ನಿನ್ ಕರೆಂಟ್ ಏನೋ ಶಾಕ್ ಹೊಡೆದಿತ್ತು ಅಂತ ಅಮ್ಮ ಹೇಳಿದ್ರಲ್ಲ? ಓಕೆ ಓಕೆ. ಬಟ್ ಅವಾಗ ನೆನಪಿದ್ಯಾ ಕಿರ್ಚಿದ್ದೆಲ್ಲ, ಪೇಯ್ನ್ ಆಗಿದ್ದು? ನೋಡಿ ಮಕ್ಕಳು ಅಂದರೆ ಫಸ್ಟ್ ಜೊತೆ ಅಮ್ಮ ಇದ್ದಾರೆ, ನೋಡ್ಕೋತಾರೆ, ಕರೆಕ್ಟು. ಬಟ್ ಆ ಥರ ಮಕ್ಳಿಗೆ ಟ್ರೀಟ್ ಆದಾಗ ನಾವೇನು ಮಾಡಬೇಕು ಅನ್ನೋದು ಅವರಮ್ಮ ಪ್ರಿಯಾ ಪ್ರಶ್ನೆ ಮಾಡ್ತಿದ್ದಾರೆ. ಸರಿ, ಇಲ್ಲ ಆಯಿತು. ಮತ್ತು ತೆಲುಗು ಆಫರ್ ಬಂತು. ತೆಲುಗು ಆಫರ್ ಬಂದು ನನಗೆ ಅಲ್ಲಿ ಒಬ್ರು ಇರೋಂಥವ್ರನ್ನೇ ನನಗೆ ಹೇಳಿದ್ದು, ರೆಫರ್ ಮಾಡಿದ್ದು. ಬಟ್ ನಾನು ಅವ್ರ ನೇಮ್ ಹೇಳಕ್ಕೆ ಇಷ್ಟಪಡಲ್ಲ. ಈ ಇನ್ಸಿಡೆಂಟ್ ಆದಮೇಲೆ ನಾನು ಅವ್ರಿಗೆ ವಾಪಸ್ ಕಾಲ್ ಮಾಡಿದ್ದೆ. ಅಲ್ಲ ಸರ್, ಇಲ್ಲೂ ಇದೆ ರಾಮಾಯಣ ಅಲ್ಲ, ಒಳ್ಳೆ ಪ್ರೊಡಕ್ಷನ್ ಅಂತ ನೀವು ಹೇಳಿ ಕಳಿಸಿದ್ರಿ, ಇಲ್ಲಿ ನಾನು 100% ನಾನು ಕೊಟ್ಟೆ. ನಾನು ನಿಮಗೇನು ಎಕ್ಸ್ಪ್ಲೈನ್ ಮಾಡಲ್ಲ ಸರ್, 2 ವಿಡಿಯೋ ಕಳಿಸ್ತೀನಿ, ಅದು ನೋಡ್ಬಿಟ್ಟು ಮಾತಾಡಿ ಅಂತ ಅಂದೆ. ಅವರು ಸಾರಿ ಕೇಳಿದ್ರು ನನಗೆ ಇಮಿಡಿಯೇಟು. ನಾನು ಅವಾಗ ಅವ್ರದ್ದು ಫೋನ್ ಕಾಲ್ ಕಟ್ ಮಾಡಿದೆ. ಇನ್ನೂ ನಾನು ಅವ್ರ ಹತ್ರ ಮಾತಾಡಿಲ್ಲ ಡೀಟೇಲ್ ಆಗಿ. ಸೊ ಈ ತೆಲುಗು ಪ್ರಾಜೆಕ್ಟು ನಾನು ಆಫ್ಟರ್ 3 ಮಂತ್ಸ್ ಆದಮೇಲೆ ಒಪ್ಕೊಂಡಿದ್ದು.
ಪ್ರೊಡಕ್ಷನ್ ಚೆನ್ನಾಗಿದೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತು, ಆಮೇಲೆ ಈ ತರ ಹಿಂದೆ ಮುಂದೆ ಆಯ್ತಾ ಅಥವಾ ಮೊದಲಿಂದನೂ ಹೀಗೆ ಇದೆಯಾ? ಸರ್ ಮೊದ್ಲಿಂದ ಏನಿಲ್ಲ, ಅದಾದ್ಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಯ್ತು. ಹಾಗಾದ್ರೆ ಏನೋ ನಡೆದಿದ್ಯಾ? ಅದು ನಾ ಹೇಳ್ತೀನಿ ಸರ್ ಅದು ಏನಕ್ಕೆ ಅಂತ. ಅಂಡ್ ದೆನ್ ನನಗೆ ಈ ಪ್ರಾಜೆಕ್ಟಿಗೆ 1 ಡೇ ಬಿಫೋರ್ ಕಾಲ್ ಬರುತ್ತೆ ಡೈರೆಕ್ಟರ್ದು, ನಾಳೆಯಿಂದ ಶೂಟ್ ಸ್ಟಾರ್ಟು ಅಂತ. ಸರ್ ನಾನು ಇನ್ನೂ ಓಕೆನೇ ಮಾಡಿಲ್ಲ ಅಲ್ವಾ ಸರ್, ನೀವು ಹೆಂಗೆ ಹಾಕೊತಾ ಇದ್ದೀರಾ ನನ್ನ ಮಗಳನ್ನ ಅಂದರೆ, ಇಲ್ಲ ನಮಗೆ ಇದೇ ಮಗು ಬೇಕು, ಕನ್ನಡದಲ್ಲೂ ಇದೇ ಮಗು ಮಾಡಿತ್ತಂತೆ, ಪ್ರೊಡ್ಯೂಸರ್ದು ಡಿಮ್ಯಾಂಡ್ ಇದೆ, ನಾವು ತೆಲುಗು ಮಗುನೇ ಹಾಕೊಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಿನ್ನ ಮಗಳದೆಲ್ಲ ನಾವು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ಡಿಮ್ಯಾಂಡ್ ಇದೆ, ಇದೇ ಮಗು ಬರಬೇಕು ಅಂತ ಹೇಳಿದ್ದಾರೆ ಅಂತ ಅಂದರು. ಓಕೆ ಫೈನ್ ಸರಿ ಸರ್ ಅಂತ ನಾನು ಎಲ್ಲ ಮಕ್ಕಳಿಗೂ ಆಪರ್ಚುನಿಟಿ ಸಿಗಲ್ಲ ಸರ್, ಪ್ಯಾನ್ ಇಂಡಿಯಾ ಸ್ಟಾರ್ ಆಗಬೇಕು ಅಂದರೆ. ಬಂದಿರೋ ಆಪರ್ಚುನಿಟಿನ ನಾನು ಕಳ್ಕೊಬಾರ್ದು ಅಂತ ಒಪ್ಕೊಂಡೆ. ನಂದೇನಿದೆ ಅಂತಂದ್ರೆ ಕನ್ನಡದಿಂದ ತೆಲುಗುಯಿಂದ ಹಿಂದಿಯಿಂದ ಮುಂದೆ ಯಾವ್ದಾದ್ರು ಸಿಕ್ಕಿದ್ರು ಯಾರೇ ಒಬ್ರು ಕಲಾವಿದರಿಗೆ ಅಥವಾ ಮ್ಯೂಸಿಷಿಯನ್ಸ್ ಆಗಲಿ ಆಕ್ಟ್ರೆಸ್ ಆಗಲಿ ಆಕ್ಟರ್ ಆಗಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ನಾವು ಆ ಥರ ಅಳಿಲೇಬಾರ್ದು. ಹೌದು, ಹಂಗೆ ನೋಡೋದು. ಪ್ಲೀಸ್ ಗೋ ಹೆಡ್. ಸೊ ಒಪ್ಕೊಂಡೆ ಅದೆಲ್ಲ ಶೂಟ್ ಸ್ಟಾರ್ಟ್ ಆಯ್ತು. ಫಸ್ಟ್ ಅದು ಕರೆಂಟಿಂದು ಇನ್ಸಿಡೆಂಟ್ ಆಯ್ತು, ಎಕ್ಸ್ಪ್ಲೈನ್ ಮಾಡಿದೆ. ಸೊ ನೆಕ್ಸ್ಟ್ ಆ ವಿಡಿಯೋದಲ್ಲಿ ನೀವು ಸ್ವಿಮ್ಮಿಂಗ್ ಪೂಲ್ ಒಂದು ಕ್ಲಿಪ್ ಅಬ್ಸರ್ವ್ ಮಾಡಿರ್ತೀರಾ ಸರ್? ಹೌದು. ಫೇಸ್ ಡೌನ್ 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 ಸ್ವಲ್ಪ ಡೌನ್, ಫೇಸ್ ಡೌನ್ ಫೇಸ್ ಡೌನ್ ಮಾಡು, ಡೌನ್ ಡೌನ್. ನೋ 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 ಅಲ್ಲಿ ಅವರೂ ಬೇಡ 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 ಅಂತ ಹೇಳ್ತಿದಾರೆ, ವಾಯ್ಸು ಇದೆ, ನಾನು ನೋ ಅಂತ ಕಿರುಚ್ಕೊಂತಾ ಇದ್ದೀನಿ. ಆ ಸೀನ್ ಬಂದು ನನಗೆ ಪ್ರೀವಿಯಸ್ ಶೆಡ್ಯೂಲ್ ಡೇ ನಾನು ಹೇಳಿರ್ತೀನಿ, ನಾನು ನನ್ನ ಮಗಳನ್ನ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಳಿಸಲ್ಲ, ನಾನು ಆ ಸೀನ್ ನ ಮಾಡ್ಕೊಡಲ್ಲ, ದಯವಿಟ್ಟು ಸಾರಿ, ಸ್ವಿಮ್ಮಿಂಗ್ ಬರೋ ಅಂತ ಮಗುನ ನೀವು ಕರ್ಕೊಬಂದು ಡೂಪಾಗಿ ಮಾಡ್ಕೊಳ್ಳಿ ಅಂತ ಅಂದೆ. ಓಕೆ ಅಂತ ಅಂದ್ರು ಅವರು. ನಿಶುಕ್ ಸ್ವಿಮ್ಮಿಂಗ್ ಬರಲ್ಲ? ನಿಶುಕ್ ಸ್ವಿಮ್ಮಿಂಗ್ ಬರಲ್ಲ ಸರ್, ನನಗೆ ವಾಟರ್ ಫೋಬಿಯಾ ಸಿಕ್ಕಾಬಟ್ಟೆ. ದೆನ್ ಓಕೆ ಅಂತ ಹೇಳಿ ಮಗುನ್ ಕರ್ಕೊಂಡ್ ಬಂದಿದ್ರು. ಅವತ್ತು 1 ಡೇ ಆರ್ಟಿಸ್ಟ್ ಇರ್ತಾರೆ, ಪಾರ್ಟಿ ಸೀನ್ ಇರುತ್ತೆ. ಓಕೆ ಕರ್ಕೊಂಡ್ ಬಂದ್ರು, ಆ ಮಗುಗೂ ನಿಶುಗೂ ಸೇಮ್ ಬಟ್ಟೆ ಹಾಕಿಸ್ತಾರೆ, ಆ ಮಗುನ ಸ್ವಿಮ್ಮಿಂಗ್ ಅಲ್ಲಿ ಇಳಿಸ್ತಾರೆ, ಆ ಮಗು ಅಳಕ್ ಸ್ಟಾರ್ಟ್ ಆಯ್ತು. ಸ್ವಿಮ್ಮಿಂಗ್ ಕಲ್ತಿರೋ ಅಂತಾನೆ ಮಗು, ಅದು ಸೇಮ್ ಬಟ್ಟೆ ಹಾಕಿರ್ತಾರೆ, ಬೇಬಿ ಪಿಂಕ್ ಕಲರ್ ಹಾಕ್ಸಿರ್ತಾರೆ. ಆ ಕ್ಲಿಪ್ಸು ಇದೆ, ಆ ಮಗು ಬಂದಿರೋದು ಅದೆಲ್ಲ ಕ್ಲಿಪ್ಸ್ ಇದೆ ಸರ್. ಆ ಮಗು ಅಳ್ತಿದೆ, ನಾನ್ ಮಾಡಲ್ಲ ಅಂತ. ಫಸ್ಟ್ ಶಾರ್ಟ್ ಅಲ್ಲಿ ಇನ್ನು ಅವತ್ತಿನ ಶೂಟ್ ಸ್ಟಾರ್ಟ್, ಮಾರ್ನಿಂಗ್ ಶೂಟ್ ಸ್ಟಾರ್ಟ್, ಅಳ್ತಿದೆ, ನಾನ್ ಮಾಡಲ್ಲ ಅಂತ. ಎಲ್ಲಾರ್ಗು ಪ್ರೆಷರ್ ಸ್ಟಾರ್ಟ್ ಆಯ್ತು. ಅವತ್ತು ಆ ಸೀನ್ ನಡೆಯಲ್ಲ ಅಂದ್ರೆ 1 ಡೇ ಆರ್ಟಿಸ್ಟ್ ಪೇಮೆಂಟ್ ವೇಸ್ಟು, 4 ಕ್ಯಾಮ್ರಾ ಬಂದಿರೋದು ಅವತ್ತು, ಅದು ವೇಸ್ಟ್. ಇಂಪಾರ್ಟೆಂಟ್ ಸೀನು, ನಿಶುನ ಸಾಯ್ಸಕ್ ಟ್ರೈ ಮಾಡ್ತಿರ್ತಾರೆ ಆ ಸೀನಲ್ಲಿ. ಒಂದು ಹಾಫ್ ಅನ್ ಅವರ್ ಶೂಟು ಸ್ಟಾಪ್ ಆಯ್ತು. ಆ ಮಗುನ ತುಂಬಾ ಫೋರ್ಸ್ ಮಾಡಿದ್ರು, ಆ ಮಗು ಮಾಡಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಬಂದ್ರು, ಏನ್ ಮಾಡೋದು, ಈ ತರ ಆಗ್ತಿದೆ, ನೀವೊಂದು ಸ್ವಲ್ಪ ಹೆಲ್ಪ್ ಮಾಡಿ, ನಾವು ಹುಷಾರಾಗಿ ಆ ಸೀನ ಮಾಡ್ಕೋತೀವಿ ಅಂತ. ಇಲ್ಲ ಸರ್ ದಯವಿಟ್ಟು ಸಾರಿ, ಇದು ತುಂಬ ಆಳವಾಗಿದೆ, ನೀವು ಅವ್ರನ್ನ ತಳ್ಳಿದ್ರೂ ನನಗೆ ಭಯ ಆಗುತ್ತೆ ಸರ್ ಅಂತ ಅಂದೆ. ಆ ಮಗುನು ಮಾಡ್ತಾ ಇಲ್ಲ. ಈ ಕಡೆ ನಿಶುನ ನೀರೊಳಗಡೆ ಇಳ್ಸಕ್ ಪರ್ಮಿಷನ್ ಕೊಟ್ಟೆ, ಯಾಕೆಂದ್ರೆ 2 ಮೆಂಬರ್ಸ್ ಇದ್ರು, ನೋಡೋಣ ಟ್ರೈ ಮಾಡ್ಬೋದು. ಹಾ ಓಕೆ ಸರ್, ನಾನು ಟ್ರೈ ಮಾಡ್ತೀನಿ, ಫಸ್ಟ್ ನಿಶುನ್ ಕೇಳ್ತೀನಿ ಅಂತ ಅಂದೆ. ಅವ್ರ ಮುಂದೆನೆ ಕೇಳ್ದೆ, ಇವಳು ಇಲ್ಲ ನಾನು ಮಾಡಲ್ಲ ಅಂತ ಅಂದ್ಲು. ಅದಾದ್ಮೇಲೆ ನನ್ನ ಪಕ್ಕನೇ ನಿಂತ್ಕೊ ನೀನು, ನಾನು ಮಾಡ್ಕೊಡ್ತೀನಿ ಅಂತ ಅಂದ್ಲು. ನಿಂಗೆ ಭಯನಾ ನಿಶು ನೀರು? ನಾನು ಒಂದ್ಸತಿನೂ ಸ್ವಿಮ್ಮಿಂಗ್ ಪೂಲ್ ಹೋಗೇ ಇಲ್ಲ. ಸೊ ನೀರೊಳಗೆ ಇಳಿದು ಈಜೊಡಿಯೋದು, ನೀರೊಳಗೆ ಇಳಿಯೋದೆಲ್ಲ ಭಯ ನೀನ್ ಮಾಡೇ ಇಲ್ವಾ? ಎಲ್ಲೋ ಸಮುದ್ರ ಸಿ? ಇಲ್ಲ ವಂಡರ್ಲಿಗೂ ಹೋಗಿದ್ದಾಗ ನಾನು ಏನು ಹೋಗೇ ಇಲ್ಲ, ಬಟ್ ನೋಡಿದ್ದೆ. ಟ್ರೈನ್ ಹೋಗ್ತಿರುತ್ತಲ್ಲ, ಅದು ಡೈರೆಕ್ಟ್ ಸ್ವಿಮ್ಮಿಂಗ್ ಪೂಲಿಗೆ ಬೀಳುತ್ತಲ್ಲ, ಅದೆಲ್ಲ ಭಯ. ಹೋಗೋದೇ ಇಲ್ಲ ನೀನು? ಓಕೆ. ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಒಪ್ಕೊಂಡೆ ಸರ್, ಆ ಸೀನ್ ಮಾಡ್ಕೊಡ್ತೀನಿ ಅಂತ. ನನ್ನ ಮೈಂಡಲ್ಲಿ ಒಂದು ಕನ್ಸರ್ನು ಸರ್, ಈಗ ಬೇರೆ ಮಗುನ ಇಮಿಡಿಯೇಟ್ ಅವರು ಔಟ್ ಆಫ್ ಡೋರ್ ಲೊಕೇಶನ್ಗೆ ಹುಡ್ಕೋದು ಕಷ್ಟ, ಬರಕ್ಕೂ ಆಗಲ್ಲ. ಇನ್ನ ಆ ಸೀನ್ ಸ್ಟಾಪ್ ಆದ್ರೆ ಕಂಪ್ಲೀಟ್ ಏನಿಲ್ಲ ಅಂದ್ರೂ ಅವ್ರಿಗೆ 6 ರಿಂದ 7 ಲಕ್ಷ ಅವತ್ತು ಲಾಸ್ ಸರ್. ನನಗೆ ಕನ್ಸರ್ನ್, ತುಂಬಾ ನನ್ಗೆ ಕನ್ಸರ್ನ್ ಅದು. ಬಿಡು ಹೋಗ್ಲಿ,
ಅಂತ ಒಪ್ಕೊಂಡೆ ನಾನು. ಅಷ್ಟೊತ್ತು ನಾನು ಹೆಲ್ಪ್ ಮಾಡಿದೆ. ಒಪ್ಕೊಂಡ ತಕ್ಷಣನೇ ಎಲ್ಲ ತುಂಬ ಖುಷಿ ಪಟ್ರು. ಪರ್ಫಾರ್ಮ್ ಮಾಡಿದ್ಲು ಸರ್. ತಳ್ತಾರೆ. ನಾನು ಫಸ್ಟ್ ಹೇಳಿದ್ದೆ ಅದು ತುಂಬ ಡೀಪ್ ಇತ್ತಲ್ಲ, ಕೆಳಗಡೆ ಒಬ್ರು ಕೂತಿರ್ಬೇಕು, ಇಮಿಡಿಯೇಟ್ ನನ್ನ ಮಗಳನ್ನ ಎತ್ತಬೇಕು. ಅವ್ರೇನಂದ್ರು ವಾಟರ್ ಕ್ಯಾಮ್ರಾ ಇಟ್ಟಿರ್ತೀವಿ ಮ್ಯಾಮ್, ಕೆಳಗಡೆಯಿಂದ ಎತ್ತಬೇಕು ಅಂದರೆ ಅವ್ರ ಪರ್ಸನ್ ಕಾಣ್ತಾರೆ, ಬಟ್ ದೂರದಲ್ಲೇ ಇರ್ತೀವಿ, ಇಮಿಡಿಯೇಟ್ ಬಂದ್ಬಿಟ್ಟು ಎತ್ತುತ್ತೀವಿ ಅಂತ ಅಂದರು. ನಾನು ಓಕೆ ಅಂತ ಅಂದೆ. ತಳ್ತಾರೆ ನಿಶುನ. ದೂರದಿಂದ ಎತ್ತಕ್ಕೆ ಬಂದಿಲ್ಲ ಸರ್, ದೂರದಿಂದ ಎತ್ತಕ್ಕೆ ಬಂದಿಲ್ಲ. ನನ್ನ ಹತ್ರ ಕ್ಲಿಪ್ಸ್ ಇದೆ, ನಾನು ಬೇಕು ಅಂದರೆ ಇವಾಗಲೇ ತೋರಿಸ್ತೀನಿ ಸರ್. ಇಮಿಡಿಯೇಟ್ ಅಲ್ಲಿ ಒಂದು ನನ್ನ ಕ್ಯಾಮ್ರಾ ಗೆಳೆಯರು ಫೋಕಸ್ ಮಾಡ್ಲಿ. ನೆಗದೆ ನೀರೊಳಗಡೆ ತಳ್ಳಿದ್ರ ಅವರು? ಐ ಥಿಂಕ್ 3-4 ಸತಿ ತಳ್ಳಿದ್ರು ಶೂಟ್ ಮಾಡಕ್ಕೆ. ಬಟ್ ತಕ್ಷಣಕ್ಕೆ ಯಾರು ಬರ್ಲಿಲ್ವಾ? ಅಯ್ಯೋ. ಅಲ್ಲಿ ನಮ್ಮ ಮಮ್ಮಿ ಹಿಂದಗಡೆ ಯಾರೋ ಹುಡುಗ ಇದ್ರು, ಅವ್ರು ಬಂದು ಎತ್ತಿದ್ರು. ಓ ವೆರಿ ಸ್ಕೇರಿ. ಓಕೆ ಲೆಟ್ಸ್ ಫೋಕಸ್. ಅಲ್ಲಿ ಆ ಕ್ಯಾಮ್ರಾಗೆ ತೋರಿಸಿ. ನಾನು ಇಮಿಡಿಯೇಟ್ ಕ್ಯಾಮ್ರಾ ಬಿಟ್ಟು ಅಂತ ಓಡೋಗಿದ್ದೀನಿ ಸರ್. ನೀವು ಅಬ್ಸರ್ವ್ ಮಾಡಿ, ಅಲ್ಲಿ ರೆಡ್ ಕಲರ್ ಒಂದು ಶರ್ಟ್ ಹುಡುಗ ನಿಂತಿದ್ದಾನೆ, ಅವ್ನು ಇಮಿಡಿಯೇಟ್ ಕಾಪಾಡಕ್ ಹೋಗಿರೋದು. ಅವನು ರೆಡ್ ಕಲರ್ ಶರ್ಟ್ ಹುಡುಗ ಇಲ್ದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಸರ್ ನನ್ನ ಪರಿಸ್ಥಿತಿ? ಲಾಸ್ಟ್ ಮುಳುಗೋ ಸೀನ್ ಇರುತ್ತೆ ಸರ್. ನಾನಂತೂ ಇನ್ನೇನು ಶೂಟ್ ಆಗಿದೆ, ನಾನು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಂತೂ ಇಳಿಸಲ್ಲ. ಇವಳು ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಅಮ್ಮ ಆಟ ಆಡ್ತೀನಿ ಅಂದ್ಲು. ಅದಕ್ಕೂ ಬಿಫೋರ್ ಅದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ನಾನು ಇವಳ ಕೈ ಹಿಡ್ಕೊಂಡು ಹಿಂಗ್ ಆಟ ಆಡಿಸ್ತಿದ್ದೆ. ಅದು ಇನ್ನು ಇಷ್ಟೇ, ಅದು ಪ್ರಾಕ್ಟೀಸ್ ಆಗ್ಲಿ. ಅಂದ್ರೆ ಇವಳಿಗೆ ಅದು ಅಮ್ಮ ಅವಳೇ ಹೇಳಿದ್ಲು, ಅಮ್ಮ ಇಲ್ಲಿ ಇಳಿಸ್ಕೊಳ್ಳಿ ಅಮ್ಮ, ನಾನು ಕೈ ಹಿಡ್ಕೊಳ್ಳಿ, ನಾನು ಆಟ ಆಡ್ತೀನಿ ಅಂತ ಅಂದ್ಲು. ಅದ್ರ ಪ್ರೀವಿಯಸ್ ಅವಳು ಆಟ ಆಡ್ತಿರೋದು ಎಲ್ಲ ಕ್ಯಾಪ್ಚರ್ ಆಗಿದೆ. ಇನ್ನ ಲಾಸ್ಟ್ ಮುಳುಗೋ ಸೀನ್ ಇತ್ತಲ್ವಾ ಸರ್, ಚಿಕ್ಕದ್ರಲ್ಲಿ ಮಾಡ್ಕೊಳ್ಳೋದಾದ್ರೆ ನಾನು ಪರ್ಮಿಷನ್ ಕೊಡ್ತೀನಿ, ಇದು ಲಾಸ್ಟ್ ಅಂತ ನಾನು ಹೇಳ್ದೆ. ಅದ್ರಲ್ಲೂ ಅವ್ರು ಏನಂದ್ರೆ ರಿಯಲಾಸ್ಟಿಕ್ ಆಗಿ ಬರ್ಬೇಕು ಸೀನು ಅಂತ ಕಾಲ್ ಎಳಿಯಕ್ ಬರ್ತಿದ್ದಾರೆ. ಅವಳನ್ನ ಮುಳುಗಿಸ್ಬೇಕು. ಅವ್ರ ಕಾಲ್ ಎಳಿಯಕ್ಕೆ ಬಂದಿರೋದು ಅವರು. ಕಿರ್ಚುದ್ಲು ಅವಾಗ. ಅದಕ್ಕಿಂತ ಮುಂಚೆ ಇನ್ಸಿಡೆಂಟ್ ನಡೆದಾಗ ಅವಳಿಗೆ ಭಯ ಆಗಿತ್ತು ಅಲ್ವಾ, ಕಿರ್ಚುದ್ಲು. ಆಮೇಲೆ ಅವರು ತೆಲುಗುಲ್ ಹೇಳ್ತಿದ್ದಾರೆ ಬೇಡ ಬೇಡ ಈ ತರ ಮಾಡ್ಬೇಡ ಅಂತ. ಆಮೇಲೆ ನಾನು ಕಿರುಚ್ಕೊಂಡೆ ನೋ 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 ಅಂತ. ಅದೆಲ್ಲ ಕಂಪ್ಲೀಟ್ ಸೀನ್ ಆದ್ಮೇಲೆ ಎಲ್ಲ ಈ ತರ ಸೀನ್ ಇದ್ದಾಗ ಎಲ್ಲ ದೊಡ್ಡ ಡೈರೆಕ್ಟರ್ ಸರ್ ಬರೋದು. ಬಂದ್ಬಿಟ್ಟು ತುಂಬಾ ಅಪ್ರಿಶಿಯೇಟ್ ಮಾಡಿದ್ರು, ನಿಶುನ ಹೊಗಳಿದ್ರು, ನನ್ನನ್ನು ಹೊಗಳಿದ್ರು. ನೀವೇನಾದ್ರೂ ಇವತ್ತು ಈ ಸೀನ್ ಏನಾದ್ರೂ ಒಪ್ಕೊಂಡಿಲ್ಲ ಅಂದಿದ್ರೆ ನಮ್ದು ಶೂಟ್ ಸ್ಟಾಪ್ ಆಗ್ತಿತ್ತು. ಇಮಿಡಿಯೇಟ್ ನಾವು ಬೇರೆ ಮಗುನ ಹುಡ್ಕಕ್ಕೂ ಆಗ್ತಿರ್ಲಿಲ್ಲ, ಎಲ್ಲಾರ್ದು ಪೇಮೆಂಟು ವೇಸ್ಟ್ ಆಗ್ತಿತ್ತು. ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಅಂತ ಹೇಳಿದ್ರು ಅವತ್ತು. ಇಷ್ಟೆಲ್ಲ ಹೊಗಳಿಸ್ಕೊಂಡು ಇಷ್ಟೆಲ್ಲ ಅಪ್ರಿಸಿಯೇಷನ್ ತಗೊಂಡು ಇದು ಹೆಂಗಿದು ಈ ತರದ್ದು ಬೆಳವಣಿಗೆ? ಅವರು ಅದೇ ಕ್ವಶನ್ ಸರ್, ನನಗೆ ಈಗಲೂ ಅದೇ ಕ್ವಶನ್ ಇರೋದು ನನ್ನ ಮೈಂಡಲ್ಲಿ. ಅವರಿಗಾದ್ರೂ ಮನುಷ್ಯತ್ವ ಅನ್ನೋದಿರ್ಲಿಲ್ವಾ? ಈ ಹುಡುಗಿ ಇಷ್ಟು ಡೆಡಿಕೇಶನ್ ಮಾಡಿದ್ದಾಳೆ, ಒಂದು ಸ್ವಲ್ಪ ಡೇ 1 ನಾನು ಆ ಪ್ರೊಡಕ್ಷನಿಗೆ ಮಾಡಿರೋದು ಯೋಚನೆ ಮಾಡಿದ್ರೆ ಇವತ್ತು ನನ್ನ ಮಗಳು ನಾವು ರಿಪ್ಲೇಸ್ ಮಾಡ್ತಾ ಇರ್ಲಿಲ್ಲ ಅನ್ಸತ್ತೆ. ನೀವು ಈ ಥರ ವಾಯ್ಸ್ ರೈಸ್ ಮಾಡಿದ್ದೆ ಪ್ರಾಬ್ಲಮ್ ಆಯ್ತಾ ಸರ್? ವಾಯ್ಸ್ ನಾನು ರೈಸ್ ಮಾಡೇ ಇಲ್ವಲ್ಲ ಸರ್, 25th ಸರ್ ನಾನು ವಾಯ್ಸ್ ರೈಸ್ ಮಾಡಿದ್ದು. ಸೊ ಈ 6-7 ತಿಂಗಳು ನೀವು ರೈಸೇ ಮಾಡಿಲ್ಲ ಸರ್. ನನಗೆ ಏನಂತ ಅಂದ್ರೆ ಅವರು ಹೇಳಿದ್ರು ಅಲ್ವಾ ನಿಮ್ಮ ಮಗಳನ್ನ ಬಂದು ಎತ್ತುತ್ತೀನಿ ಅಂತ, ಅವಾಗ ಎತ್ತಿರ್ಲಿಲ್ಲ ಅಂದ್ರೆ ನಾನು ಕೇಳಿದೆ, ಅಲ್ಲ ಸರ್ ನಿಮ್ ನಂಬ್ಕೊಂಡು ಏನಾದ್ರು ನಾವ್ ಹಿಂಗೆ ಬೀಳಿಸ್ಬಿಟ್ರೆ ಏನ್ ಸರ್ ನಮ್ ಕತೆ ಅಂತ ನಾನು ಅವ್ರಿಗೆ ಕೇಳಿದೆ. ಇಲ್ಲ ಮ್ಯಾಮ್ ಆ ಥರ ಏನೂ ಇಲ್ಲ ಮ್ಯಾಮ್, ತಪ್ಪಾಯ್ತು ಸಾರಿ, ಸಡನ್ಲಿ ಬಂದು ಎತ್ತಕ್ಕಾಗಲಿಲ್ಲ ಅಂತ. ಆಮೇಲೆ ಅವರು ರೆಡ್ ಕಲರ್ ಶರ್ಟ್ ಹಾಕಿರ್ತಾರಲ್ಲ, ಅವರು ಇಮಿಡಿಯೇಟ್ ಹೋಗಿ ನೆಗೆದ್ಬಿಟ್ಟು ನಿಶುನ ಎತ್ಕೊಂಡಿರೋದು. ನಿಂಗೆ ಶೂಟಿಂಗ್ ಪ್ಲೇಸಲ್ಲಿ ಎಲ್ಲ ಇಷ್ಟವಾಗಿರೋದೇ ಇತ್ತಾ ನಿಶು? ಶೂಟಿಂಗ್ ಪ್ಲೇಸಲ್ಲಿ ಯು ಲೈಕ್ ಇಟ್? ಎಲ್ಲ ಇಷ್ಟನಾ ನಿಂಗೆ? ಅಲ್ಲಿ ಶೂಟಿಂಗ್ ಇಷ್ಟನಾ ನಿಂಗೆ? ಅಲ್ಲಿದ್ದವರೆಲ್ಲ ನಿಂಗೆ ಇಷ್ಟ ಆಗಿರೋರೇ ಇದ್ರಾ? ಯಾರು ನಿಂಗೆ ಟಾರ್ಚರ್ ಮಾಡ್ತಿದ್ರಾ, ತೊಂದರೆ ಕೊಡ್ತಿದ್ರಾ? ಟಾರ್ಚರ್ ಮಾಡೋರು ಭರತ್ ಸರ್. ಅದೇ ಅವ್ರ ಕಾಲು ಎಳೆದಿದ್ದಾರಲ್ಲ. ಓಕೆ. ಅಲ್ಲ ಬೇರೆ ದಿನ ಶೂಟಿಂಗ್ ಎಲ್ಲ ಯಾವಾಗಲೂ ಚೆನ್ನಾಗೇ ಇರ್ತಿತ್ತ ನಿಂಗೆ? ನಿಂಗೆ ಇಷ್ಟವಾಗಿರೋ ಊಟ ತಿಂಡಿ ಆರಾಮಾಗೆಲ್ಲ ಕೊಡ್ತಿದ್ರಾ? ಆದ್ರೆ ಡೈಲಿ ದೋಸೆ ಮತ್ತೆ ಇಡ್ಲಿ ಪ್ರೊಡಕ್ಷನ್ ಅಂದ್ಮೇಲೆ ದೋಸೆ ಇಡ್ಲಿ ಫಿಕ್ಸ್ ಅಲ್ವಾ ಸರ್? ಓಕೆ. ನಿಂಗೆ ಏನಾದ್ರು ಬೇರೆ ಬೇಕಾದ್ರೆ
ಬೇರೆ ಬೇಕಾದ್ರೆ ಆರ್ಡರ್ ಅಮ್ಮ ಕೊಡಿಸ್ಬೇಕು, ಪಿಲ್ಲು ಆರ್ಡರ್ ಮಾಡ್ತಾರೆ ಅಂದ್ರೆ ನಾನು ಆರ್ಡರ್ ಮಾಡ್ತಿದ್ದೆ. ಮಾಡಿ ಕೊಡಿಸ್ಬೇಕು ನಿಂಗಷ್ಟೇ. ಏನು ಇಷ್ಟ ನಿಂಗೆ? ನನಗೆ ಏನು ಇಷ್ಟ? ಅನ್ನ ಸಾಂಬಾರ್ ಇಷ್ಟನಾ ನಿಂಗೆ? ಆಮೇಲೆ ಅನ್ನ ಸಾಂಬಾರ್ ಮತ್ತು ಮುದ್ದೆ. ಮುದ್ದೆ, ಓ ನೈಸ್. ಚಿಕ್ಕ ಮಕ್ಕಳು ಮತ್ತು ಮುದ್ದೆ ತಿನ್ನಲ್ಲ ಅಂತ ನೋಡಿ, ನಮ್ಮ ನಿಶು ಮುದ್ದೆ ತಿಂತಾಳು. ಮುದ್ದೆ ಇಷ್ಟ ಸರ್ ಅವಳಿಗೆ. ತುಂಬಾ ಒಳ್ಳೆ, ವೆರಿ ಗುಡ್ ಗರ್ಲ್ ನೀನು. ಹೇಳ್ಬೇಕಾ, ಹಾಸನ ಅಂದಮೇಲೆ ಮುದ್ದೆ ತಿನ್ನಲೇಬೇಕು. ಮೈಸೂರು ಹಾಸನದವರೆಲ್ಲ ಇಷ್ಟಪಡಲೇಬೇಕು ನೋಡಿ. ನಾನು ಮೈಸೂರವನು, ನನಗೂ ಮುದ್ದೆ ಇಷ್ಟ. ಇವೆಲ್ಲ ಈ ಬರ್ಗರು, ಪಿಜ್ಜಾ, ಗೋಬಿ ಮಂಚೂರಿ, ಚಾಟ್ಸು, ಚಾಕ್ಲೇಟ್ಸು ಇಲ್ಲ, ಅವೆಲ್ಲ ಇಷ್ಟ ಇಲ್ವಾ? ಅದ್ರಲ್ಲಿ ಹುಳ ಇರುತ್ತೆ. ಹುಳ ಇರುತ್ತೆ. ಕೆಲವೊಬ್ರು ನಾನು ನೋಡಿದ್ದೆ, ಕೆಲವೊಬ್ರು ತಿನ್ನುವಾಗ ಅದ್ರೊಳಗೆ ಕ್ಯಾಮ್ರಾ ನೋಡ್ತಾರಲ್ಲ, ಅದ್ರೊಳಗೆ ಹುಳ ಇರುತ್ತೆ. ಓ, ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ಎಷ್ಟೊಂದ್ ಸರಿ ವಿಡಿಯೋಗಳು ನೋಡ್ತಿರ್ತೀವಿ ನಾವು. ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ಯಾ ನೀನು? ಮ್ಯಾಗಿ ಇದ್ರಲ್ಲೆಲ್ಲ ಇರುತ್ತೆ. ಓಕೆ, ಸೊ ತಿನ್ನಲ್ಲ ಅದನ್ನ ನೀನು? ಅಂದ್ರೆ ಅಮ್ಮ ತೋರಿಸಿದಾರೆ ಫೋನಲ್ಲಿ. ಡ್ರೈ ಫ್ರೂಟ್ಸ್ ತಿಂದ್ರೆ ಏನಾಗಲ್ಲ, ಕ್ಯಾಂಡಿ ತಿಂದ್ರೆ ಹುಳ ಬರುತ್ತಲ್ಲ, ಸ್ಪೈಡರ್. ವೆರಿ ಟ್ರೂ. ಆಮೇಲೆ ಮೊದ್ಲು ಕ್ಯಾಂಡಿ ತಿಂತಿದ್ದೆ, ಈಗ ವಿಡಿಯೋ ನೋಡಾದ್ಮೇಲೆ ಸ್ವಲ್ಪ ಸ್ವಲ್ಪ ತಿನ್ನಲ್ಲ. ಅದೆಲ್ಲ ಫ್ರೆಂಚ್ ಫ್ರೈಸ್, ನೂಡಲ್ಸ್ ಎಲ್ಲ ಬಿಟ್ಬಿಟ್ಯಾ? ಸ್ವಲ್ಪ ಯಾವಾಗ್ಲಾದ್ರೂ ರೇರ್ ಆಗಿ. ಆದ್ರೆ ನಾನು ಫೋನಲ್ಲಿ ನೋಡಿದೆ, ಎಕ್ಸ್ಪೈರ್ ಆಗಿದ್ದು ತಿನ್ಬಾರ್ದು, ಎಕ್ಸ್ಪೈರ್ ಆಗಿಲ್ಲ ಅಂದ್ರೆ ತಿನ್ಬೋದು ಅಂತ. ಒನ್ ಡೇ ನಾನು ಎಕ್ಸ್ಪೈರ್ ಆಗಿಲ್ಲ, ಅದು ಎಕ್ಸ್ಪೈರ್ ಆಗಿತ್ತು, ಅದು ತಿನ್ಬಿಟ್ಟಿದ್ದೆ. ಆಮೇಲೆ ವಿಡಿಯೋದಲ್ಲಿ ನೋಡಾಗ ಡೇಟ್ ನೋಡೇ ತಿಂತೀನಿ, ಆದ್ರೆ ಡೇಟ್ ಎಲ್ಲಿದೆ ಅಂತ ಹುಡುಕ್ತಿದೀನಿ, ಇಲ್ವೇ ಇಲ್ಲ. ಬಟ್ ಯು ಆರ್ ಕ್ಲೆವರ್ ಗರ್ಲ್. ಅಂದ್ರೆ ಪ್ರತಿಯೊಂದು ಏನಾದ್ರೂ ತಗೊಂಡ್ರೆ ಡೇಟ್ ಹುಡುಕ್ತಾಳೆ, ಅದು ಕೆಳಗಡೆ ಇರುತ್ತೆ, ಒಂದೊಂದು ಫೋಲ್ಡ್ ಮಾಡಿರ್ತೀವಲ್ಲ, ಅದು ಕೆಳಗಡೆ ಇರುತ್ತೆ. ಸೊ ಏನೇ ತಿನ್ಬೇಕಾದ್ರೂ ಎಕ್ಸ್ಪೈರಿ ಡೇಟ್ ನೋಡ್ಬಿಟ್ಟೆ ತಿಂತೀಯ ನೀನು? ವೆರಿ ಗುಡ್. ಬಟ್ ಫೋನಲ್ಲೆಲ್ಲ ನೋಡ್ತೀನಿ, ಏನಾಗುತ್ತೆ ನನ್ನ ಐಸು ನೋಡಿದ್ರೆ ಆಪರೇಷನ್ ಆಗುತ್ತಾ, ಅದು ಐಸ್ ಕ್ಲೋಸ್ ಆಗಿರುತ್ತೆ, ಕಾಣಲ್ಲ ಕಣ್ಣು, ಆಮೇಲೆ ಸ್ಪೆಕ್ಸ್ ಹಾಕೊಬೇಕಾಗತ್ತೆ. ನೋಡಿ, ಇಂಥ ಹುಡುಗಿನ ತೊಂದರೆ ಕೊಡಕ್ಕೆ ಯಾರು ಮನಸ್ಸು ಬರುತ್ತೆ ಅನ್ಸ್ಬಿಡುತ್ತೆ. ನಿಜ ಹೇಳ್ತೀನಿ ನಾನು. ಸಚ್ ಎ ಕ್ಯೂಟ್ ಗರ್ಲ್. ಅಫ್ಕೋರ್ಸ್ ನೀವೆಲ್ಲರೂ ಕೂಡ ಸೀರಿಯಲ್ ನೋಡಿ ಇಷ್ಟಪಟ್ಟಿರುವಂಥ ಹುಡುಗಿ ನಿಶು. ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇರ್ತೀನಿ, ಫೋನ್ ನೋಡ್ಬೇಡ 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 ಅಂದ್ರು ನೋಡ್ತಾರೆ. ಚೆಕ್ ಮಾಡ್ತಿರ್ತಾರೆ, ಮೊಬೈಲು ಅದು ಇದೆಲ್ಲ ನೋಡ್ತಿರ್ತಾರೆ. ನನ್ನ ಹೇಳ್ತಿರ್ತೀನಿ, ನೋಡು ನಾನು ನೋಡಿದೀನಿ ಆಪರೇಷನ್ ಆಗುತ್ತೆ ನೋಡ್ಬೇಡ ಅಂತ, ಆದ್ರೂ ನೋಡ್ತಾನೆ ಇರ್ತಾರೆ. ನೋಡ್ತೀನಿ ಸರ್, ನಾನು ನೋಡ್ತೀನಿ ಅಂತ ಅಂದಾಗ ನೀನ್ ನೋಡ್ಬೇಡ ಅಂತಾಳೆ. ಸರ್ ಸೀರಿಯಸ್ಲಿ ಇವಳೆ ಫೋನ್ ನೋಡಿದೆ ಸರ್, ಡಿಪೆಂಡ್ ಮಾಡಲ್ಲ. ಯಾವತ್ತೂ ನಾವ್ ಇವಳಿಗೆ ಊಟ ಮಾಡಿಸುವಾಗ ಕೊಟ್ಟಿಲ್ಲ, ತುಂಬಾ ಕಡಿಮೆ. ನಮ್ಗೆ ಹೊಟ್ಟೆ ಉರಿಯುತ್ತೆ ಒಂದೊಂದ್ಸತಿ ಕೊಟ್ಬಿಡೋಣ ಅಂತ. ಆಮೇಲೆ ಜಂಕ್ ಫುಡ್ ಅಷ್ಟೇ, ಎಲ್ಲಾರು ಕೊಡಿಸ್ತಿರ್ತಾರೆ. ಇದುವರೆಗೂನು ಇವಳು ತುಂಬಾ ಕಡಿಮೆ ಜಂಕ್ ಫುಡ್ ತಿಂದಿರೋದು. ನಮಗೆ ಒಂದೊಂದ್ಸತಿ ಅನ್ಸುತ್ತೆ ಕೊಡಿಸ್ಬಿಡೋಣ, ಇವಳು ಕೇಳ್ದಾಗ ಕೊಡಿಸ್ಬಿಡೋಣ. ಏನಮ್ಮ ಜಂಕ್ ಫುಡ್ ನಾನು ಫೋನಲ್ಲಿ ಎಷ್ಟೊಂದ್ ಸತಿ ನೋಡಿದೀನಿ. ಚಿಪ್ಸ್ ತಿಂದ್ರೆ, ಚಿಪ್ಸ್ ಅಲ್ಲಿ ಕ್ಯಾಮ್ರಾದೊಳಗೆ ನೋಡಿದ್ರೆ ಹುಳ ಇರುತ್ತೆ ಅಂದ್ರೆ ನೈಲ್ಸ್ ಎಲ್ಲ ಚೆಕ್ ಮಾಡ್ಬೇಕು, ಹುಳ ಇರುತ್ತೆ. ಅಂದ್ರೆ ನಾವೇನಾದ್ರೂ ಈಗ ಫೋನ್ ಯೂಸ್ ಮಾಡಿದ್ರೆ ಅಮ್ಮಂಗೂ ಕಣ್ಣು ಬರುತ್ತೆ. ನಾನು ಹೇಳ್ತೀನಿ ಕಣ್ಣು ಬರುತ್ತೆ. ನಾನು ಫೋನಲ್ಲಿ ನೋಡಿದ್ದೆ, ಒಂದು ಟೀಚರ್ಸ್ ಫೋನ್ ಯೂಸ್ ಮಾಡ್ತಿರ್ತಾರೆ, ಮಕ್ಳು ಏನಾದ್ರು ಕೇಳ್ತಾರಂದ್ರೆ ಈ ಕಡೆ ಬಾ ಅಂತಾರಂತ ಕೈ ಮಾಡ್ತಾರಲ್ಲ, ಅವಾಗ ಸಡನ್ ಆಗಿ ಕಣ್ಣು ಬಂದ್ಬಿಡುತ್ತೆ, ಕಣ್ಣು ಬೀಳೋ ತರ ಆಗ್ಬಿಡುತ್ತೆ ಕೆಳಗೆ, ಬ್ಯಾಂಡೇಜ್ ಆಗ್ತಾರೆ, ಕಣ್ಣು ಸರಿನೇ ಆಗಲ್ಲ. ನೀನ್ ಹೇಳಿದ್ದನ್ನ ಕೇಳಿಸ್ಕೊತಾ ಇರೋರು ಎಲ್ಲರೂ ಕೂಡ ಫಾಲೋ ಮಾಡ್ಬೇಕು. ಆಕ್ಚುಲಿ ಮಕ್ಕಳು ಫಾಲೋ ಮಾಡಬೇಕು, ದೊಡ್ಡವರು ಫಾಲೋ ಮಾಡಬೇಕು, ನಾನು ಫಾಲೋ ಮಾಡಬೇಕು. ರೈಟ್ಲಿ ಸೈಡ್. ನೀವು ಓದೋದ್ರಲ್ಲಿ ತುಂಬಾ ಜಾಣ ಅಂತೆ. ಆದ್ರೆ ಓದೋದ್ರಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಓದೋದು. ಆಮೇಲೆ ಮನೇಲೆ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ, ಪೇಂಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅಂದ್ರೆ ಈಗ ನಾನು ರೆಡ್ ಮಿಕ್ಸ್ ಮಾಡಿ ಯೆಲ್ಲೋ ಮಿಕ್ಸ್ ಮಾಡಿ ಅದು ಲೈಟ್ ಆರೆಂಜ್ ಆಗ್ಬಿಡುತ್ತಲ್ಲ, ಅದು ನಾನು ಜಾಮೆಟ್ರಿಗೆಲ್ಲ ಹಾಕಿ ನೋಡಿದೀನಿ. ಆಮೇಲೆ ಬ್ಲೂ ಮತ್ತೆ ಗ್ರೀನ್ ಮಿಕ್ಸ್ ಮಾಡಿ ಏನಾಗುತ್ತೆ ಅಂತ ನೋಡಿದೀನಿ. ಡ್ರಾಯಿಂಗ್ ಅಲ್ಲಿ ಫಸ್ಟ್ ಇದ್ದಾಳೆ ಸರ್. ಓ ಹೌದಾ? ನನಗೆ A+ ಕೊಟ್ಟಿದ್ರು. ಓಕೆ, ಡ್ರಾಯಿಂಗ್ ಅಲ್ಲಿ ಫಸ್ಟ್ ಇದೆಯಾ? ಬೇರೆ ಅಕಾಡೆಮಿಕ್ಸ್ ಅಲ್ಲಿ
ಅಯ್ಯೋ ರನ್ನಿಂಗ್ ರೇಸ್ ಅಂತಲೂ ಫಸ್ಟ್ ಓಕೆ ಅಥ್ಲೆಟಿಕ್ಸ್ ಅಲ್ಲ ಅಕಾಡೆಮಿಕ್ಸ್ ಅಲ್ಲ ರನ್ನಿಂಗ್ ರೇಸ್ ಅಲ್ಲಿ ಫಸ್ಟ್ ನೀನು ಓಕೆ ಸೂಪರ್ ಅಕಾಡೆಮಿಕ್ಸ್ ಅಂದ್ರೆ ಓದೋದ್ರಲ್ಲಿ ಎಕ್ಸಾಮ್ಸ್ ಇರುತ್ತೆ ಟೆಸ್ಟ್ ಅಲ್ಲಿ ನಿನ್ ಮಾರ್ಕ್ಸ್ ಎಲ್ಲ ಹೆಂಗ್ ತೆಗಿತೀಯ? ಒಂದೊಂದ್ಸತಿ ನಾನು ನಮ್ಮಮ್ಮನ ತೋರಿಸಿದೆ ನೋಡು ನಾನು 10+10 ಮಾರ್ಕ್ಸ್ ಕೊಟ್ಟಿದ್ದೀನಿ ಅಂತ. ಓ ವೆರಿ ಗುಡ್. ಅಂದ್ರೆ ಫೋನಿಕ್ಸ್ ಅಂದ್ರೆ ಓಕೆ ಏನ್ ಮಾತಾಡಿದ್ರು ಕ್ಯೂಟ್ ಬಟ್ ಸತ್ಯ ಮಾತಾಡ್ತಾ ಇದ್ದಾಳು. ಅಂಡ್ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಜನ ಇದ್ದಾರೆ. ಹೌದು ಸರ್, ಜನಗಳಿಗೆ ಸರ್ ಈ ವಿಡಿಯೋ ಬಿಟ್ಟ ಮೇಲೆ ಸ್ವಲ್ಪ ನೆಗೆಟಿವ್ ಬಂದಿದೆ. ಈ ವಿಡಿಯೋ ಹಾಕಿದ ಮೇಲೆ ಏನ್ ರಿಯಾಕ್ಷನ್ ಬಂತು ನಿಮ್ಗೆ? 99.9% ಪಾಸಿಟಿವ್ ಇದೆ, ಕೆಲವೊಂದು ನೆಗೆಟಿವ್ ಇತ್ತು. ಆ ನೆಗೆಟಿವ್ ನಿನ್ನೆ ಈವ್ನಿಂಗು ಪಾಸಿಟಿವ್ ಆಗಿ ಟರ್ನ್ ಆಗಿದೆ. ಪಾಸಿಟಿವ್ ಏನೇನು ಹೇಳಿದ್ರು? ಬಂದು ಸಾರಿ ಕೇಳಿದ್ರು. ಯಾಕೆಂದ್ರೆ ನೆಗೆಟಿವ್ ಕಮೆಂಟ್ ಹಾಕಿರೋರ್ಗೆ ನನ್ನ ಫಾಲೋವರ್ಸ್ ಹೋಗಿ ವಾಪಸ್ ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ವಿಡಿಯೋ ಹಾಕಿದ್ರೆ ಪಾಸಿಟಿವ್ ಕಮೆಂಟ್ಸ್ ಏನ್ ಬಂತು? ನಿಮ್ ಜೊತೆ ನಾವಿದೀವಿ ಎಷ್ಟೋ ಜನ ಹಾಕಿದ್ರು. ತುಂಬಾ ದೊಡ್ಡ ದೊಡ್ಡ ಆಕ್ಟರ್ಸ್ ಗಳು ಹಾಕಿದ್ದಾರೆ. ತುಂಬಾ ಜನ ಸಪರೇಟ್ DM ಮಾಡಿದ್ದಾರೆ. ರಿಯಲಿ ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಯಾರು ಮುಂದೆ ಬಂದಿಲ್ಲ, ನೀವು ಬಂದಿದ್ದೀರಾ, ನಾವಿರ್ತೀವಿ, ನೀವೇನಕ್ಕೂ ಹೆದರ್ಕೊಂಬೇಡಿ. ಸರ್ ಏನಾಗುತ್ತೆ ಅಂತ ಅಂದ್ರೆ, ನನಗೇನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಅವತ್ತು ಎಕ್ಸಿಟ್ ಆಗೋ ದಿನ ನಾನು ಚಾನಲ್ ಒಬ್ರು ಮೆಂಬರ್ ಕೂತಿರ್ತಾರೆ, ನಾನು ಹೋಗಿ ಕೇಳ್ತೀನಿ ಏನ್ ಸರ್ ಇದು ರಿಪ್ಲೇಸ್ಮೆಂಟು, ನಿಮ್ಗೆ ಗೊತ್ತು ಡೇ 1 ಇಂದ ನಾನು ಏನು ಡೆಡಿಕೇಶನ್ ಮಾಡ್ತಿದ್ದೀನಿ. ಪ್ರೊಡ್ಯೂಸರ್ ಕೇಳಿದ್ರೆ ನಾನ್ ಮಾಡಿಲ್ಲ ಅಂತಾರೆ. ಯಾರು ಮಾಡಿರೋದು ಅದನ್ನಾದ್ರೂ ಹೇಳಿ ಅಂದ್ರೆ, ಚಾನಲ್ ಮೆಂಬರು ನನಗೆ ಮೆಸೇಜ್ ತೋರಿಸ್ತಾರೆ, ನಿಮ್ ಪ್ರೊಡ್ಯೂಸರೇ 2 months ಬಿಫೋರೇ ನಮಗೆ ನಿಮ್ಮ ಮಗುನ ರಿಪ್ಲೇಸ್ಮೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಬಟ್ ನಾವು ಮಾಡ್ತಿರ್ಲಿಲ್ಲ, ಇಂಥ ಮಗು ನಮಗೆ ಸಿಗಲ್ಲ ಅಂತ. ಸರ್ ನೀವೇ ಅಂತ ಮಗು ಸಿಗಲ್ಲ ಅಂತೀರಾ, ಮತ್ ನೀವೇನಕ್ಕೆ ಸರ್ ಪ್ರೊಡ್ಯೂಸರ್ಗೆ ಹೇಳಲಿಲ್ಲ ಅಂತ ಕ್ವಶನ್ ಮಾಡಿದ್ರೆ, ಪ್ರೊಡ್ಯೂಸರ್ ಹೋಗಿ ಹೇಳ್ತಾರಂತೆ ಈ ಮಗು ತುಂಬಾ ಎಕ್ಸ್ಪೆನ್ಸಿವ್ ಇದೆ, ನನಗೆ ಬರ್ಡನ್ ಆಗ್ತಿದೆ, ಪೇಮೆಂಟ್ ಕೊಡಕ್ ಆಗ್ತಿಲ್ಲ ಅಂತ. ಸರ್ ನಾನು ಪೇಮೆಂಟ್ ಇಂದ ಇದುವರೆಗೂ ಡಿಮ್ಯಾಂಡ್ ಮಾಡಿಲ್ಲ. ನಿಮ್ಗೆ ಗೊತ್ತು ಲಾಸ್ಟ್ ಏಪ್ರಿಲ್ ಅಲ್ಲಿ ಪೇಮೆಂಟ್ ಆಗಿರೋದು. ಕನ್ವಿಯನ್ಸ್ ನಾನು ಡಿಮ್ಯಾಂಡ್ ಮಾಡಿಲ್ಲ. ನನ್ನ ಫೋನ್ ಪೇ ಹಿಸ್ಟ್ರಿ ತೆಗೀರಿ ಸರ್, ಪ್ರತಿಯೊಂದು ನಾನೇ ಹಾಕೊಂಡ್ ಬರ್ತಾ ಇದ್ದೀನಿ. ಹೈದರಾಬಾದ್ ನಂದು ದುಡ್ಡಲ್ಲಿ ಹೋಗಿದ್ದು, ಅವ್ರು ಕೊಟ್ಟಾಗ ಇಸ್ಕೊಂತಿದ್ದೆ ಸರ್. ನಾನು 1-2 ಟೈಮ್ ಅಷ್ಟೇ ನಾನು ಡಿಮ್ಯಾಂಡ್ ಮಾಡಿ ಕೇಳಿದ್ದು. ಜಾಸ್ತಿ ಆಗ್ತಾ ಬಂದಾಗ ನಾನು ಡಿಮ್ಯಾಂಡ್ ಮಾಡಿ ಕೇಳಿದೆ. ಜನಗಳು ಹೇಳ್ತಾರೆ ನೀನ್ ದುಡ್ಡಿಗೋಸ್ಕರ ನಿನ್ ಮಗುನ ಹಾಕೊಂತ ಇದೀಯಾ ಹಂಗೆ ಹಿಂಗೆ ಅಂತ. ಅಲ್ಲಿ ರಿಯಾಲಿಟಿನೇ ಬೇರೆ. ನಾನು ಇದುವರೆಗೂ ಯಾವತ್ತೂ ಡಿಮ್ಯಾಂಡ್ ಮಾಡಿಲ್ಲ. ಇವತ್ತು ನನ್ನ ಮಗಳನ್ನ ರಿಪ್ಲೇಸ್ಮೆಂಟ್ ಆಗಿದೆ, ಬಟ್ ನಂದು ಇನ್ನೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ಇನ್ನೂ ದುಡ್ಡು ಬಂದಿಲ್ಲ ಸರ್. ನಿನ್ನೆ ಈವ್ನಿಂಗು ನನಗೆ ಜೂನ್ ಮಂತಿಂದ ಒಂದು ಪೇಮೆಂಟ್ ರಿಸೀವ್ ಆಯ್ತು, ಮೇ ಮಂತಿಂದ ಹಾಕಿಲ್ಲ. ಅದನ್ನ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನು ಜುಲೈ ಅಂಡ್ ಆಗಸ್ಟ್ ಪೆಂಡಿಂಗ್ ಇದೆ. ನಾನು ಕೇಳಿದ್ದೀನಿ ನಂದು ಸೆಟಲ್ಮೆಂಟ್ ಮಾಡ್ಕೊಡಿ ಅಂತ. ಜನಗಳು ಕೇಳ್ತಾರೆ ನಿನ್ ಮಗಳಿಗೆ ಇಷ್ಟು ತೊಂದರೆ ಆದ್ರೂ ನೀನ್ ಪೇಮೆಂಟ್ ಕೇಳ್ತಾ ಇದೆಯಲ್ಲ, ಇನ್ ದ ಎಂಡ್ ನಿನಗೆ ನಾಚಿಕೆ ಆಗಲ್ವಾ ಅಂತಾನು ನನಗೆ ಕಮೆಂಟ್ ಹಾಕಿದ್ದಾರೆ. ಇನ್ ದ ಎಂಡ್ ನಾನು ಕೇಳಿರೋದು ಅವಳ ಹಾರ್ಡ್ ವರ್ಕು, ಅವಳದು ಸ್ಟ್ರಗಲ್. ಯಾರೇ ಆಗ್ಲಿ ಸರ್, ಅವರು ಹಾರ್ಡ್ ವರ್ಕಿಗೆ ಅವರು ಪೇಮೆಂಟ್ ಲಾಸ್ಟ್ ಅಲ್ಲಿ ಕೇಳ್ತಾರೆ. ನಾನು ಅಷ್ಟೇ ಕೇಳಿದ್ದು, ನಾನು ಪೇಮೆಂಟ್ ಕ್ಲಿಯರ್ ಮಾಡ್ಕೊಡಿ, ಅಟ್ಲೀಸ್ಟ್ ನಾನು ಹೋಗ್ತೀನಿ. ಕೆಲಸ ಮಾಡಿದೀವಿ ಅಂತ ಅಂದಾಗ ಕೊಡ್ಲೇಬೇಕು ಸರ್. ಅದೇ ಪ್ರೊಡ್ಯೂಸರ್ ಬರ್ಡನ್ ಆಗ್ತಿದೆ ಅಂತ ಹೇಳಿರೋ ಪ್ರೊಡ್ಯೂಸರ್ ಮೆಸೇಜ್ ನನ್ನ ಹತ್ರ ಇದೆ. ಪರ್ ಡೇ ಇವಳಿಗೆ 6000 ಕೊಡ್ತಾ ಇದ್ರು ಸರ್. ಆಫ್ಟರ್ 100 ಎಪಿಸೋಡ್ಸ್ ಆದ್ಮೇಲೆ ನಾನು ನಿನ್ ಮಗಳ್ ಪೇಮೆಂಟ್ ಇನ್ಕ್ರೀಸ್ ಮಾಡ್ತೀನಿ ಅಂತ ನನಗೆ ಪ್ರಾಮಿಸ್ ಮಾಡಿದ್ರು. ಆಫ್ಟರ್ 100 ಎಪಿಸೋಡ್ ಆದ್ಮೇಲೆ ನಾನು ಹೋಗಿ ಕೇಳ್ಬೋದಿತ್ತಲ್ಲ, ನಾನು ಕೇಳಲಿಲ್ಲ. ಅವ್ರು ಇನ್ಕ್ರೀಸ್ ಮಾಡ್ಲೂ ಇಲ್ಲ, ಸೇಮ್ ಕಂಟಿನ್ಯೂ ಮಾಡಿದ್ರು ಸರ್. ಐ ಥಿಂಕ್ 150 ಎಪಿಸೋಡ್ ಪ್ಲಸ್ ಆಗಿದೆ. 300 ಪ್ಲಸ್ ಆಗಿದೆ. ಈಗ್ಲೂ ಚೆನ್ನಾಗಿದೆ ಸರ್, ಈಗ್ಲೂ ಚೆನ್ನಾಗಿದೆ. ಬಟ್ ಅದು ನನ್ನ ಸ್ವ ಇಚ್ಛೆ. ಅದಾದ್ಮೇಲೆ ನನಗೆ ತುಂಬಾ ಕಾಲ್ಸ್ ಬಂತು, ಇಲ್ಲ ಇದು ಸೇಮ್ ರಿಪೀಟ್ ಆಗಲ್ಲ ಬನ್ನಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡಿದ್ರು. ನಾನು ಅವ್ರಿಗೆ ಇಷ್ಟೇ ಹೇಳಿದ್ದು, ನನಗೆ ಅಲ್ಲಿ ರೆಸ್ಪೆಕ್ಟ್ ಇಲ್ಲ, ನಾನು ಅಲ್ಲಿ ವರ್ಕ್ ಮಾಡಲ್ಲ ಅಷ್ಟೇ. ನನ್ನ ಸ್ವ ಇಚ್ಛೆಯಿಂದ ನಾನು ಅಲ್ಲಿ ಎಕ್ಸಿಟ್ ಆಗಿ. ಕನ್ನಡದಲ್ಲಿ ನೀವು ಡೈರೆಕ್ಟರ್ ಮೇಲೆ ಆರೋಪ ಮಾಡಿದ್ರಿ, ತೆಲುಗುನಲ್ಲಿ ಪ್ರೊಡ್ಯೂಸರ್ ಮೇಲೆ ಮಾಡಿದ್ರೆ ಅಲ್ಲಿ ಹಂಗಾಯ್ತು. ಹೌದು ಸರ್, ಡೈರೆಕ್ಟರ್ ಆತರ ಹೇಳಿದ್ರು ನಾನು ವಾರ್ನಿಂಗ್ ಅವ್ರಿಗೆ ಡೈರೆಕ್ಟರಿಗೆ ಮಾಡಿಲ್ಲ, ಬಟ್ ಚಾನಲ್ ಅವ್ರ ಹತ್ರ ಹೋಗಿ ನಾನು ನಮ್ಮ ಬ್ರದರ್ ಇಬ್ರು ಮಾತಾಡಿದ್ವಿ. ಸರ್ ಇಷ್ಟೆಲ್ಲ ಡಿಸ್ರೆಸ್ಪೆಕ್ಟ್ ಸಹಿಸ್ಕೊಂಡಾದ್ಮೇಲೂ ನಾವು ಮಾಡ್ಕೊಡ್ತಾ ಇದೀವಿ ಅಂತ ಅಂದ್ರೆ ನಮಗೂ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ. ನಾವು ಇವಾಗ ಇನ್ನು ಇಂಡಸ್ಟ್ರಿ ಕಾಲಿಡ್ತಾ ಇರೋದು. ಆಲ್ರೆಡಿ 2-3 ಸೀರಿಯಲ್ ಇವಳು ಮಾಡಿದಾಳೆ, ನಮಗೂ ಅರ್ಥ ಆಗುತ್ತೆ ಇಲ್ಲಿನ ಪರಿಸ್ಥಿತಿ ಏನು ಅಂತ. ನಮ್ಮನ್ನ ಈ ಥರ ಟ್ರೀಟ್ ಮಾಡಬೇಡಿ, ನಮಗೂ ರೆಸ್ಪೆಕ್ಟ್ ಕೊಡಿ ಸರ್. ನಾವು ರೆಸ್ಪೆಕ್ಟ್ನ ರಿಸೀವ್ ಮಾಡ್ಕೋಬೇಕು ಅಲ್ವಾ ನಿಮ್ಮ ಹತ್ರ. ನಾವು ಕೊಡ್ತೀವಿ, ನೀವು ನಮಗೆ ಕೊಡಿ ಅಂತ ಹೇಳಿದಾಗ ಅವರು
ಅವ್ರಿಗೇನೆ ಕೋಪ ಬಂದಿತ್ತು ಸರ್ 1 ಸೆಕೆಂಡ್ ಇವಳಿಗೆ ಹೇಳಿದ್ನ ನೋಡ್ಬಿಟ್ಟು. ತುಂಬಾ ಸೀರಿಯಲ್ಗಳಲ್ಲಿ ಈ ರಿಪ್ಲೇಸ್ಮೆಂಟ್ಗಳನ್ನು ನಾವು ಗಮನಿಸಿದೀವಿ ಇಷ್ಟು ವರ್ಷ. ನಾನು ಕೂಡ ಗಮನಿಸಿದೀನಿ. ಏನೋ ಪ್ರಾಬ್ಲಮ್ ಆಗಿರುತ್ತೆ, ಗ್ಲಿಚ್ ಆಗಿರುತ್ತೆ, ಯಾರ್ಯಾರು ಆರೋಪ ಮಾಡ್ತಿರ್ತಾರೆ, ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ. ಅವಾಗ ಇನ್ಫಾರ್ಮ್ ಮಾಡ್ತಾರೆ, ತುಂಬಾ ಕುತ್ತಿಗೆ ಬಾಟಲ್ ನೆಕ್ಕರ್ ಇದ್ರೆ ಇಮಿಡಿಯೇಟ್ ಆಗಿ ರಿಪ್ಲೇಸ್ ಮಾಡ್ತಾರೆ, ಅದು ನಡೆದೋಗುತ್ತೆ. ಏನೋ ತಪ್ಪು ಮಾಡಿದ್ರೆ ಒಂದು ಪುಟಾಣಿ ಮಗು, ಬೆಳಿತಿರೋ ಮಗು ಸರ್, ಇನ್ನು ಬೆಳಿತಿರೋ ಮಗು, ಒಂದ್ ಇನ್ಫಾರ್ಮೇಶನ್ ಬೇಕು ಸರ್. ಅದ ಇವಳು ನಾನು ಹೇಳ್ತಾ ಇಲ್ವಾ ಸರ್ 3 days ಹುಷಾರಿಲ್ಲ ಅಂದ್ರು ಸೀನ್ ಮಾಡ್ಕೊಟ್ರು ಅಂತ. ನಾನು ಅವತ್ತೊಂದು ಆಡಿಯೋ ಬಿಟ್ಟಿದ್ದೆ EP ಅವರಿಗೆ. ಸರ್ ನಿಮಗ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ ಸರ್, 1/2 hour ಅಂತ ಹೇಳಾದ್ಮೇಲೂ ನೀವು ನನಗೆ ಇಷ್ಟು ತೊಂದರೆ ಮಾಡ್ತಿದ್ದೀರಾ. ಆ ಮಗು ಪರಿಸ್ಥಿತಿ ನೋಡಿ ಸರ್, ನಿಮಗ್ ಬೇಡ ಅಂದ್ರೆ ನೀವು ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ ನಾನು ಒಂದು ಆಡಿಯೋ ಬಿಟ್ಟಿರ್ತೀನಿ ಬಿಫೋರ್. ಆ ಆಡಿಯೋ ತಗೊಬಂದು ಈ 25th ಹೇಳ್ತಾರೆ, ನೀನೇ ಅಲ್ವಾ ಹೇಳಿದ್ದು ರಿಪ್ಲೇಸ್ ಮಾಡ್ಕೊಳಕ್ಕೆ, ಅದಕ್ಕೆ ನಾವು ಮಾಡ್ಕೊಂಡ್ವಿ ಅಂತ. ನಾನು ಹೇಳ್ದೆ ತಾನೇ ರಿಪ್ಲೇಸ್ ಮಾಡ್ಕೊಳ್ಳಿ ಅಂತ ಅವತ್ತು. ಇಷ್ಟು ದಿನ ನೀವು ನನಗೆ ಏನಕ್ಕೆ ಕರೆದ್ರಿ? ಅವತ್ತೇ ನೀವು ರಿಪ್ಲೇಸ್ ಮಾಡ್ಕೋಬಹುದಿತ್ತು ಅಲ್ವಾ ಅಂತ ನಾನು ಅದನ್ನ ಕ್ವಶನ್ ಮಾಡಿದೆ. ಎಲ್ಲರೂ ಹೇಳ್ತಾರೆ ನೀನ್ ಒಬ್ಳೆ ಬ್ಲೇಮ್ ಮಾಡೋದ್ರಿಂದ ನೀನ್ ಸಾಚ ಆಗಲ್ಲ ಅಂತ. ಬಟ್ ಆ ಗ್ರೂಪ್ ಅಲ್ಲಿ ಎಷ್ಟು ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಮೆನ್ಷನ್ ಮಾಡಿದ್ದಾರೆ ಸರ್, ಹೆಸರು ಹೇಳಲ್ಲ. ದಿಸ್ ಇಸ್ ದ ವರ್ಸ್ಟ್ ಪ್ರೊಡಕ್ಷನ್ ಐ ಹ್ಯಾವ್ ಎವರ್ ಸೀನ್ ಅಂತ. ಇನ್ನು ಕನ್ನಡದ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಸಪ್ರೇಟ್ ಮೆಸೇಜ್ ಮಾಡಿದ್ದಾರೆ, ಡೋಂಟ್ ಟ್ರಸ್ಟ್ ದಟ್ ಪ್ರೊಡಕ್ಷನ್, ಪ್ಲೀಸ್ ಬಿ ಕೇರ್ಫುಲ್, ದಿಸ್ ಇಸ್ ದ ವರ್ಸ್ಟ್ ಪ್ರೊಡಕ್ಷನ್, ಇಲ್ಲಿ ಪೇಮೆಂಟ್ ಇಶ್ಯೂ ಇದೆ, ಆರ್ಟಿಸ್ಟ್ಗಳಿಗೆ ರೆಸ್ಪೆಕ್ಟ್ ಇಲ್ಲ ಅಂತ ತುಂಬಾ ಜನ ಮೆಸೇಜ್ ಹಾಕಿದ್ದಾರೆ. ನಾನು ಆ ಕ್ಲಿಪ್ಸ್ ಸಹ ಕೊಡ್ತೀನಿ, ನೇಮ್ ಮೆನ್ಷನ್ ಮಾಡಬೇಡಿ, ಅದನ್ನ ಬ್ಲರ್ ಮಾಡಿ ಅದೇನಿದೆ ಅದನ್ನ ನೀವು ಹಾಕಿ. ಸೊ ಜನಗಳಿಗೆ ಗೊತ್ತಾಗಬೇಕು. ವೆರಿ ಟ್ರೂ, ವೆರಿ ಟ್ರೂ. ಈಗ ವಿಡಿಯೋ ಬಂದ ತಕ್ಷಣ ಅಫ್ಕೋರ್ಸ್ ಪ್ರೋಸ್ ಅಂಡ್ ಕಾನ್ಸ್ ಎರಡು ಇರುತ್ತೆ. ಪಾಸಿಟಿವ್ ಆಗು ತಗೋತಾರೆ, ಕೆಲವು ನೆಗೆಟಿವ್ ಆಗಿ. ನೆಗೆಟಿವ್ ಆಗಿ ಏನೇನು ಕಮೆಂಟ್ ನೋಡಿದ್ರಿ ನೀವು ಸರ್? ನೆಗೆಟಿವ್ ಆಗಿ ನಿನಗೆ ಈಗಲೇ ಇದೆಲ್ಲ ಬೇಕಾ, ನಿನ್ ಮಗಳನ್ನ ಇಷ್ಟು ರಿಸ್ಕ್ ಅಲ್ಲಿ ಇಟ್ಬಿಟ್ಟು ಅವಳ ಹತ್ರ ದುಡಿಸ್ಕೊಂಡು ನೀನ್ ಎಂಜಾಯ್ ಮಾಡ್ತಿದ್ಯಾ, ನಿನಗೆ ನಾಚಿಕೆ ಆಗ್ಬೇಕು ಅಂತಾನು ನನಗೆ ಕಮೆಂಟ್ ಹಾಕಿದ್ದಾರೆ. ಇನ್ ಕೆಲವರು ಎಜುಕೇಶನ್ ಬಗ್ಗೆ ಗಮನ ಹರಿಸು ಅಂತಾನು ಕಮೆಂಟ್ ಹಾಕಿದ್ದಾರೆ. ಇನ್ನ ಕೆಲವರು ರಾಜಸ್ಥಾನ್ ಹುಡುಗಿಗೆ ನೀವ್ ಏನಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ, ನಮ್ ಕನ್ನಡ ಇಂಡಸ್ಟ್ರಿಗೆ ಬುದ್ಧಿ ಇಲ್ವಾ, ಆ ಮಗುಗೆ ಏನಕ್ಕೆ ನೀವು ಚಾನ್ಸ್ ಕೊಡ್ತಿದ್ದೀರಾ ಅಂತಾನು ಹಾಕಿದ್ದಾರೆ. ನೀವ್ ಎಲ್ಲಿಯವ್ರು ನೀವು? ಸರ್ ನಂದು ನೇಟಿವ್ ಬಂದು ರಾಜಸ್ಥಾನ, ನಾನು ಇರೋದು ಕರ್ನಾಟಕದಲ್ಲಿ ಸರ್. ಬಟ್ ನೀವು ಅವಾಗಿಂದ ಕನ್ನಡ ಮಾತಾಡ್ತಿರೋದು, ನಿಶು ಕನ್ನಡ ಮಾತಾಡ್ತಿರೋದು ನೋಡಿದ್ರೆ ನಂಗೆ ಫೀಲ್ ಆಗ್ತಿಲ್ಲ ಹಂಗೆ. ಇದುವರೆಗೂನು ಯಾರಿಗೂ ಗೊತ್ತಿಲ್ಲ ಸರ್ ನಾನು ರಾಜಸ್ಥಾನ ಅವಳು ಅಂತ. ಆಯ್ತು, ನನಗ್ ಕೇಳಿದ್ರೆ ನಾನು ಬೆಂಗಳೂರು ಅಂತಾನೆ ಹೇಳೋದು, ನಾನು ಕನ್ನಡತಿ ಅಂತಾನೆ ಹೇಳೋದು. ಇವಳಿಗೆ ಕನ್ನಡತಿ ಅಂತಾನು ಅವಾರ್ಡ್ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ನೀಟಾಗಿ ನಮ್ಮ ಭಾಷೆ ಕನ್ನಡ ಮಾತಾಡ್ತಾಳೆ ಅಷ್ಟು ಚೆನ್ನಾಗಿ. ಅಂಡ್ ನೀವು ಇದುವರೆಗೂ ನನ್ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಯೋಚನೆ ಮಾಡ್ತಿದ್ದೀನಿ, ಇಲ್ಲೆಲ್ಲೂ ಆ ಸ್ಲ್ಯಾಂಗೇ ಇಲ್ವಲ್ಲ, ಆ ಫ್ಲೇವರೇ ಇಲ್ವಲ್ಲ ನಿಮ್ದು ಅಂತ. ಹೌದು, ಇವು ಯಾರಾದ್ರೂ ಹಿಂದಿ ಮಾತಾಡುವಾಗ ಈ ಕೆಲವರಿಗೆ ತೆಲುಗುಲಿದ್ದವರಿಗೆ ನನಗ್ ತೆಲುಗು ಬರಲ್ಲ ಅಂದಾಗ ನಾನು ಅವ್ರಿಗೆ ಹಿಂದಿಲಿ ರೆಸ್ಪಾನ್ಸ್ ಮಾಡಿದಾಗ ಅವರು ಕೇಳ್ತಾರೆ ನಿಮಗೆ ಹಿಂದಿನೂ ಬರುತ್ತಾ ಅಂದಾಗ ನಾನು ನೇಟಿವ್ ನಂದು ರಾಜಸ್ಥಾನ, ಸೊ ನನಗೆ ಹಿಂದಿ ಬರುತ್ತೆ ಅಂತೀನಿ. ಸೊ ಇಲ್ಲಿ ಅವ್ರವರೇ ಸ್ಪ್ರೆಡ್ ಮಾಡ್ಕೊಂತಿದ್ದಾರೆ ನಾನು ರಾಜಸ್ಥಾನವಳು ಅಂತ. ಬಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ ನನ್ನ ನೇಟಿವ್ ರಾಜಸ್ಥಾನ ಅಂತ. ನಮ್ಮ ಭಾಷೆಯನ್ನ ಯಾರು ಸ್ಪಷ್ಟವಾಗಿ ಹೃದಯ ತುಂಬಾ ಚೆನ್ನಾಗಿ ವ್ಯವಹಾರದಲ್ಲಾಗ್ಲಿ ಯಾರ ಜೊತೆನಾಗ್ಲೂ ಮಾತಾಡ್ತೀವಲ್ಲ, ಪ್ರತಿಯೊಬ್ಬರು ಕನ್ನಡಿಗರೇ. ಕನ್ನಡ ನೆಲದಲ್ಲಿ ನಾವು ಸಂಪಾದನೆ ಮಾಡ್ತಿದೀವಿ, ದುಡಿತಿದೀವಿ, ಅನ್ನ ತಿಂತಿದೀವಿ ಅಂದಮೇಲೆ ನಾವೆಲ್ಲರೂ ಕನ್ನಡಿಗರೇ. ಕನ್ನಡಕ್ಕೆ ದೊಡ್ಡ ದೊಡ್ಡ ಪ್ರಶಸ್ತಿ ತಂದುಕೊಟ್ರು ಎಲ್ಲರೂ ಕೂಡ ಅವರ ಮಾತೃಭಾಷೆ ಕನ್ನಡವೇ ಆಗಿರ್ಲಿಲ್ಲ. ನಿಮ್ಮ ಗಮನಕ್ಕೆ ಬೇರೆ ಬೇರೆ ಮಾತೃಭಾಷೆ ಇರೋರು ಕನ್ನಡಕ್ಕೆ ದೊಡ್ಡ ದೊಡ್ಡ ಜ್ಞಾನಪೀಠ ಎಲ್ಲ ತಂದ್ಬಿಟ್ಟಿದ್ದಾರೆ. ನಾವು ತುಂಬಾ ಹೆಮ್ಮೆ ಪಡ್ತೀವಿ. ದೊಡ್ಡ ದೊಡ್ಡ ಸಂಗೀತ ಕಲಾವಿದರು ಅವ್ರ ಮಾತೃಭಾಷೆ ಕನ್ನಡ ಆಗಿಲ್ಲ, ಆದ್ರೆ ಕನ್ನಡದಲ್ಲೇ ಅವ್ರು ಸಾಧನೆ ಮಾಡಿದ್ದಾರೆ. ಸೊ ಹಾಗಾಗಿ ನಿಶುನು ಅಷ್ಟೇ ಸರ್, ಯಾವ್ದೇ ಇಂಡಸ್ಟ್ರಿಲಿ ಹೆಸರು ಮಾಡಿದ್ರೆ ಕನ್ನಡದ ಹುಡುಗಿ ಅಂತಾನೆ ಬರುತ್ತೆ. ನಾವು ಅದ್ ಕನ್ನಡ ಕೂಡ ಕೊಡುಗೆ ಹೊರತು ರಾಜಸ್ಥಾನ್ ಹುಡುಗಿ ಅಂತ ನಾವು ಮೆನ್ಷನ್ ಮಾಡಲ್ಲ ಸರ್. ಇಲ್ಲಿ ಇರೋದು ನಾವು, ಇಲ್ಲಿ ಬೆಳೆದಿರೋದು. ನನಗೆ ಆಶ್ಚರ್ಯ ಇದು, ನಂಗೆ ಗೊತ್ತೇ ಇರ್ಲಿಲ್ಲ. ನಿಶು ನಿಂಗೆ ಎಷ್ಟು ಭಾಷೆ ಗೊತ್ತು ಮಾತಾಡಕ್ಕೆ? ತೆಲುಗು ಗೊತ್ತು, ಕಲ್ತಿದ್ಯಾ? ಆಮೇಲೆ ಸ್ವಲ್ಪ ತಮಿಳ್ ಬರುತ್ತೆ. ಸ್ವಲ್ಪ ತಮಿಳ್ ಬರುತ್ತಾ? ಉತ್ತರ ಕರ್ನಾಟಕ ಭಾಷೆ ಗೊತ್ತು, ಕನ್ನಡ ಭಾಷೆ ಗೊತ್ತು. ಉತ್ತರ ಕರ್ನಾಟಕ ಭಾಷೆ ಗೊತ್ತು. ಹೆಂಗೆ ಅದು ಮಾತಾಡೋದು? ಏನ್ ಮಾಡಕತ್ತೀರಿ? ಓಕೆ, ನಮಸ್ಕಾರ ರೀ ಅಲ್ವಾ, ಊಟ ಆತ್ರಿ, ಏನ್ ಮಾಡಕತ್ತೀರಿ, ಆಮೇಲೆ ಲಗುನ್ ಬರ್ರಿ, ನೀರ್ ಕುಡಕತ್ತೀರಿ. ಓಕೆ, ಆಮೇಲೆ ನಮ್ ಕನ್ನಡ ಭಾಷೆ ಗೊತ್ತು ನಿಂಗೆ. ನೀನ್ ಯಾವಾಗ್ಲೂ ಮಾತಾಡೋದು ಯಾವ ಭಾಷೆ?
ಕನ್ನಡನೇ ಮಾತಾಡೋದು. ಆಮೇಲೆ ಹಿಂದಿನೂ ಮಾತಾಡ್ತೀಯಾ? ಹಿಂದಿನೂ ಮಾತಾಡ್ತೀನಿ. ಯಾರು ಬಂದ್ರೆ ನಿಮ್ ಕಡೆಯವ್ರು ಯಾರು ಕನ್ನಡ ಗೊತ್ತಿಲ್ವೋ ಅವ್ರ ಜೊತೆ ಮಾತಾಡ್ತೀಯಾ? ಆಮೇಲೆ ಇಂಗ್ಲೀಷು ಮಾತಾಡ್ತೀಯಾ? ಇಂಗ್ಲಿಷ್ ಮಾತಾಡ್ತೀನಿ. ಓ, ನೀನು ಸಖತ್ ಫೇಮಸ್, ನೀನು ಹಂಗಾರೆ ಇದು ಸಖತ್ ಟ್ಯಾಲೆಂಟೆಡ್ ನೀನು. ಕ್ಲಾಸಲ್ಲಿ ಎಲ್ಲರೂ ಹೇಳ್ತಾರೆ ಇಂಗ್ಲೀಷಲ್ಲೇ ಮಾತಾಡು. ಯಾವ ಪೀರಿಯಡಲ್ಲೂ ಮ್ಯಾಥ್ಸ್ ಪೀರಿಯಡಲ್ಲಿ ಇಂಗ್ಲೀಷೇ ಮಾತಾಡ್ತೀನಿ. ಇಂಗ್ಲೀಷ್ ಪೀರಿಯಡಲ್ಲಿ ಇಂಗ್ಲೀಷೇ, ಆಮೇಲೆ ಲೈಬ್ರರಿ ಪೀರಿಯಡಲ್ಲಿ ಇಂಗ್ಲೀಷೇ, ಕನ್ನಡ ಪೀರಿಯಡಲ್ಲಿ ಕನ್ನಡನೇ, ಹಿಂದಿ ಪೀರಿಯಡಲ್ಲಿ ಹಿಂದಿನೇ, ಎಲ್ಲ ಪೀರಿಯಡ್ ಅಲ್ಲೂ ನಮಗೆ ಅಯ್ಯೋ ಅನ್ಸ್ಬಿಡುತ್ತಮ್ಮ, ಇಂಥ ಹುಡುಗಿನ ಅಲ್ಲೇನೋ ಈ ತರ. ಯಾಕೆಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಪ್ರಿನ್ಸಿಪಲ್ ಸರ್ ಅಲೋನೇ ಮಾಡಲ್ಲ ಸರ್, ಬಟ್ ನನ್ನ ಮಗಳಿಗೆ ಅಷ್ಟು ಕೋಆಪರೇಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಪ್ರಿನ್ಸಿಪಲ್ ಸರ್ಗೆ ರಿಕ್ವೆಸ್ಟ್ ಮಾಡಿದಾಗೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅವ್ರು ಈಗ್ಲೂ ನನಗೆ ಮೆಸೇಜ್ ಹಾಕಿದ್ದಾರೆ ಫ್ರೀ ಆದಾಗ. ಅಂದ್ರೆ ಅವ್ರ ಸ್ಕೂಲ್ ಚೇರ್ಮನ್ ಅವರು ಒಬ್ರು ಸೊಸೆ ಇದಾರೆ ಮ್ಯಾಮ್, ಅಭಿನೀತಾ ಮ್ಯಾಮ್ ಅಂತ, ಅವರು ನನಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ ಸರ್. ಡೇ 1 ಇಂದ ಇವಳು ಇಂಡಸ್ಟ್ರಿಗೆ ಕಾಲಿಟ್ಟಾಗಿಂದ ಇವಳ್ದೇನ್ ಮಾರ್ಕ್ಸ್ ಶೀಟ್ ಇದೆ ಸರ್, ಅದು ನಾನು ನಿಮಗೆ ಕೊಡ್ತೀನಿ, ಖಂಡಿತವಾಗಿಯೂ ಹಾಕಿ ಸರ್. ಜನಗಳು ನೆಗೆಟಿವ್ ಹಾಕ್ತಿದಾರಲ್ಲ ಅವರಿಗೆ ತೋರ್ಸಿ ಸರ್, ದಯವಿಟ್ಟು ತೋರ್ಸಿ ಸರ್. ಪ್ರತಿ ಒಂದ್ರಲ್ಲೂ ಔಟ್ ಸರ್. ಅಂಡ್ ದೆನ್ ಇನ್ನೂ ಅವ್ರಿಗೆ ಏನಾದ್ರು ಕನ್ಫ್ಯೂಷನ್ ಇದ್ರೆ, ಇವಳು ಯಾವ ಸ್ಕೂಲ್ ಅಲ್ಲಿ ಓದ್ತಿದ್ದಾಳೆ, ಹೋಗಿ ಅವ್ರ ಟೀಚರ್ಸ್ ಹತ್ರ ಮಾತಾಡಿ, ನನ್ ಮಗಳು ಟ್ಯಾಲೆಂಟೆಡ್ ಅಲ್ಲ ಅಂತಂದ್ರೆ ನೀವು ನೆಗೆಟಿವ್ ಕಮೆಂಟ್ ಹಾಕೋದನ್ನ ಮುಂದುವರ್ಸಿ. ಕಮೆಂಟ್ ಸೆಕ್ಷನ್ ನಿಮ್ದೆ, ನೆಟ್ಟು ನಿಮ್ದೆ, ಮೊಬೈಲು ನಿಮ್ದೆ, ಎಂಜಾಯ್ ಅಷ್ಟೇ. ಏನ್ಸುತ್ತೆ ಆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಓದಿದಾಗ? ಏನ್ ಫೀಲ್ ಮಾಡಿದ್ರಿ ನೀವು? ಬೇಜಾರಾಯ್ತು ಸರ್. ಸಡನ್ಲಿ ಇಷ್ಟು ಇನ್ಸಿಡೆಂಟ್ ನಡೆದಿದೆ, ನೆಗೆಟಿವ್ ಕಮೆಂಟ್ ಹಾಕ್ತಿದ್ದಾರೆ. ಜನಗಳಿಗೆ ಹೇಳ್ತಾ ಇದ್ದೀನಿ, ಒಂದ್ ವಿಡಿಯೋ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ, ದಯವಿಟ್ಟು ನೆಗೆಟಿವ್ ಹಾಕಕ್ ಹೋಗ್ಬೇಡಿ ಅಂತ ಅಂದಾಗ ಕೆಲವರು ಈಗ್ಲೂ ಮೆಸೇಜಸ್ ಬಂದು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಾರೆ. 1-2-3 ಜನ ಕಂಟಿನ್ಯೂ. ಈಗ ತೆಲುಗುನ ಆ ಸೀರಿಯಲ್ ಈಗ ರಿಪ್ಲೇಸ್ ಆಗಿದಾರಲ್ಲ, ಆ ಮಗು ಕಾಸ್ಟ್ಲಿ ಅಲ್ವಾ? ಅದು ಅವ್ರಿಗೆ ಗೊತ್ತು ಸರ್. ಆ ಮಗು ಪೇಮೆಂಟ್ ನನಗೆ ಅವ್ರು ಇಂಡೈರೆಕ್ಟ್ ಆಗಿ ಹೇಳುದು 3.5 or 4 ಸಮಥಿಂಗ್ ಇದೆ. ನನಗೆ ಜಸ್ಟ್ 6 ಇತ್ತು ಸರ್. ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ದೆ ನಾನು. ಜಸ್ಟ್ 6 ಅವ್ರಿಗೆ ಬರ್ಡನ್ ಆಯ್ತಾ? ಎಷ್ಟೋ ಚಾನೆಲ್ಗಳಲ್ಲಿ ದೊಡ್ಡ ಆರ್ಟಿಸ್ಟಿಗೆ ಚಾನೆಲ್ ಕಡೆಯಿಂದನೂ ಪೇಮೆಂಟ್ ಆಗುತ್ತೆ. ಅವರು ಕುತ್ಕೊಂಡು ಏನಕ್ಕೆ ಸರ್ ಮೀಟಿಂಗ್ ಮಾಡಲಿಲ್ಲ, ಅರ್ಧ ನೀವು ಹಾಕ್ತೀವಿ, ಅರ್ಧ ನಾನು ಹಾಕ್ತೀನಿ, ಮಗುಗೆ ಪೇಮೆಂಟ್ ಕೊಡೋಣ. ನಾನು ಫಸ್ಟ್ ಆಫ್ ಆಲ್ ಏನಂದ್ರೆ ಅವ್ರಿಗೆ ಪೇಮೆಂಟಿನ ಬರ್ಡನ್ ಆಗ್ತಿದೆ, ನನಗೆ ಆಗ್ತಿಲ್ಲ. ನಾನು ಪೇಮೆಂಟ್ ಡಿಮ್ಯಾಂಡೇ ಮಾಡಿಲ್ವಲ್ಲ. ಪೇಮೆಂಟು ಬರೀ ದುಡ್ಡಿಗೋಸ್ಕರನೇ ಹೋಗೋರು ಒಂದೊಂದು ಮಂತ್ ಕರೆಕ್ಟಾಗಿ ಇಸ್ಕೊಂತಾರೆ, ಕನ್ವಿಯನ್ಸ್ ಇಸ್ಕೊಂತಾರೆ, ಫುಡ್ ಬಿಲ್ ಇಸ್ಕೊಂತಾರೆ. ಬಟ್ ಅಲ್ಲಿ ಫುಡ್ ಬಿಲ್ಲು ನಂದೇ ಆಗಿತ್ತು, ಓಲಾ ಬಿಲ್ಲು ನಂದೇ ಆಗಿತ್ತು, ಪ್ರತಿಯೊಂದು ಬಿಲ್ಲು ನಂದೇ ಆಗಿತ್ತು. ಸೇರಿಸಿ 6,000 ಎಲ್ಲ ಇಲ್ಲ ಸರ್. 6,000 ಜಸ್ಟ್ ಪೇಮೆಂಟು, ಕನ್ವಿಯನ್ಸ್ ಸಪ್ರೇಟು. ಬಟ್ ಅದ್ ನಂದಾಗಿತ್ತಲ್ಲ. ನನಗೆ ದುಡ್ಡಿಗೋಸ್ಕರನೇ ಇದ್ದಿದ್ರೆ ಅದು 1 ರೂಪಾಯಿನ ನಾನು ವಸೂಲಿ ಮಾಡ್ಬೋದಿತ್ತಲ್ಲ ಸರ್. ಈಗೇನು ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀರಿ? ನನ್ನ ಕ್ವಶನ್ಗೆ ಅವ್ರು ಆನ್ಸರ್ ಕೊಡಬೇಕು ಅಷ್ಟೇ, ಬೇರೆ ಇನ್ನೇನು ಇಲ್ಲ. ನನಗಿಷ್ಟೇ ಸರ್. ನಾನು ಅವತ್ತು ಆ ದೊಡ್ಡ ಡೈರೆಕ್ಟರ್ ನನಗೆ ಪ್ರಾಮಿಸ್ ಮಾಡ್ತಾರೆ, ನಿನ್ನ ಮಗಳನ್ನ ರಿಪ್ಲೇಸ್ ಮಾಡಿದ್ರೆ ನಾನು ಈ ಪ್ರೊಡಕ್ಷನಲ್ಲಿ ವರ್ಕೇ ಮಾಡಲ್ಲ ಅಂತ. ಇವಾಗ ಆ ವ್ಯಕ್ತಿ ಅಲ್ಲಿ ಸಪೋರ್ಟಿಗೆ ಬರಲಿಲ್ವಲ್ಲ. ತುಂಬ ದೊಡ್ಡ ಡೈರೆಕ್ಟರ್ ಸರ್. ಅದಾದ್ಮೇಲೆ ಚಾನಲ್ ಅವರು ನೆಕ್ಸ್ಟ್ ಡೇ ನನಗೆ ಕಾಲ್ ಮಾಡ್ತಾರೆ, ವಿ ಆರ್ ಸಾರಿ, ನಿನ್ನ ಮಗಳದ್ದು ಹೆಲ್ತ್ ನೋಡ್ಕೊಳ್ಳಿ. ಯಾಕೆ ಅವತ್ತು ಹುಷಾರ್ ತಪ್ಪಿದಾಗ ಸೀನ್ ಮಾಡಿಸ್ಕೊಳ್ವಾಗ ನನ್ನ ಮಗಳದ್ದು ಹೆಲ್ತ್ ಇಶ್ಯೂ ಇರೋದು ಕಾಣಿಸ್ಲಿಲ್ವಾ? ಇವತ್ತು ನೀವು ಬಂದು ನೋಡ್ಕೊಳ್ಳಿ ಅಂತಿದ್ದೀರಲ್ಲ. ನಾನು ಅವತ್ತೇ ಎಕ್ಸಿಟ್ ಆಗಿ ಬರ್ಬೋದಿತ್ತಲ್ಲ. ಪ್ರೊಡ್ಯೂಸರ್ ದುಡ್ಡು ಹಾಳಾಗಬಾರ್ದು, ಹಾಕಿರೋ ಬಂಡವಾಳ ಹಾಳಾಗಬಾರ್ದು ಅಂತ ನಾನು ಈ ಥರ ಕನ್ಸರ್ನಿಂದ ಯೋಚನೆ ಮಾಡಿ ನಂದು 100% ನಾನು ಕೊಟ್ಟಿದ್ದೀನಿ. ಚಾನಲ್ ಅವರು ನನಗೆ ಹೇಳ್ತಾರೆ, ಇದು ಝೀ ತುಂಬ ದೊಡ್ಡ ನೆಟ್ವರ್ಕು, ಯೋಚನೆ ಮಾಡಿ ಮುಂದೆ ಪ್ರಾಜೆಕ್ಟ್ ಸಿಗಬೇಕು ಅಂತ ಹೇಳ್ತಾರೆ. ಎಲ್ಲ ಆರ್ಟಿಸ್ಟ್ನು ಹಿಂಗೆ ಸರ್ ದಬಾಯಿಸೋದು, ನಮಗೆ ರಿಯಾಲಿಟಿ ಹೇಳಕ್ಕೆ ಬಿಡಲ್ಲ. ಎಷ್ಟೋ ಜನ ಇನ್ಸಿಡೆಂಟ್ ನಡೆದ್ಮೇಲೆ ನಮಗೂ ಹಿಂಗೆ ಆಗಿದೆ, ನಮ್ಮ ಫ್ಯಾಮಿಲಿ ಸಪೋರ್ಟ್ ಇರಲಿಲ್ಲ, ಎಲ್ಲರೂ ಹೆದರ್ಕೊಂಡ್ರು ಮುಂದೆ ಪ್ರಾಜೆಕ್ಟ್ ಸಿಗುತ್ತೋ ಇಲ್ವೋ ಅಂತ, ನಮ್ಮನ್ನ ಯಾರು ಮಾತಾಡಕ್ ಬಿಟ್ಟಿಲ್ಲ ಅಂತ ತುಂಬಾ ಜನ ಹೇಳಿದ್ದಾರೆ. ತುಂಬಾ ಜನ ದೊಡ್ಡ ಆಕ್ಟರ್ ಆಕ್ಟ್ರೆಸ್ ಅವ್ರ ಸ್ಟೋರಿಲಿ ಹಾಕೊಂಡಿದ್ದಾರೆ. ನೀನು ವಾಯ್ಸ್ ರೈಸ್ ಮಾಡಿದ್ದು ತುಂಬಾ ಒಳ್ಳೇದಾಯ್ತು. ಇನ್ನೊಂದು ಆರ್ಟಿಸ್ಟ್ ನ ರಿಪ್ಲೇಸ್ ಮಾಡೋ ಮುಂಚೆ 1000 ಸತಿ ಯೋಚನೆ ಮಾಡ್ಬೇಕು ಆ ಪ್ರೊಡ್ಯೂಸರು. ಸೊ ನಿಮ್ ಪ್ರಕಾರ ತುಂಬಾ ಜನಕ್ಕೆ ಇದಾಗಿದೆ ಸರ್. ಬರೀ ತೆಲುಗುಲೋ ಅಥವಾ ಕನ್ನಡದಲ್ಲೂ ಆಗಿದೆಯಾ? ಕನ್ನಡದಲ್ಲೂ ಆಗಿದೆ, ತೆಲುಗುದಲ್ಲೂ ಆಗಿದೆ. ಬಟ್ ಕೆಲವರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ರಿಪ್ಲೇಸ್ ಮಾಡ್ತಿದೀವಿ ಅಂತ. ಬಟ್ ನನಗಿಲ್ಲಿ
ವಿತೌಟ್ ಎನಿ ಇನ್ಫಾರ್ಮೇಶನ್ ರಿಪ್ಲೇಸ್ಮೆಂಟ್ ಬಟ್ ಆಗಿದೆ. ಅವ್ರು ಯಾರು ಧ್ವನಿ ಎತ್ತಿಲ್ಲ. ಯಾರೂ ಧ್ವನಿ ಎತ್ತಿಲ್ಲ ಸರ್. ಹೋಗ್ಲಿ, ನೀವು ಎತ್ತಿದ್ರಿ, ನಿಮ್ಮ ಜೊತೆ ಸಾಥ್ ಕೊಟ್ರ? ಪರ್ಸನಲ್ ಮೆಸೇಜ್ ಮಾಡ್ತಾರೆ? ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾರೆ, ಬಟ್ ಅವ್ರು ಪ್ರಾಮಿಸ್ ಮಾಡಿದ್ದಾರೆ ಇನ್ ಕೇಸ್ ಏನಾದರೂ ಹೆಲ್ಪ್ ಬೇಕು ಅಂದರೆ ನನ್ನನ್ನು ಕೇಳು ಅಂತ. ಬಟ್ ನನಗೆ ಇನ್ನೂ ಹೆಲ್ಪ್ ಕೇಳೋ ಥರ ಏನೂ ಸಿಚುವೇಶನ್ ನಡೆದಿಲ್ಲ ಸರ್. ನನಗೇನಾದರೂ ಹೆಲ್ಪ್ ಬೇಕು, ನನಗೆ ಕೇಳಬೇಕು ಅನಿಸಿದ್ರೆ ನಾನು 100% ಕೇಳ್ತೀನಿ. ಇಷ್ಟೆಲ್ಲ ಆಯಿತು, ಈ ಇಂಟರ್ವ್ಯೂ ಮೂಲಕ ನಡೆದಿದ್ದು ಎಲ್ಲ ಫ್ರೇಮಲ್ಲಿ ಟಾಪ್ ಟು ಬಾಟಮ್ ಅಂತೀವಲ್ಲ, ಇಂಚು ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ರಿ. ಆಯಿತು, ಮುಗೀತು ಅಂತ ಅದನ್ನು ಬಿಟ್ಟು ಬೇರೆದು ನೆಕ್ಸ್ಟ್ ಯೋಚನೆ ಮಾಡ್ತೀರಾ, ಅಥವಾ ಅಲ್ಲಿಂದ ಇನ್ನೂ ನನಗೇನೋ ಒಂದು ಭರವಸೆ ಇದೆ ಅಂತ ಕಾಯ್ತೀರಾ? ಜಸ್ಟಿಸ್ ಸರ್, ನನಗೆ ಭರವಸೆ ಅನ್ನೋದು ಕೇಳಿದ್ದಾರೆ, ಕಂಟಿನ್ಯೂ ಮಾಡ್ತಾರ ಅಂತ ನಮ್ಮ ಬ್ರದರ್ಗೆ. 101% ನಾನು ಕಂಟಿನ್ಯೂ ಮಾಡಲ್ಲ. ಅವ್ರು ಯಾವ ರೀತಿ ಕೇಳಿದ್ದಾರೆ ಅಂತಾನು ನನಗೆ ಗೊತ್ತಿಲ್ಲ. ಆಲ್ರೆಡಿ ಮಗುದು ಶೂಟ್ ಎಲ್ಲ ಇನ್ನೊಂದು ಮಗು ಬಂದಿದೆ, ಬಟ್ ಆದ್ರೂ ಕಾಲ್ ಬಂದಿದೆ. ಸಾರಿ ಅಂತಾನು ಕೇಳಿದ್ದಾರೆ, ಚಾನೆಲ್ ಕಡೆಯಿಂದ ಸಾರಿ ಅಂತಾನು ಬಂದಿದೆ. ಅದೇ ಚಾನೆಲ್ ಅವರು ಇದು ದೊಡ್ಡ ನೆಟ್ವರ್ಕು, ಮುಂದೆ ಪ್ರಾಜೆಕ್ಟ್ ಸಿಗ್ಬೇಕು ಅಂದ್ರೆ ಯೋಚನೆ ಮಾಡಿ ಅಂತಾನು ಬಂದಿದೆ ಸರ್. ಹಂಗೆ ಎಲ್ಲ ಆರ್ಟಿಸ್ಟ್ಗಳನ್ನ ದಬಾಯಿಸೋದು. ಇವಳು ಹಣೆ ಬರದಲ್ಲಿ ಬರ್ದಿದ್ಯಾ, ಬಂದೇ ಬರುತ್ತೆ. ಬರ್ದಿಲ್ವಾ ಸರ್, ನನಗೆ ಇದ್ರಲ್ಲೇ ಬೆಳಿಬೇಕು ಅಂತ ಏನೂ ಇಲ್ಲ ಸರ್. ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಬೇರೆ ಆಕ್ಟಿವಿಟೀಸ್ ತುಂಬ ಇದೆ. ನಾನು ಅವತ್ತೇ ಬಂದು ಡಿಸೈಡ್ ಮಾಡಿದೆ, ಕರಾಟೆಗೆ ಹಾಕೋಣ, ಡ್ಯಾನ್ಸ್ ಕ್ಲಾಸಿಗೆ ಹಾಕೋಣ, ಸಿಂಗಿಂಗ್ ಹಾಕೋಣ, ನಂದು ಏನಿತ್ತು ಏಮೋ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಜನಗಳಿಗೆ ಅನ್ನಿಸ್ತಾ, ಬೇರೆಯವ್ರಿಗೆ ಅನ್ನಿಸ್ತಾ ಇವಳಲ್ಲಿ ಟ್ಯಾಲೆಂಟ್ ಇದೆ, ಇವಳಿಗೆ ಒಂದು ಆಪರ್ಚುನಿಟಿ ಕೊಡೋಣ, ಕೊಡ್ಲಿ, ಬೇಡವಾ ಬೇಡ, ಅಷ್ಟೇ, ಸಿಂಪಲ್ ಸರ್. ನಂದಿಷ್ಟೇ ಪಾಲಿಸಿ. ನಿಶು, ನೀನೇನಾಗಬೇಕು? ನಾನು ಡಿಸ್ಟ್ರಿಕ್ಟ್ ಕಮಿಷನರ್. ಓಹೋ, DC ಲೆವೆಲಲ್ಲಿ ಇದ್ದಾರೆ, ಜಿಲ್ಲಾಧಿಕಾರಿ ಆಗಬೇಕು ಅಂತ. ನನಗೆ ಜಾಸ್ತಿ ನಾನು ಎಲ್ಲಿಗೆ ಹೋಗ್ಬೇಕಂದ್ರೆ ಅದು ಕರಾಟೆ ಹೋಗ್ಬೇಕು, ಕೆಲವೊಬ್ರು ಡ್ಯಾನ್ಸ್ ಇರುತ್ತಲ್ಲ, ಡ್ಯಾನ್ಸಿಗೆ ಹೋಗ್ಬೇಕು. ಆಲ್ರೆಡಿ ನಾನು ಸಿಂಗರ್ ಆಗಿದೀನಿ ಆಲ್ರೆಡಿ ನೀನು? ಬುಕ್ಕಲ್ಲೆಲ್ಲ ಬರೀತೀನಿ. ಓಕೆ. ಮತ್ತೆ ಈಗ ಸ್ಕೂಲೆಲ್ಲ ಪೋಯಮ್ ಇರುತ್ತಲ್ಲ, ಅದೆಲ್ಲ ಹೇಳ್ತೀಯ ನೀನು? ಹೇಳ್ತೀನಿ. ನೀನ್ ಗುಡ್ ಗರ್ಲ್ ಬ್ಯಾಡ್ ಗರ್ಲ್? ನೀವೇ ಹೇಳಿ. ನೀನ್ ಇಷ್ಟೊಂದು ಯತ್ನೆ ಮಾಡ್ಬೇಕಾ ನೀನ್ ಗುಡ್ ಗರ್ಲ್ ಬ್ಯಾಡ್ ಗರ್ಲ್ ಅಂತ ಹೇಳಕ್ಕೆ? ನೀವೇ ಹೇಳಿ ಅಂತ ಕ್ವಶನ್. ಗುಡ್ ಗರ್ಲ್. ನನ್ನಂತೂ ಗುಡ್ ಗರ್ಲೇ ನೀನು. ಅವಳು ಬಂದ ತಕ್ಷಣ ನಂಗೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀನಿ, ಸೇ ಹಾಯ್ ಅಂತ ಹೈಫೈ ಹೊಡೆದ್ಲು, ಆರಾಮ ನನ್ನ ಜೊತೆ ಮಾತಾಡ್ಕೊಂಡ್ ಬಂದ್ಲು. ದಟ್ಸ್ ನಿಶು. ಅಂದ್ರೆ ಎಂಥದೊಂದು ಪ್ರೀತಿಯ ಕನ್ನಡದ ಹುಡುಗಿ, ಕನ್ನಡದ ಬಾಲ ಕಲಾವಿದೆ. ಆಕೆಗೆ ಹಿಂಗೆ ಆಗೋಯ್ತು ಅಂದಾಗ ಅಂದರೆ ಆರ್ಟಿಸ್ಟ್ಗೆ ಪೇಮೆಂಟ್, ಅವಕಾಶ, ಇದೆಲ್ಲದರ ಜೊತೆಗೆ ತುಂಬ ಪ್ರಯಾರಿಟಿ. ಪ್ರಿಯಾ ಅವ್ರು ಮಾತಾಡ್ತಿರ್ಬೇಕಾದ್ರೆ ನಂಗೆ ಕಂಡಿದ್ದು ಒಂದು ರೆಸ್ಪೆಕ್ಟ್ ಇರುತ್ತೆ. ಆ ಗೌರವ ಸಿಗದೆ ಹೋದರೆ ಅಲ್ಲಿ ಕೆಲಸ ಮಾಡೋಕ್ಕೆ ನಮ್ಗೆ ಆಗಲ್ಲ. ಕರೆಕ್ಟ್ ಅಲ್ವಾ ಪ್ರಿಯಾ ಅವರೇ? ಹೌದು ಸರ್. ಅದು ಬಹಳ ಇಂಪಾರ್ಟೆಂಟು ಅನ್ನೋದು ಪ್ರಿಯಾ ಅವರ ಮಾತಾಗಿತ್ತು. ವಾಟ್ ನೆಕ್ಸ್ಟ್? ಅಮ್ಮನಿಗೆ ಏನು ಕನಸಿದೆ? ಮಗಳನ್ನ ಏನು ಮಾಡ್ಬೇಕು ನೀವು? ಹೆಂಗೆ ಅವಳ ಲೈಫ್ ಹೆಂಗೆ ತಗೊಂಡೋಗುತ್ತೋ ಹಂಗೆ ಸರ್. ಈಗ ಯಾವ್ದಾದ್ರು ಕನ್ನಡದಲ್ಲಿ ಅವಕಾಶಗಳು ಬೇರೆ ಬರ್ತಾ ಇದೆಯಾ? ಅದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾರು ಬ್ಲ್ಯಾಕ್ ಮೇಲ್ ಎಲ್ಲ ಮಾಡಿದ್ರು ಅವ್ರಿಗೊಂದು ಆನ್ಸರು, ಅವ್ರಿಗೊಂದು ಆನ್ಸರ್ ಹೇಳ್ತೀನಿ. ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ಹೌದು ಸರ್. ನಿಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಾ? ಹೌದು ಸರ್. ಅಯ್ಯೋ ಶಿವನೇ. ಸಿಗ್ದಂಗೂ ಆಗುತ್ತೆ, ಯೋಚನೆ ಮಾಡಿ ಅಂದ್ರು. ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ವಾಪಸ್ ಬ್ಯುಸಿ ಆಗಿದ್ದಾಳೆ ಅವಳು. ಖಂಡಿತವಾಗಿಯೂ ಬರ್ತಾಳೆ ಅವಳು. ಇನ್ನ ಯಾವ್ದಾದ್ರು ಅವಳಿಗೆ ಪ್ರಾಜೆಕ್ಟ್ ಸಿಗ್ಬೇಕು ಅಂತ ಬರ್ದಿದ್ರೆ ಖಂಡಿತವಾಗಿಯೂ ಸಿಗುತ್ತೆ. ನನಗ್ ಗೊತ್ತಿರೋರಂಗೆ 4-5 ಜನಕ್ಕೆ ಮೋಸ ಮಾಡಿದ್ದಾರೆ. ಅಂಡ್ ಅವ್ರು ಹೇಳಿದ್ರು, ಮ್ಯಾಮ್ ನನಗೆ ಆ ದುಡ್ಡು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇವತ್ತು ಅವ್ರ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಂಡು ಅವ್ರ ವಿರುದ್ಧವಾಗಿ ನಿಂತಿದ್ದೀರಲ್ಲ, ನನಗೆ ತುಂಬಾ ಖುಷಿ ಆಯ್ತು ಅಂತ ಅವ್ರು ನನಗೆ ಹೇಳಿದ್ದಾರೆ. ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಒಬ್ರು ಕಾಲ್ ಮಾಡಿರ್ತಾರೆ. ಜಸ್ಟ್ ಅವ್ರು ಒಂದೇ ದಿನ ಬೇರೆ ಪ್ರಾಜೆಕ್ಟಲ್ಲಿ ಇದ್ದಾರೆ ಅಂತ ಅವರಿಗೆ ಗೊತ್ತಿರುತ್ತೆ, ಟೀಮ್ ಅವರಿಗೆ. ಅವರು ಇವತ್ತು ನಂದು ಬೇರೆ ಪ್ರಾಜೆಕ್ಟ್ ಇದೆ ಅಂತ ಹೋಗ್ತೀನಿ ಅಂದಿಕ್ಕೆ ಕೆಲಸದಿಂದ ಬೇಡ ಅಂತ ತೆಗ್ದಿದ್ದಾರೆ ಅವ್ರನ್ನ. ಎಷ್ಟು ಜನ ಜೊತೆ ಹಿಂಗೆ ಮಾಡ್ತಾರೆ, ತಮ್ಮದು ಮುಗಿಯೋವರೆಗೂ ಅವರು ನಮ್ಮನ್ನು ಯೂಸ್ ಮಾಡ್ಕೊತಾರೆ. ಇವತ್ತು ಅವ್ರದ್ದೆಲ್ಲ ಆದಮೇಲೆ ನಮ್ಮನ್ನು ಈ ಥರ ಕೈ ಬಿಟ್ಟಿದ್ದಾರೆ. ಅಲ್ಲಿನ ಮ್ಯಾನೇಜರ್ ನನಗೆ ಹೇಳ್ತಾರೆ, ನಿನ್ನ ಮೇಲೆ ಕೇಸ್ ಹಾಕ್ತೀನಿ ನಾನು, ನೀನೇನಾದರೂ ಶೂಟ್ ಸ್ಟಾಪ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರೆ ಕೇಸ್ ಹಾಕ್ತೀನಿ, ಪೊಲೀಸ್ ಸ್ಟೇಷನಿಗೆ ಬಾ ಅಂತ ಹೇಳಿದ್ರು. ನಾನು ನಡೀರಿ ಸರ್, ನನಗೇನು ಭಯ ಇಲ್ಲ, ಏನು ನಡೆದಿದೆ ನೀವು ಹೇಳಿ, ಏನು ನಡೆದಿದೆ ನಾನು ಹೇಳ್ತೀನಿ, ಅವರು ಅದನ್ನು ಡಿಸೈಡ್ ಮಾಡ್ತಾರೆ.
ಜಸ್ಟ್ ಅಮ್ಮ ಮಗಳು ನಾವು ಅಲ್ಲಿಂದ ಬಂದಿದ್ದೀವಿ, ನೀವು ಹೆದರಿಸ್ತಿದ್ದೀರಾ ಅಂತಂದರೆ ನಾನು ಹೆದರ್ಕೊಳ್ಳೋಳು ಅಲ್ವೇ ಅಲ್ಲ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ನಡೀರಿ ಅಂತ ನಾನು ಅವ್ರಿಗೆ ಹೇಳಿದ್ಮೇಲೆ ಅವ್ರು ಅವಾಗ ಸೈಲೆಂಟ್ ಆಗಿದ್ರು. ನಾನು 1/2 hour ಕ್ಯಾಮ್ರಾ ಮುಂದೆ ನಿಂತಿದ್ದಕ್ಕೆ 1 ರೂಪಾಯಿನೂ ಮೈನಸ್ ಮಾಡ್ತೀನಿ ಯೋಚನೆ ಮಾಡು ಅಂತ ಆವಾಜ್ ಹಾಕಿದ್ರು. ನಿಮಗೆ ಗಡ್ಸಿದ್ರೆ ನೀವು ಮೈನಸ್ ಮಾಡಿ 1 ರೂಪೀಸು, ನನಗೆ ಗೊತ್ತು ನಾನು ಆಮೇಲೆ ಏನು ಮಾಡಬೇಕು ಅನ್ನೋದು ಅಂತಲೇ ನಾನು ಹೇಳ್ಬಿಟ್ಟು ಕ್ಯಾಮ್ರಾ ಮುಂದೆ ನಿಂತಿದ್ರಾ? 1/2 hour ನಿಂತಿದ್ದೆ ಸರ್. ನನ್ನ ಮಗಳಿಗೆ ನ್ಯಾಯ ಕೊಡಿ ಅಟ್ಲೀಸ್ಟ್. ಇಲ್ಲ ನನಗೆ ಏನಕ್ಕೆ ರಿಪ್ಲೇಸ್ಮೆಂಟ್ ಮಾಡಿದ್ದೀರಾ ಅದು ರೀಸನ್ ಆದರೂ ಕೊಡಿ. ನಾನು ಶೂಟ್ ಸ್ಟಾರ್ಟ್ ಮಾಡಿಸ್ಕೊತೀನಿ, ನೀವು ಮಾಡ್ಕೊಳ್ಳಿ, ಶೂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ನನಗೇನಿದೆ ನೀವು ನನಗೆ ಹೇಳಿ, ಏನಕ್ಕೆ ರಿಪ್ಲೇಸ್ಮೆಂಟಿಗೆ ಆನ್ಸರ್ ಕೊಡಿ ಅಷ್ಟೇ. ಅಲ್ಲಿ ತನಕ ಶೂಟ್ ಮಾಡೋದು ಬೇಡ ಅಂತ ಕ್ಯಾಮ್ರಾ ಮುಂದೆ ನಿಂತಿರಿ? ಕ್ಯಾಮ್ರಾ ಮುಂದೆ ನಿಂತ್ಕೊಂಡೆ ಸರ್, 1/2 hour ನಿಂತ್ಕೊಂಡೆ. ಇದೆಲ್ಲ ಏನು ಗೊತ್ತೇ ಇಲ್ಲ ಒಳಗೆ? ಇಲ್ಲ ಸರ್, ವಿಡಿಯೋಲ್ ರೆಕಾರ್ಡ್ ಆಗಿದೆ ಸರ್. ನಾನಲ್ಲಿ ವಾಯ್ಸ್ ರೈಸ್ ಮಾಡಿದಾಗ ಅಮ್ಮ ರಿಪ್ಲೇಸ್ಮೆಂಟ್ ಅಂದ್ರೆ ಏನು, ಅಮ್ಮ ರಿಪ್ಲೇಸ್ಮೆಂಟ್ ಅಂದ್ರೆ ಏನು, ಅಮ್ಮ ರಿಪ್ಲೇಸ್ಮೆಂಟ್ ಏನು. ಅಲ್ಲಿ ಶಾರ್ಟಿಗೆ ಕರೀತಿದ್ದಾರೆ ಸರ್, ಖುಷಿ ಬಾ ಅಂದರೆ ಇವಳು ಅಮ್ಮ ಶಾರ್ಟಿಗೆ ಕರೀತಿದ್ದಾರೆ ಹೋಗ್ತೀನಿ ಅಂತಾಳೆ. ನಾನು ಅವ್ರಿಗೆ ಏನು ಆನ್ಸರ್ ಮಾಡಲಿ? ಅಯ್ಯೋ, ಅವಳು ಇನ್ನೊಬ್ರಿಗೆ ಕರೀತಾರ? ಇನ್ನೊಬ್ರಿಗೆ ಕರಿತಾ ಇರೋದು. ನನ್ನ ಹತ್ರ ಇನ್ನೂ 2-3 ವಾಯ್ಸ್ ರೆಕಾರ್ಡ್ ಇದೆ. ಅಲ್ಲಿನ ಕಾಸ್ಟ್ಯೂಮರ್ ಬಂದು ನಮಗೆ ಹೇಳ್ತಾರೆ ರೆಡಿ ಆಗಬೇಕು ಅಂತ. ಬೆಳಿಗ್ಗೆ ಆ ಮಗು ಹೋಗಿದೆ, ಕಾಸ್ಟ್ಯೂಮರ್ನ ಕರೆದು ಈ ಮಗುನ ರೆಡಿ ಮಾಡಿಸು ಅಂತಂದರೆ ಅವರು ಇದ್ಯಾರೋ ಅವ್ರು ನನ್ನ ಹತ್ರ ಹೇಳ್ತಿದ್ದಾರೆ, ಅದೆಲ್ಲ ರೆಕಾರ್ಡ್ ಮಾಡಿದ್ದೀನಿ. 1 ಸೆಕೆಂಡ್ ನನ್ನ ಮೈಂಡ್ ಬ್ಲ್ಯಾಂಕ್ ಆಯಿತು. ನಿನ್ನೆ ಖುಷಿ ಬಂದಿದ್ದಾಳೆ, ಇದ್ಯಾ ಖುಷಿ, ಏನು ನಡೀತಿದೆ ಹೇಳ್ದಷ್ಟು ಮಾಡಮ್ಮ ಅಂದ್ರಂತ ಅವರಿಗೆ. ನನ್ನ ಜಾಗದಲ್ಲಿ ಏನಾದರೂ ನನ್ನ ಮುಂದೆ ಬೇರೆಯವ್ರಿಗೆ ಅನ್ಯಾಯ ಆಗ್ತಿದೆ, ಆ ಮಗು ಪ್ಲೇಸು ನಾನು ತಗೋತಿದ್ದೀನಿ ಅಂದಿದ್ರೆ ನಾನು ಯಾವತ್ತೂ ಅದನ್ನು ತಗೋತಿರ್ಲಿಲ್ಲ ಸರ್. ಆ ಮಗುಗೆ ನ್ಯಾಯ ಕೊಡಿಸ್ತಿದ್ದೆ. ಒಂದು ರಿಪ್ಲೇಸ್ಮೆಂಟ್ ಅಂತಂದರೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಬಟ್ ಅಲ್ಲಿ ಕುತ್ಕೊಂಡಿರೋರಿಗೆ ಗೊತ್ತು ನನ್ನ ಜೊತೆ ಏನಾಗಿದೆ ಅಂತ. ಒಬ್ಬರು ಬಂದು ಕೇಳಲಿಲ್ಲ ಸರ್, ಏನಕ್ಕೆ ಈ ಥರ ಮಾಡ್ತಿದ್ದೀರಾ ಅಂತ ಯಾರೂ ಅಲ್ಲಿ ಬಂದು ನನಗೆ ಕೇಳಲಿಲ್ಲ. ನನಗೆ ಅದೇ ಅವತ್ತು ಹರ್ಟ್ ಆಗಿತ್ತು. ಸೊ ಯು ಆರ್ ರೆಡಿ ನಾವು, ಬಿಕಾಸ್ ಜನಕ್ಕೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ರಿ. ಇನ್ನು ಜನ ನೋಡಿದ್ಮೇಲೆ ಏನು ಕಮೆಂಟ್ ಮಾಡ್ತಾರೆ, ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ಕಮೆಂಟ್ ಬಾಕ್ಸ್ ಇಂಟರ್ವ್ಯೂ ರಿಲೀಸ್ ಆದ ತಕ್ಷಣನೇ ಓಪನ್ ಸರ್, ಇದಂತೂ 100% ಶೋರ್. ತುಂಬ ಜನ ಹೇಳಿದ್ರು ಡಿಲೀಟ್ ಮಾಡಿ ಮಗಳು ಫ್ಯೂಚರ್ ಸ್ಪಾಯ್ಲ್ ಆಗುತ್ತೆ, ನಿನ್ಗೇನು ಭಯ ಅನ್ನೋದೇ ಇಲ್ವಾ, ನ್ಯೂಸಲ್ಲಿ ಬರ್ತಿದೆ ನಿನಗೆ ಭಯ ಅನ್ನೋದೇ ಇಲ್ವಾ, ಯಾರಾದರೂ ನೋಡಿದ್ರೆ ಮುಂದೆ ಬರೋದು ಪ್ರಾಜೆಕ್ಟ್ ಬರಲ್ಲ, ನೀನು ಪ್ರೊಡಕ್ಷನ್ ಹೌಸ್ ಮೇಲೆ ಪ್ರೊಡ್ಯೂಸರ್ ಮೇಲೆ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ನನ್ನ ಮಗಳಿಗೆ ನ್ಯಾಯ ಬೇಕು, ನಾನು ಮುಂದೆ ಬಂದು ನಿಂತಿದ್ದೀನಿ. ನನಗೆ ಮುಂದೆ ಅವಳಿಗೆ ಪ್ರಾಜೆಕ್ಟು ಬೇಕು ಅಂತ ನನ್ನ ಮನಸ್ಸಲ್ಲಿ ಏನೂ ಇಲ್ಲ. ನಾನು ಅವ್ರಿಗೆ ಇಷ್ಟೇ ಹೇಳಿದ್ದು, ಅವಳು ಹಣೆ ಬರದಲ್ಲಿ ಬರೆದಿದ್ರೆ ಬರುತ್ತೆ, ಇಲ್ವಾ ಬೇರೆ ಆ್ಯಕ್ಟಿವಿಟೀಸ್ ತುಂಬ ಇದೆ, ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಬಟ್ ನಾನು ಇದಕ್ಕೆ ವಾಯ್ಸ್ ರೈಸ್ ಮಾಡಲೇಬೇಕು, ನಾನು ಮಾಡ್ತೀನಿ. ಎಲ್ಲೂ ನೆಗೆಟಿವ್ ಆಗಿ ಬಂದಿಲ್ಲ. ನನ್ನ ಕ್ವಶನ್ ಇಷ್ಟೇ, ವಿತೌಟ್ ಇನ್ಫಾರ್ಮೇಷನ್ ಹೆಂಗೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಸಾಧ್ಯ? ಅವ್ರ ಮನಸ್ಸಲ್ಲಿ ಆಲ್ರೆಡಿ ಸರ್ ಅದನ್ನು ಕೇಳಿದ್ದೀನಿ ಸರ್. ಅವರು ಏನಂತ ಹೇಳ್ತಾರೆ ಚಾನಲ್ ಅವರು, 2 ಗಂಟೆವರೆಗೂ ಏನಕ್ಕೆ ನಿಮ್ಮನ್ನು ಇಡಿಸ್ಕೊಂಡಿದ್ವಿ ಅಂದರೆ, ಈ ಮಗು ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಮ್ಯಾಮ್ ಸಡನ್ಲಿ ನಿಮ್ಮ ಮಗು ಬೇಕಾಗುತ್ತಲ್ಲ ಅಂತ. ನಾನು ಆಪ್ಷನ್ ಹಂಗಾದ್ರೆ ಇಷ್ಟು ತಿಂಗಳಿಂದ ನಿಮಗೆ ಮಾಡ್ಕೊಂಡು ಬಂದಿದ್ದೀನಲ್ಲ, ನಾನು ನಿಮಗೆ ಜಸ್ಟ್ ಆನ್ ಆಪ್ಷನ್ ಅಂತ ಕೇಳಿದೆ. ಇಲ್ಲ ಮ್ಯಾಮ್ ಆ ಥರ ಎಲ್ಲ ಬರ್ಡನ್ ಆಗ್ತಿದೆ ಪೇಮೆಂಟು, ಅದು ಇದು ಅಂತ. ಅದಾದಮೇಲೆ ಕಾಲ್ ಬಂದಿತ್ತು ನೆಕ್ಸ್ಟ್ ಡೇ, ನಾನು ನಿಮಗೆ ಮುಂದೆ ಒಳ್ಳೆ ಪ್ರಾಜೆಕ್ಟ್ ಕೊಡ್ತೀನಿ, ಇದು ಪ್ರೊಡಕ್ಷನ್ ಚೆನ್ನಾಗಿಲ್ಲ, ಹಾಗೆ ಹೀಗೆ, ಇದೊಂದು ಒಳ್ಳೆ ಪ್ರಾಜೆಕ್ಟು, ಪ್ಲೀಸ್ ನೀವು ಚಾನಲ್ ಮೇಲೆ ಹೇಳಬೇಡಿ ಹಾಗೆ ಹೀಗೆ ಅಂತ. ಸರ್ ನಾನು ಚಾನಲ್ ಮೇಲೆ ಏನೂ ಹೇಳ್ತಾ ಇಲ್ಲ, ನನಗೆ ಪ್ರೊಡ್ಯೂಸರು ಪ್ರೊಡಕ್ಷನ್ ಮೇಲೆ ಪ್ರಾಬ್ಲಮ್ ಇದೆ, ನಾನು ಏನಿದೆ ಅದನ್ನ ಆ್ಯಕ್ಷನ್ 100% ನಾನು ತಗೊತೀನಿ ಅಂತಲೇ ಹೇಳ್ಬಿಟ್ಟು ಬಂದಿದ್ದೆ. ಪ್ರಿಯವ್ರೆ, ಯಾರಿಗೆ ಆದರೂ ಹರ್ಟ್ ಆಗುತ್ತೆ, ಯಾರಿಗೆ ಆದರೂ ಇದು ಬೇಜಾರಾಗೋ ವಿಷಯ. ಹಾಗಾಗಿನೇ ಬೇರೆ ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಜನ ಅದನ್ನು ಶೇರ್ ಮಾಡಿದ್ರು, ತುಂಬ ಜನ ಕಮೆಂಟ್ ಮಾಡಿದ್ರು, ತುಂಬ ಜನ ನ್ಯಾಯ ಸಿಗಲಿ ಅಂತ ಅವರು ಕೂಡ ಅವರ ಸ್ಟೋರೀಸಲ್ಲಿ ಹಾಕಿದ್ರು. ಹಾಗಾಗಿನೇ ಆ ನ್ಯಾಯ ಸಿಗಲಿ, ಬಿಕಾಸ್ ಇನ್ನೊಂದು ದಿನ ಇನ್ಯಾರಿಗೂ ಆಗಬಾರ್ದು, ಇನ್ಯಾರಿಗೂ ಹರ್ಟ್ ಆಗಬಾರ್ದು. ಸೊ ಅದಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಮತ್ತು ನಿಮ್ಮದೊಂದು ಜೋಶ್ ಇದೆಯಲ್ಲ, ಇಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ, ಮತ್ತು ನಮ್ಮ ಹಣೆ ಬರೋದಲ್ಲಿ ಏನು ಬರುತ್ತದೆ, ಜೊತೆಗೆ ತಾಯಿಯಾಗಿ ಆ ಸಪೋರ್ಟ್ ಮಾಡ್ತೀನಿ ಮಗಳಿಗೆ ಅನ್ನೋದು ನೀವೇನಿದ್ದೀವಿ. ಸೊ ನಿಮ್ಮ ಎಫರ್ಟು, ನಿಮ್ಮ ಜೆನ್ಯೂನಿಟಿ ಏನಿದೆ ಮತ್ತು ನಿಮ್ಮ ಆಕಾಂಕ್ಷೆಗಳೇನಿದೆ, ನಮ್ಮ ಜನ ನಿಂತ್ಕೋತಾರೆ. ಒಬ್ಬ ಕಲಾವಿದೆ ಪುಟಾಣಿ ನಿಶು, ಅವಳಿಗೆ ಸಪೋರ್ಟ್ ಮಾಡೋದಕ್ಕೆ ಇಡೀ ಕರ್ನಾಟಕದ ಕೋಟಿ ಜನ ಇದ್ದೇ ಇದ್ದಾರೆ. ಆ್ಯಂಡ್ ವಿ ಆರ್ ವಿತ್ ಯು ಆಲ್ವೇಸ್. ಅಲ್ಲಿ ಮುಗಿಸ್ಕೊಂಡು ಬಂದಾಗ್ಲೂ ನನಗೆ ಕಾಲ್ ಬಂದಿತ್ತು ಸರ್ ಬೇರೆ ಚಾನಲಿಂದ, ಇದೆ ಬನ್ನಿ ಪ್ರಾಜೆಕ್ಟ್ ಇದೆ, ದಯವಿಟ್ಟು ಬನ್ನಿ, ನಾವು ಆ ಮಗುನ ಸೀರಿಯಲಲ್ಲಿ ನೋಡಿದ್ದೀವಿ,
ನಮ್ಮ ಕಡೆಯಿಂದ ಆ ಥರ ಪ್ರಾಬ್ಲಮ್ಸ್ ಏನೂ ಆಗಲ್ಲ, ಚೆನ್ನಾಗಿ ನೋಡ್ಕೋತೀನಿ ಅಂತ. ಬಟ್ ನನ್ನ ಮೈಂಡಲ್ಲಿ ಇವಾಗ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಸದ್ಯಕ್ಕೆ ನಾನು ಯಾವುದೇ ಪ್ರಾಜೆಕ್ಟು ತೆಲುಗುದು ಒಪ್ಕೊಳಲ್ಲ. ಯಾಕೆಂದರೆ 1 ಸೆಕೆಂಡ್ ಭಯ ಆಗುತ್ತೆ ಸರ್, ಮತ್ತೆ ಸೇಮ್ ರಿಪೀಟ್ ಆಗಿ ಮತ್ತೆ ಸೇಮ್ ರಿಪ್ಲೇಸ್ಮೆಂಟು, ಮತ್ತೆ ಲೈಫಲ್ಲಿ ಅದೇ ಅಂತಂದರೆ ನನಗೂ ಬೇಜಾರಾಗುತ್ತೆ. 100% ಕೊಡೋದು ನನ್ನ ಮಗಳು, ನಾಳೆ ದಿನ ಸ್ಟೇಜಲ್ಲಿ ಅವಾರ್ಡ್ ತಗೊಳ್ಳೋದು ಬೇರೆ ಮಗು. ನನಗೆ ಎಷ್ಟು ಹರ್ಟ್ ಆಗುತ್ತೆ ಸರ್. ನನ್ನ ಎಫರ್ಟು ಬೇರೆಯವರು ಅದನ್ನು ಎಂಜಾಯ್ ಮಾಡ್ತಿರ್ತಾರೆ ಅಲ್ವಾ, ನನಗೂ ಅದು ಹರ್ಟ್ ಆಗುತ್ತೆ. ಆಲ್ ದಿ ಬೆಸ್ಟ್ ಮಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಗಟ್ಟಿಯಾಗಿ ನಿಂತಿದ್ದೀರಿ ಮಗು ಜೊತೆ, ಗಟ್ಟಿಯಾಗಿ ನಿಲ್ಲಿ. ಎಲ್ಲ ಕನ್ನಡಿಗರು ನಿಮ್ಮ ಜೊತೆ ಇದ್ದೇ ಇದ್ದಾರೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ನಿಶು, ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಒಳ್ಳೇದಾಗಲಿ. ನನ್ನ ಹತ್ರ ಲೇಡಿ ತುಂಬ ಪ್ರೈಸ್ ಇದೆ. ಏನ? ತುಂಬ ಪ್ರೈಸ್ ಇದೆ. ಹೌದಾ? ಇನ್ನು ಜಾಸ್ತಿ ಅವಾರ್ಡ್ ಬರಲಿ. ಚಿತ್ತರ ಅವಾರ್ಡ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ಇನ್ನು ಜಾಸ್ತಿ ಅವಾರ್ಡ್ ಬರಲಿ ನಿಮಗೆ, ಆಯ್ತಾ? ದೊಡ್ಡ ಅವಾರ್ಡ್ ಬರಲಿ ನಿಮಗೆ. ಆಲ್ರೆಡಿ ಬಂದಿದೆ 2. ಅಯ್ಯೋ, ಇನ್ನೂ ಜಾಸ್ತಿ ಬರಲಿ ಅಂತ ಇದೀನಿ ನಾನು ಅಷ್ಟೇ. ಅಂಡ್ ವಿ ಆಲ್ ಲವ್ ಯು. ನಾವೆಲ್ಲ ನಿಮ್ಮನ್ನು ತುಂಬಾ ಇಷ್ಟಪಡ್ತೀವಿ. ನೀನು ವಿತಿನ್ 1 ಮಂತಲ್ಲಿ ಯೂಟ್ಯೂಬ್ ಗೋಲ್ಡ್ ಬಟನ್ ಬಂದಿದೆ ಸರ್. ವಾ, ಸುಮ್ಮನೆನಾ? ಒಂದು ವಿಡಿಯೋ ಹಾಕ್ಲಿ ನಿಶು, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ. ಆಲ್ ದಿ ಬೆಸ್ಟ್ ನಿಶು. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಪ್ರಿಯಾ ಅವರೇ. ಥ್ಯಾಂಕ್ ಯು ಸರ್. ಇಂಟರ್ವ್ಯೂ ನೋಡಿದ್ರಿ, ನಿಮಗೇನು ಅನ್ನಿಸ್ತು? ಅಫ್ಕೋರ್ಸ್ ಕಮೆಂಟ್ ಬಾಕ್ಸ್ ಓಪನ್ ಇದೆ, ನೀವು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.